ಇದ್ದೀರಾ ಸುವರ್ಣ. ನಮಸ್ಕಾರ. ಸುವರ್ಣ ವಾಹಿನಿಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಶ್ರುತಿ. ಹಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡೋದಕ್ಕೆ ಅಂತ ನಮ್ಮ ಜೊತೆಲಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಹಲವು ವಿಭಾಗಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಂಖಪಾದ ಪ್ರಶ್ನೆ, ಆರೂಢ ಪ್ರಶ್ನೆ ಹಾಗೂ ಕರ್ಣ ಪಿಶಾಚಿನಿ ಈ ಒಂದು ವಿಶೇಷತೆಗಳಲ್ಲಿ ಹೆಸರುವಾಸಿಯನ್ನ ಪಡೆದಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ಟ ಗುರುಜಿಯವರು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ, ಧನ್ಯವಾದ. ಗುರುಜಿ, ಪ್ರತಿನಿತ್ಯದಂತೆ ಇವತ್ತು ಕೂಡ ಪಂಚಾಂಗ ಶ್ರವಣ ಹೇಗಿದೆ ತಿಳಿಸ್ಕೊಡ್ತೀರಾ? ಆಗಲಿ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ಯಾರ್ಯಾರು ಒಂದು ಮಾರ್ಚ್ ತಿಂಗಳ 5ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಹುಟ್ಟಿದ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು, ಇಷ್ಟಾರ್ಥ ಸಿದ್ಧಿಯನ್ನು ಭಗವಂತ ನಿಮಗೆ ಕರುಣಿಸಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಪಂಚಾಂಗವನ್ನು ದರ್ಶನ ಮಾಡೋಣ. ಇವತ್ತು ಸ್ವಸ್ತಿಶ್ರೀ ವಿಜಯನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ. ಈ ಚತುರ್ಥಿ ಅಂತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 17 ನಿಮಿಷದವರೆಗೂ ಇದೆ. ಜೊತೆಯಲ್ಲಿ ಇವತ್ತಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ ಸಾಯಂಕಾಲ 5 ಗಂಟೆ 20 ನಿಮಿಷದವರೆಗೂ. ಬ್ರಹ್ಮನಾಮಕವಾದಂಥ ಯೋಗ ಮತ್ತು ಭವಕರಣ, ಈ ಬ್ರಹ್ಮಯೋಗ ಮತ್ತು ಭವಕರಣ ಇವುಗಳ ಸಂಯೋಗವನ್ನು ನೋಡಿದಾಗ ಯಾವ ವ್ಯಕ್ತಿ ಶೌರ್ಯವಂತನಾಗಿರ್ತಾನೆ ಅಥವಾ ಧೈರ್ಯವಂತನಾಗಿರ್ತಾನೆ ಅಂಥವನಿಗೆ ಮಾತ್ರ ಜ್ಞಾನ ಅನ್ನುವಂಥದ್ದು ಒಲಿಯುತ್ತೆ. ಅಂತಹ ಜ್ಞಾನಿಯಾದವನು ತನ್ನ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇವತ್ತು ಬಹಳ ಯೋಗ್ಯವಾಗಿರ್ತಕ್ಕಂಥ ದಿವಸ ಅಂತ ಅರ್ಥ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಇನ್ನು ಗುರುಜಿ, ನಾವು ಪ್ರತಿನಿತ್ಯವೂ ತಿಳ್ಕೊಳ್ತಾನೆ ಬರ್ತಾ ಇದ್ದೀವಿ, ವಿದ್ಯಾಭ್ಯಾಸಕ್ಕೆ ಹಾಗೆ ಪರೀಕ್ಷೆಯ ಸಮಯ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಹಲವಾರು ಒಂದು ಮಾರ್ಗಸೂಚಿಗಳನ್ನು ಸೂಚಿಸ್ತಾನೆ ಬಂದಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನುಳಿದ 5 ರಾಶಿಗಳಿಗೆ ಯಾವ ರೀತಿಯಾದಂತಹ ಮಾರ್ಗವನ್ನು ಸೂಚಿಸ್ತಾ ಇದ್ದೀರಿ? ಹೌದು, ಮೊದಲು ನಾವು ಇವತ್ತು ವೃಶ್ಚಿಕ ರಾಶಿಯ ವಿಚಾರವನ್ನು ನೋಡೋಣ. ಅಂದರೆ ಯಾರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೆ ಅಂಥವರಿಗೆ ಬೇಕಾಗಿರ್ತಕ್ಕಂಥದ್ದೇನು, ಅವರು ಏನು ಪ್ರಯತ್ನಗಳನ್ನು ಮಾಡಬೇಕು, ತಮ್ಮ ಎಜುಕೇಷನ್ನ ಅಂದರೆ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದೇ ಇದ್ದಂಥ ರೀತಿಯಲ್ಲಿ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನು ನೋಡೋಣ. ಯಾರು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೆ ಅವರ ಹೆಸರಿನ ಅಕ್ಷರಗಳನ್ನು ಮೊದಲು ನೋಡೋಣ. ತೋ ಮತ್ತು ನಾ, ನೀ, ನು, ನೆ, ನೋ, ಯಾ, ಈ, ಯು ಈ 9 ಅಕ್ಷರಗಳು ಬರುತ್ತೆ. ತೋ ವಿಶಾಖ ನಕ್ಷತ್ರ 4ನೇ ಪಾದಕ್ಕೆ ತೋ ಅನ್ನೋ ಅಕ್ಷರ ಬರುತ್ತೆ. ನಾ, ನೀ, ನು, ನೆ ಈ 4 ಅಕ್ಷರಗಳು ಅನುರಾಧ ನಕ್ಷತ್ರಕ್ಕೆ ಬರುತ್ತೆ. ನೋ, ಯಾ, ಈ, ಯು ಈ 4 ಅಕ್ಷರಗಳು ಜ್ಯೇಷ್ಠ ನಕ್ಷತ್ರಕ್ಕೆ ಬರುತ್ತೆ. ಹಾಗಾಗಿ ವಿಶಾಖ, ಅನುರಾಧ, ಜ್ಯೇಷ್ಠ ಈ ಪಾದಗಳ ಅಂದರೆ ಈ ನಕ್ಷತ್ರಗಳಲ್ಲಿ ಹುಟ್ಟಿರತಕ್ಕಂಥವರ ರಾಶಿ ವೃಶ್ಚಿಕ ರಾಶಿ ಆಗಿರುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರ್ತಾನೆ, ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿರ್ತಾನೆ, ಹಾಗೆಯೇ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರ್ತಾನೆ. ಯಾರಿಗೆ ಚಂದ್ರ ನೀಚನಾಗಿರ್ತಾನೆ, ಅದರಲ್ಲೂ ಅಮಾವಾಸ್ಯೆ ಇದ್ದರೆ, ಅದರಲ್ಲೂ ಬುಧನ ಯುತಿ ಏನಾದರೂ ದೃಷ್ಟಿ ಇತ್ತು ಅಂತೇಳಾದರೆ, ಅದರಲ್ಲೂ 5ನೇ ಮನೆ ಅಂದರೆ ಚಂದ್ರನಿಂದ 5ನೇ ಮನೆ ಅಂತಂದರೆ ಮೀನ ರಾಶಿಯಲ್ಲಿ ಏನಾದರೂ ಬುಧ ಇದ್ದ ಪಕ್ಷದಲ್ಲಿ ಅಲ್ಲಿ ಅವನು ನೀಚ, ಇಲ್ಲಿ ಇವನು ನೀಚ, 2 ಗ್ರಹಗಳು ಪರಸ್ಪರ ನವಪಂಚಮದಲ್ಲಿ ನೀಚರಾಗಿದ್ದಾಗ ಮಾನಸಿಕವಾದಂಥ ಸ್ಥಿರತೆ ಅನ್ನೋದೇ ಇರೋದಿಲ್ಲ. ಇದು ಬಹಳ ದೊಡ್ಡ ಕಷ್ಟ, ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಈ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿರತೆ ಅನ್ನುವಂಥದ್ದು ಯಾವಾಗಿಲ್ಲ ಆವಾಗ ಓದೋಕ್ಕಾಗಲ್ಲ. ಅಂಥವ್ರು ಏನು ಹೇಳ್ತಾರೆ, ಪುಸ್ತಕ ಹಿಡ್ಕೊಂಡ್ರೆ ಸಾಕು ನಿದ್ರೆ ಬಂದ್ಬಿಡುತ್ತೆ, ಅಥವಾ ನಮ್ಮ ಮಗ ನನ್ನ ಮಗಳು 1000 ಸಾರಿ ಹೇಳಿದ್ರು ಪುಸ್ತಕ ಹಿಡ್ಕೊಳ್ಳೋದಿಲ್ಲ, ಓದೋದಿಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಏನು ಮಾಡೋದು? ಇದೊಂದು ದೊಡ್ಡ ಸಮಸ್ಯೆ. ಇಂಥ ಮಕ್ಕಳಿಗೆ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಮಾನಸಿಕವಾದಂಥ ಒಂದು ಸ್ಥೈರ್ಯ ಬೇಕು, ಮಾನಸಿಕವಾಗಿರ್ತಕ್ಕಂಥ ಏಕಾಗ್ರತೆ ಬೇಕು. ಹಾಗಾಗಿ ಇಲ್ಲೇನು ಮಾಡಬೇಕಾಗ್ತದೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರ್ತಕ್ಕಂಥದ್ದು ಅವರಿಗೆ ಸ್ವಲ್ಪ ಅಕ್ಕಿಯಿಂದ ಮಾಡಿದ ಪದಾರ್ಥವನ್ನು ಕಡಿಮೆ ಕೊಡಬೇಕು. ಅಕ್ಕಿಯಿಂದ ಮಾಡಿದಂಥ ಪದಾರ್ಥವನ್ನು ಕಡಿಮೆ ಕೊಡಬೇಕು. ಜೊತೆಯಲ್ಲಿ ಬುಧ ಎಲ್ಲಿದ್ದಾನೆ ಅಂತ ನೋಡ್ಕೋಬೇಕು. ಹಾಗೇನಾದರೂ ಬುಧ ಇದ್ದಂತಹ ಪರಿಸ್ಥಿತಿಯನ್ನು ನೋಡಿಕೊಂಡು ಆವಾಗ ಅಂದಾಜಿನ ಮೇಲೆ ಹೆಸರು ಕಾಳು ಹೆಸರುಬೇಳೆಯನ್ನು ಕೂಡ
ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಈ ಥರವಾಗಿ ಮಾಡಿದರೆ ಮಾತ್ರ ಈ ಒಂದು ವಿದ್ಯಾಕ್ಷೇತ್ರ ಅನ್ನುವಂಥದ್ದು ಅಭಿವೃದ್ಧಿಯನ್ನು ಹೊಂದುತ್ತೆ. ಇಲ್ಲಿ ಪಂಚಮಾಧಿಪತಿ ಯಾರಾಗ್ತಾನೆ? ವಿದ್ಯೆಗೆ ಸಂಬಂಧಪಟ್ಟು ಗುರುವೇ ಪ್ರಧಾನ ಆಗ್ತಾನೆ. ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಆರಾಧನೆಯನ್ನು ಮಾಡೋದು ಅಂದ್ರೆ ಬೇಕಾದಷ್ಟು ಥರದಲ್ಲಿ ಆರಾಧನೆ ಮಾಡಬಹುದು. ಮುಖ್ಯವಾಗಿ ಗುರುಗ್ರಹವನ್ನು ಆರಾಧನೆ ಮಾಡಬೇಕಿದ್ರೆ ಬಂಗಾರದ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು, ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಇದು ಬಹಳ ಮುಖ್ಯ. ಈ ವಸ್ತ್ರಗಳನ್ನು ಧರಿಸಿದ ಮೇಲೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬಹುದು, ಅಥವಾ ಕಡಲೆಕಾಳನ್ನು ಅರಿಶಿನ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಬಹುದು. ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಹೀಗೆ ನೀವು ನಡ್ಕೊಳ್ತಕ್ಕಂಥ ಯಾವುದೋ ಒಂದು ಗುರುಪೀಠಕ್ಕೆ, ಯಾವುದೋ ಒಂದು ಗುರುಪೀಠ, ಅಲ್ಲೊಂದು ಮಹಾತ್ಮೆ ಇರಬೇಕು. ಅದು ಮಾತ್ರ ಬಹಳ ಮುಖ್ಯ. ಗುರುಪೀಠ ಅಂತಂದ್ರೆ ಏನು? ಸಾಧಾರಣವಾಗಿ ನಾವೆಲ್ಲರೂ ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಏನು ಬೇಕಾದರೂ ಸರಿ ಒಂದು ಕಾವಿ ಉಟ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತಾರೆ ತಾವು ಗುರುಗಳು ಅಂತ ಅನೇಕ ಕಡೆ ಇಂಥದ್ದನ್ನು ನೋಡಿದ್ದೀವಿ. ಆದರೆ ಹಾಗಲ್ಲ, ಪಾರಂಪರಿಕವಾಗಿ ಬಂದಿರಬೇಕು. ಅಲ್ಲೊಂದು ಪರಂಪರೆ ಅಂತ ಇರುತ್ತೆ, ಒಂದು ಗುರು ಪರಂಪರೆ ಅಂತ ಇರುತ್ತೆ. ಅಲ್ಲೊಂದು ಸಾಧಕರು ಇರ್ತಾರೆ, ಒಬ್ಬರು ಸಾಧಕರು ಬಂದಿರ್ತಾರೆ, ಅವರೊಂದು ಏನೋ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿರ್ತಾರೆ. ಅಂಥ ಸ್ಥಾನವನ್ನು ಗುರುಸ್ಥಾನ ಅಂತ ಅನ್ಬಹುದೇ ಹೊರತು ಬೇರೆ ಯಾವುದೋ ಕಾರಣಗಳಿಂದಾಗಿ ಮಾಡಿದ್ದೆಲ್ಲ ಪೀಠಗಳೆಲ್ಲ ಗುರುಪೀಠ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅಥವಾ ಅದಕ್ಕಷ್ಟು ವ್ಯಾಲ್ಯೂ ಕೂಡ ಇರೋದಿಲ್ಲ, ಕೊಡೋದು ಬೇಕಾಗಿಲ್ಲ. ಪ್ರಧಾನವಾಗಿ ಇವತ್ತು ಎಷ್ಟು ಒಳ್ಳೊಳ್ಳೆ ಸಾಧು ಸಂತರಿದ್ದಾರೆ, ಅವರ ಹೆಸರುಗಳನ್ನು ಹೇಳೋದಕ್ಕೆ ನಮಗೆ ಅಷ್ಟು ರೋಮಾಂಚನ ಆಗುತ್ತೆ. ಅಂಥ ಒಳ್ಳೆ ಸಾಧಕರು ಇಲ್ಲಿ ಯಾರು ಒಬ್ಬರ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಹೌದು. ಅನೇಕ ಗುರು ಪರಂಪರೆ ನಮ್ಮ ಕರ್ನಾಟಕದಲ್ಲಿ ಇದ್ದಷ್ಟಂತೂ ಬಹುಶಃ ನಮ್ಮ ದೇಶದಲ್ಲ, ವಿಶ್ವದಲ್ಲೇ ಎಲ್ಲೂ ಇಲ್ಲ ಅನಿಸುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಗುರು ಪರಂಪರೆ ನಮ್ಮಲ್ಲಿದೆ. ನೀವುಗಳು ಹೋಗಿ ಯಾವ ಗುರು ಬೇಕೋ ಆ ಗುರುವನ್ನು ಆರಿಸ್ಕೊಳ್ಳಿ. ನಿಮಗಿಷ್ಟ ಆಗ್ತಕ್ಕಂಥ ವ್ಯಕ್ತಿಯನ್ನು ನೀವು ಗುರು ಅಂತ ತಗೊಂಡು ಅಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡಿ. ಅಥವಾ ಹೀಗಿದೆ ನನ್ನ ಜಾತಕದಲ್ಲಿ, ನನಗೆ ಹೀಗೆ ಓದೋದಕ್ಕೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ನೀವು ಏನಾದರೂ ಒಂದು ನನಗೆ ತಿಳುವಳಿಕೆ ಹೇಳಿ, ಅಥವಾ ಒಂದು ಆಶೀರ್ವಾದ ಮಾಡಿ, ಅಥವಾ ನಾನು ಏನು ಸೇವೆ ಮಾಡಬೇಕು ಅಂತ ಹೇಳಿ ಆ ಸೇವೆ ನಾನು ಮಾಡ್ತೀನಿ, ನನಗೆ ಒಳ್ಳೇದಾಗಬೇಕು, ನನಗೆ ವಿದ್ಯಾವಂತ ಆಗಬೇಕು ಇತ್ಯಾದಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗ್ಬೋದು, ದಕ್ಷಿಣಾಮೂರ್ತಿ ಕ್ಷೇತ್ರಕ್ಕೆ ಹೋಗಬಹುದು, ಅಥವಾ ಇನ್ನೆಲ್ಲಿ ನೀವು ಗುರುಕ್ಷೇತ್ರ ಅಂತ ನೀವು ನಂಬ್ಕೊಳ್ತೀರೋ ಅಲ್ಲೆಲ್ಲ ಕಡೆಗೂ ಹೋಗಿ ನೀವು ಸೇವೆಯನ್ನು ಮಾಡಬಹುದು. ಈ ಥರ ಅಲ್ಲಿ ಸೇವೆಯನ್ನು ಮಾಡಿ ಬಂದ ಪಕ್ಷದಲ್ಲಿ ಗುರು ಅನುಗ್ರಹ ಆಗುತ್ತೆ. ಯಾವಾಗ ಗುರು ಅನುಗ್ರಹ ಆಯಿತೋ ಆವಾಗ ಯಾವುದೇ ಗ್ರಹದ ನೀಚ ಸ್ಥಿತಿ ಇದ್ದರೂ ಸಹ ಅದು ಭಂಗವಾಗುತ್ತೆ. ಜೊತೆಯಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ಸಹಜವಾಗೇ ಅದು ವಿಚಲಿತವಾಗಿರ್ತಕ್ಕಂಥದ್ದು ಒಂದು ಸ್ಥಿರತೆಯನ್ನು ಹೊಂದುತ್ತೆ. ಅಂದರೆ ಹರಡು ಹೋಗಿರುತ್ತೆ ಎಲ್ಲೆಲ್ಲೋ. ಮಾನಸಿಕ ಭ್ರಮಣ ಅಂತ ಹೇಳ್ತಾರಲ್ಲ, ಈ ಭ್ರಮಣ ಅನ್ನೋ ಅರ್ಥ ಏನು? ಮತಿಭ್ರಮಣೆ ಅಂತ ಹೇಳ್ತಾರೆ ಕೆಲವರಿಗೆ. ಈ ಮತಿಭ್ರಮಣೆ ಅಂದರೆ ಏನು ಅರ್ಥ ಗೊತ್ತಿದೆಯಾ? ಬುದ್ಧಿ ಒಂದು ಕಡೆ ನಿಲ್ಲೋದಿಲ್ಲ, ಸುತ್ತಾ ಇರುತ್ತೆ ಅಂತ ಅರ್ಥ. ಯಾವುದೇ ಒಂದು ವಿಚಾರದ ಬಗ್ಗೆ, ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ, ಅಥವಾ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಆಗಲಿ ಅವನ ಮನಸ್ಸು ನಿಲ್ಲೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ಬೇಕಾದಷ್ಟು ಜನರನ್ನು ನೋಡಿದಿರಲ್ಲ, ಆ ಥರದ ವರ್ತನೆಯನ್ನು ಮಾಡ್ತಾರೆ. ಮನೇಲೂ ಸರಿಯಾಗಿರೋದಿಲ್ಲ, ಸ್ಕೂಲು ಕಾಲೇಜುಗಳಿಗೂ ಸರಿಯಾಗಿ ಹೋಗೋದಿಲ್ಲ, ಒಳ್ಳೆ ರೀತಿಯಲ್ಲಿ ಓದೋದಿಲ್ಲ, ಸ್ನೇಹಿತರ ಜೊತೆ ಬೆರೆಯೋದಿಲ್ಲ, ನೆಂಟರಿಷ್ಟ್ರ ಮನೆಗಳಿಗೆ ಹೋಗೋದಿಲ್ಲ, ಹೀಗೆ ಯಾವುದನ್ನೂ ಅವ್ರು ಬೇಕು ಅಂತ ಮಾಡೋದಿಲ್ಲ. ಒಟ್ಟು ಬೇಕಾಬಿಟ್ಟು ಅವ್ರ ಜೀವನ ಅನ್ನೋದು ನಡ್ಕೊಂಡು ಹೋಗ್ತಿರುತ್ತೆ. ಅಂಥವ್ರನ್ನ ಸುಮಾರು ಜನರನ್ನು ನಾನು ನೋಡಿದ್ದೀನಿ. ಅವರಲ್ಲಿ ಪ್ರಶ್ನೆ ಕೇಳಿದ್ರೆ ಒಂದು ಪ್ರಶ್ನೆಗೂ ಸರಿಯಾದ ಉತ್ತರನೂ ಸಿಗೋದಿಲ್ಲ. ಅಂಥವರಿಗೆ ಗುರು ಅನುಗ್ರಹ ಬೇಕೇ ಬೇಕು. ಗುರು ಅನುಗ್ರಹ ಆದರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧಿಸ್ಬೋದು. ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರುಕೋಪಂ ನಕಾರಯೇತ್ ಅಂತ ಹೇಳುತ್ತೆ. ಅಂದ್ರೆ ಏನರ್ಥ? ಪ್ರಪಂಚದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಬೇಕಾದರೂ ಸರಿ ಭಗವಂತನಿಗೆ ಸಿಟ್ಟು ಬಂದರೂ ಪರವಾಗಿಲ್ಲ, ಗುರುವಿಗೆ ಸಿಟ್ಟು ಬರಬಾರ್ದು. ಗುರುವಿನ ಅನುಗ್ರಹ ಇದ್ದರೆ ನಾವೇನು ಬೇಕಾದರೂ ಸಾಧನೆ ಮಾಡಬಹುದು. ಅದನ್ನೇ ದಾಸರು ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೌದು ಗುರುಜಿ, ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಅಂತ. ಎಲ್ಲರೂ ಕೂಡ ನಂಬಲೇಬೇಕಾಗಿರುವಂತಹ ವಿಷಯ ಇದು. ಗುರುಗಳ ಗುಲಾಮರಾಗೋ ತನಕ ನಾವು ಯಾವುದೇ ವಿಷಯದಲ್ಲೂ ಕೂಡ ಒಂದು ವೃದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇನ್ನು ಈ ವಿಚಾರದ ಬಗ್ಗೆ ಹಲವಾರು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇನ್ನು ಗುರುಜಿ, ಇವತ್ತಿನ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ತಿಳಿಸ್ಕೊಡ್ತೀರಾ? ಆಗಲಿ. ಮೊದಲು ಮೇಷರಾಶಿ ಯೋಗ ಫಲವನ್ನು ನೋಡೋಣ. ಮೇಷರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ರಾಶಿಯಲ್ಲೇ ಇರತಕ್ಕಂಥ ಚಂದ್ರ, ಶುದ್ಧ ಚಂದ್ರ,
ಮಾನಸಿಕವಾದಂತಹ ಸ್ಥಿತಿಗತಿಗಳೆಲ್ಲವೂ ಉತ್ತಮವಾಗಿದ್ದರೂ ಸಹ ಸಪ್ತಮ ಭಾವದಲ್ಲಿರ್ತಕ್ಕಂಥ ಗ್ರಹತ್ರಯ ಯೋಗದ ದೃಷ್ಟಿ ಇರತಕ್ಕಂಥದ್ದಾದ್ದರಿಂದ ಮನೆಯಲ್ಲಿ ಕ್ಷೇತ್ರದಲ್ಲಿ ಹೊಸತಾಗಿ ಖರೀದಿ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ದಿನ, ಅಥವಾ ಹೊಸದಾಗಿ ಏನಾದರೂ ಒಂದು ಜಾಗವನ್ನು ಖರೀದಿ ಮಾಡಬೇಕು, ಸೈಟು ಜಮೀನು ಮನೆ ಇತ್ಯಾದಿಗಳನ್ನು ಅಂತ ಆದರೆ ಆ ಬಗ್ಗೆ ಯೋಚನೆ ಮಾಡೋದಕ್ಕೆ ಮಾತ್ರ ಯೋಗ್ಯವಾದ ದಿನ ಇವತ್ತು, ಇನ್ವೆಸ್ಟ್ಮೆಂಟ್ಗಲ್ಲ. ಯಾಕೆ ಅಂತಂದರೆ ಚಂದ್ರ ಪೂರ್ಣ ಬಲಿಷ್ಠನೂ ಅಲ್ಲ, ಜೊತೆಗೆ ಶುದ್ಧನಾಗಿದ್ದರೂ ಶುದ್ಧ ಅಲ್ಲದೆ ಇರುವಂಥ ಲೆಕ್ಕ. ಯಾಕೆಂದರೆ ಅಂಗಾರಕ ಮತ್ತು ಶನೇಶ್ವರ ಎರಡು ಗ್ರಹಗಳ ದೃಷ್ಟಿ ಕೇತುವಿನ ಯೋಗ, ಚಂದ್ರಕೇತು ಯೋಗ ಅಂತಕ್ಕಂಥದ್ದಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ದೇವತಾ ಆರಾಧನೆಗೆ. ಹಾಗಾಗಿ ಮೇಷರಾಶಿಯವರು ಇವತ್ತು ನಿಮ್ಗೆ ಇಷ್ಟ ಬಂದಂಥ ದೇವತಾರಾಧನೆಯನ್ನೇನಾದರೂ ಮನೆಯಲ್ಲಿ ಮಾಡ್ಕೋಬೇಕು ಅಂದರೆ ಖಂಡಿತವಾಗಿ ಮಾಡ್ಕೊಳ್ಳಿ. ಅದಿಲ್ಲ ಇನ್ಯಾವುದಾದ್ರೂ ಒಂದು ಬೇರೆ ದೇವತಾರಾಧನೆಯನ್ನು ಮಾಡಿಕೊಂಡು ನಾವು ಭೂಮಿ ಸಂಬಂಧಿತವಾದ ವ್ಯವಹಾರಕ್ಕೆ ಕೈ ಹಾಕಬೇಕು ಅಂತ ಹೊರಡೋದಾದರೆ ನೀವು ವರಾಹಸ್ವಾಮಿಯನ್ನು ಪೂಜೆ ಮಾಡಬೇಕು. ಮಹಾವಿಷ್ಣುವಿನ ಅವತಾರ ಅದು, ಹಂದಿಯ ಮುಖ, ವರಾಹದ ಮುಖ ಇರತಕ್ಕಂತಹ ಮಹಾವಿಷ್ಣುವಿನ ಸ್ವರೂಪ, ಅದನ್ನು ವರಾಹಸ್ವಾಮಿ ಅಂತ ಹೇಳ್ತಾರೆ. ಆ ಒಂದು ವರಾಹಸ್ವಾಮಿಯನ್ನು ಭೂದೇವಿ ಸಹಿತನಾಗಿರ್ತಕ್ಕಂಥ ವರಾಹಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಆನಂತರ ಇವತ್ತಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ನಿಮಗೆ ಖಂಡಿತವಾಗಲೂ ಜಯ ಸಿಕ್ಕತ್ತೆ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗಫಲದ ಪ್ರಕಾರವಾಗಿ ಸ್ವಲ್ಪ ಶತ್ರು ಪೀಡೆ ಜಾಸ್ತಿ ಇವತ್ತು ಅಂತ ಲೆಕ್ಕ. ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ವಿಷಯದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ನಿಮ್ಮ ವೀಕ್ನೆಸ್ ಅವರಿಗೆ ಗೊತ್ತಿರುತ್ತೆ, ಯಾಕೆಂದ್ರೆ ತೃತೀಯಾಧಿಪತಿಯಾಗಿರ್ತಾನೆ. ಹಾಗಾಗಿ ನಿಮ್ಮ ಯಾವುದೋ ಒಂದು ಚಲನವಲನದ ವೀಕ್ನೆಸ್ನ ಹಿಡ್ಕೊಂಡಿರ್ತಕ್ಕಂಥ ನಿಮ್ಮ ಶತ್ರುಗಳು ಅಂತ ಅನ್ಬೋದು. ಅಂಥವರು ನಿಮ್ಮನ್ನು ಹಿಂಸೆ ಪಡಿಸ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥ ದಿನ. ಯಾಕೆ ಅಂತಂದರೆ ಯಾವಾಗಲೂ ನಮ್ಮ ವೀಕ್ನೆಸ್ ಇನ್ನೊಬ್ಬರ ಪರ ಆಗ್ಬಿಡ್ತು ಅಥವಾ ಇನ್ನೊಬ್ಬರಿಗೆ ಗೊತ್ತಾಯಿತು ಅಂತಂದರೆ ಅದು ನಮಗೆ ಕಷ್ಟನೇ. ಮತ್ತು ಆ ವೀಕ್ನೆಸ್ ಗೊತ್ತಿರ್ತಕ್ಕಂಥ ವ್ಯಕ್ತಿ ಏನಾದ್ರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾನೆ ಅಂತ ಆದರೆ ಅವನನ್ನು ಹೇಗ್ರಿ ಸ್ನೇಹಿತ ಅಂತ ಕರೆಯೋದು? ಶತ್ರುನೇ ತಾನೇ ಅವನು. ಹಾಗಾಗಿ ಅಂಥವ್ರು ಏನಂತ ಹೇಳ್ತಾರೆ ಅಂದರೆ ಹಿತಶತ್ರುಗಳು ಅಂತಾರೆ. ಆ ಹಿತಶತ್ರುಗಳ ಬಾಧೆ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ಅಂಥ ವ್ಯಕ್ತಿಗಳಿಂದ ಆದಷ್ಟು ದೂರ ಇರತಕ್ಕಂಥದ್ದು ನಿಮಗೆ ಒಳ್ಳೆಯದು. ಯೋಚನೆ ಮಾಡಿ ಆನಂತರ ಕೆಲಸವನ್ನು ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ವೀಕ್ನೆಸ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಡಿ. ಜೊತೆಯಲ್ಲಿ ಆ ವೀಕ್ನೆಸ್ಸಿಂದ ನೀವು ಹೊರಗಡೆ ಬರ್ತಕ್ಕಂಥ ಪ್ರಯತ್ನ ಮಾಡಬೇಕು ಖಂಡಿತವಾಗಲು. ಯಾಕೆಂದರೆ ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ತಿದ್ದುಕೊಂಡು ತಕ್ಷಣದಲ್ಲಿ ಎಚ್ಚೆತ್ಕೊಂಡು ಹೊರಬಂದ ಅಂತ ಆದರೆ ಆ ಸ್ಥಿತಿಯಿಂದ ಖಂಡಿತವಾಗಲೂ ಮುಂದಾಗ್ತಕ್ಕಂಥ ಎಷ್ಟೋ ಅನಾಹುತಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯೋಚನೆ ಮಾಡಿ. ಇಷ್ಟಲ್ಲದೆ ವೃಷಭ ರಾಶಿಯವರು ಒಂದು ಬಹಳ ಮುಖ್ಯವಾದಂಥ ಕೆಲಸವನ್ನು ಇಲ್ಲಿ ಮಾಡಬೇಕು. ಏನಪ್ಪ ಅಂದರೆ ಗೋಪಾಲಕೃಷ್ಣನ ಆರಾಧನೆ. ಗೋಪಾಲಕೃಷ್ಣನ ಆರಾಧನೆಯನ್ನು ಮಾಡಿದ್ರಿ ಅಂದರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರ ಯೋಗಫಲದ ಪ್ರಕಾರ ಏಕಾದಶಿ ಭಾವಕ್ಕೆ ಬಂದಿರತಕ್ಕಂಥ ಧನಾಧಿಪತಿ, ರಕ್ಷಾಧಿಪತಿ, ಆರೋಗ್ಯ ಅಂತಕ್ಕಂಥದ್ದು ಉತ್ತಮವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ. ಇವತ್ತು ನಿಮಗೆ ಚೆನ್ನಾಗಿದೆ ದಿನ. ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಅಥವಾ ಸ್ವಲ್ಪ ವಿಸ್ತರಿಸ್ಕೊಳ್ಳೋದಕ್ಕೆ ಇವತ್ತು ತುಂಬ ಚೆನ್ನಾಗಿದೆ. ಅಶ್ವಿನಿ ನಕ್ಷತ್ರ ಬೇರೆ. ಔಷಧಿ ವ್ಯಾಪಾರಿಗಳು ಅದನ್ನು ಮುಂದುವರಿಸ್ತಕ್ಕಂಥದ್ದು ಅಥವಾ ಕೃಷಿಕರು ಅದನ್ನು ಮುಂದುವರಿಸ್ತಕ್ಕಂಥದ್ದು ಸ್ವಲ್ಪ ವಿಸ್ತಾರ ಮಾಡಿಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಇವತ್ತು ಬಹಳ ಚೆನ್ನಾಗಿದೆ. ಹಾಗಾಗಿ ಮಿಥುನ ರಾಶಿಯವರು ಆ ಬಗ್ಗೆ ಪ್ರಯತ್ನ ಪಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ಧನಾಧಿಪತಿ ಕೂಡ ಅವನೇನೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರ ಮಾಡೋದಿದ್ರೂ ಸಹ ಇವತ್ತು ಹೆಜ್ಜೆ ಇಡ್ತಕ್ಕಂಥದ್ದು ತುಂಬ ಒಳ್ಳೆಯ ದಿನವಾಗಿದೆ. ಜೊತೆಯಲ್ಲಿ ಇವತ್ತು ಇರತಕ್ಕಂಥ ಯೋಗ ಬಂದು ನಿಮಗೆ ಬ್ರಹ್ಮನಾಮಕವಾದಂಥ ಯೋಗ. ಬ್ರಹ್ಮನಾಮಕ ಯೋಗ ಇದೆ ಅಂತಂದರೆ ವಿಶೇಷ ಏನು ಅಂತಂದರೆ ನೀವು ಹೊಸದಾದ ಸೃಷ್ಟಿಯನ್ನು ಮಾಡ್ಕೋಬೋದು. ಸೃಷ್ಟಿ ಅಂದರೆ ಏನು? ಯಾವುದಾದ್ರೂ ಒಂದು ವಿಚಾರವನ್ನು ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಾಡಿ. ಆದರೆ ನಿಮಗೆ ತಾರಾನುಕೂಲ ಬರ್ತದೆ ಇಲ್ಲೋ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಈ ತಾರಾನುಕೂಲವನ್ನು ನೋಡ್ಕೊಳ್ಳೋದು ಹೇಗೆ ಅಂತಂದರೆ ನೀವು ಜ್ಯೋತಿಷಿಗಳ ಹತ್ರ ಕೇಳಲೇಬೇಕಾಗ್ತದೆ. ಹಾಗಾಗಿ ಎಲ್ಲವನ್ನು ವಿವರಣೆ ಮಾಡೋದಕ್ಕಿಲ್ಲ, ಅವಕಾಶ ಇರೋದಿಲ್ಲ. ಕೇಳ್ಕೊಳ್ಳಿ. ಇವತ್ತು ತುಂಬ ಚೆನ್ನಾಗಿದೆ. ಹೊಸದಾಗಿ ಯಾವುದಾದ್ರೂ ವ್ಯಾಪಾರ ಇತ್ಯಾದಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರ ಯೋಗಫಲದ ಪ್ರಕಾರ ಯಾರು ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಇತ್ಯಾದಿ ಏನೋ ಯೋಚನೆಗಳನ್ನು ಇಟ್ಕೊಂಡಿರ್ತೀರಲ್ಲ, ಅಂಥವ್ರಿಗೆ ಇವತ್ತು ಬಹಳ ಯೋಗ್ಯವಾಗಿರ್ತಕ್ಕಂಥ ದಿನ. ಯಾಕೆಂದರೆ ಕರ್ಮಭಾವದಲ್ಲಿರ್ತಕ್ಕಂತಹ ಕುಜನಿಗೆ ವ್ಯಾಪಾರ ಸ್ಥಾನ ಅಂತಕ್ಕಂಥದ್ದು ಬಹಳ ಉತ್ತಮವಾದಂಥ ಫಲ. ಚಂದ್ರ ಕುಜ ಈ ಗ್ರಹಗಳ ದೃಷ್ಟಿ ಇರತಕ್ಕಂಥದ್ದೇನಿದೆ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟು ಬಹಳ ಒಳ್ಳೆಯ ಯೋಗವನ್ನು ಕೊಡುತ್ತೆ. ಜೊತೆಯಲ್ಲಿ ಆಂಶಿಕವಾಗಿರ್ತಕ್ಕಂಥ ಶಶಿಮಂಗಳ ಯೋಗ ಕೌಟುಂಬಿಕ ಸೌಖ್ಯವನ್ನು ಹೇಳುತ್ತೆ. ಆದರೆ ಜೊತೆಯಲ್ಲಿ ಶನಿ ಇರತಕ್ಕಂಥದ್ದಾದ್ರಿಂದ ಸ್ವಲ್ಪ ಮಂದಗತಿಯನ್ನು ಹೇಳುತ್ತೆ ಅಷ್ಟೇ. ಯೋಚನೆ ಮಾಡಬೇಡಿ, ಶನಿ ಉಚ್ಚನಾಗಿದ್ದಾನೆ. ಹಾಗಾಗಿ ಮಂದಗತಿಯನ್ನು ಹೊಂದಿದ್ರೂ ಸಹ
ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಪ್ರಗತಿಯನ್ನೇ ಕೊಡ್ತಾನೆ. ಇನ್ನು ಕರ್ಕಾಟಕ ರಾಶಿಯವರು ಇವತ್ತು ಮುಖ್ಯವಾಗಿ ಭೈರವ ಅಂದರೆ ಕಾಲಭೈರವನ ಪ್ರಾರ್ಥನೆ ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಂಡು ಮುಂದುವರೆದ ಪಕ್ಷದಲ್ಲಿ ಖಂಡಿತವಾಗಿ ಉತ್ತಮವಾದಂಥ ಫಲ ದೊರಕುತ್ತೆ. ಸಿಂಹರಾಶಿ ಯೋಗ ಫಲವನ್ನು ನೋಡೋಣ. ಸಿಂಹರಾಶಿಯವರ ಯೋಗ ಫಲದ ಪ್ರಕಾರ ವ್ಯಯಾಧಿಪತಿ ಇರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ. ಭಾಗ್ಯಸ್ಥಾನಕ್ಕೆ ಯಾವಾಗ ವ್ಯಯಾಧಿಪತಿ ಬರ್ತಾನೆ ಅದಕ್ಕೆ ಸರಿಯಾದಂತಹ ಗ್ರಹಗಳ ದೃಷ್ಟಿಯೂ ಬಿತ್ತು ಅಂತಾದರೆ ತುಂಬ ಒಳ್ಳೆಯ ಯೋಗ ಅದು. ಜೊತೆಯಲ್ಲಿ ಗುರು ಕೂಡ ಏಕಾದಶದಲ್ಲಿದ್ದಾನೆ. ಹಾಗಾಗಿ ಪುಣ್ಯ ಅಂತಕ್ಕಂಥದ್ದು ಅಥವಾ ಪುಣ್ಯ ಸಂಪಾದನೆ ಅಂತಕ್ಕಂಥದ್ದು ಅಥವಾ ವಿದ್ಯಾರ್ಥಿಗಳಿಗೆ ಏನಿದೆ ಬಹಳ ಉತ್ತಮವಾಗಿರತಕ್ಕಂಥ ದಿವಸ. ಜೊತೆಯಲ್ಲಿ ಇವತ್ತು ಸಿಂಹರಾಶಿಯವರು ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ ಪಕ್ಷದಲ್ಲಿ ವಿದ್ಯೆ ಇರ್ಬೋದು, ವ್ಯಾಪಾರ ವ್ಯವಹಾರಗಳಿರ್ಬೋದು, ಉದ್ಯೋಗ ಇರ್ಬೋದು, ಯಾವುದೇ ರೀತಿಯಾದಂಥ ಪ್ರಯತ್ನ ಇರ್ಬೋದು ತುಂಬ ಚೆನ್ನಾಗಿ ನಡೀತದೆ. ಆನಂದವಾಗಿ ಇವತ್ತಿನ ದಿನವನ್ನು ಕಳೆಯಬಹುದು. ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಇವತ್ತು ಶುಭ ಫಲ ನಿಮ್ಮದಾಗತ್ತೆ. ಇದು ಸಿಂಹರಾಶಿಯವರೆಗಿನ ಇವತ್ತಿನ ಯೋಗ ಫಲ ಆಯಿತು. ಈಗ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನ ಏನಿದ್ದಾರೆ ವಿದ್ಯಾರ್ಥಿಗಳು, ಅವರು ವಿದ್ಯೆಗೆ ಸಮಸ್ಯೆ ಆದರೆ ಏನು ಮಾಡಬೇಕು ಅಂತ ನೋಡೋಣ. ಇಲ್ಲಿ ಧನುರಾಶಿಯಲ್ಲಿ ಏನಾಗ್ತದೆ ಅಂತಂದರೆ ಪಂಚಮ ಭಾವ ಅಂತಂದರೆ ಮೇಷರಾಶಿ ಆಗ್ತದೆ. ಈ ವರ್ಷ ಏಕಾದಶದಲ್ಲಿದ್ದಾನೆ. ಏನು ಯೋಚನೆ ಮಾಡಬೇಡಿ, ನಿಮ್ಮ ಎಕ್ಸಾಮಿನೇಷನ್ ಮುಗಿಯೋಲ್ಲಿವರೆಗೂ ಸಹ ಕುಜ ಅತ್ಯುತ್ತಮವಾದಂಥ ಫಲವನ್ನು ಕೊಡ್ತಾನೆ. ಜೊತೆಯಲ್ಲಿ ಕುಜನಿಗೆ ಗುರುವಿನ ದೃಷ್ಟಿ ಇರ್ತದೆ. ಇನ್ನೂ ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಿಮ್ಮ ರಾಶಿಗೂ ಸಹ ಗುರುವಿನ ದೃಷ್ಟಿ ಇರ್ತದೆ. ವೃಶ್ಚಿಕ ರಾಶಿಯವರಿಗಿದ್ದ ಸಮಸ್ಯೆ ನಿಮಗಿಲ್ಲ. ಯಾಕೆ ಅಂತಂದರೆ ಅವರಿಗೆ ಅಷ್ಟಮದಲ್ಲಿ ಬೇರೆ ಗುರು ಅನುಗ್ರಹ ಕೂಡ ಇರಲಿಲ್ಲ ಅವರಿಗೆ. ಹಾಗಾಗಿ ಅವರು ಗುರುವಿನ ಅನುಗ್ರಹ ತಗೊಳ್ಳೋಕೆ ಬೇಕಾದಂಥ ಅನೇಕ ಪ್ರಯತ್ನಗಳನ್ನು ಮಾಡುವಂಥ ಅನಿವಾರ್ಯತೆ ಇತ್ತು. ಆದರೆ ಇಲ್ಲಿ ಹಾಗಿಲ್ಲ. ಧನುರಾಶಿಯವರಿಗೆ ಏನಾಗಿದೆ ಅಂತಂದರೆ ನೇರವಾದ ದೃಷ್ಟಿ ಗುರುವಿಂದು ನಿಮ್ಮ ರಾಶಿಗಿದೆ. ಜೊತೆಯಲ್ಲಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಅಂಗಾರಕ ಕೂಡ ಉತ್ತಮವಾದಂತಹ ಸ್ಥಾನದಲ್ಲಿದ್ದಾನೆ. ಜೊತೆಯಲ್ಲಿ ಅವನಿಗೂ ಕೂಡ ಗುರುವಿನ ದೃಷ್ಟಿ ಇದೆ. ಹಾಗಂತ ಹೇಳಿ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಧನುರಾಶಿಯವರು ಏನು ಮಾಡಬೇಕು ಅಂದರೆ ಪಂಚಮ ಭಾವದಲ್ಲಿ ಕೇತು ಇದ್ದಾನೆ. ಹಾಗಾಗಿ ಕೆಲವರು ಅಂದರೆ ವಿಶೇಷವಾಗಿ ಗಂಡು ಮಕ್ಕಳಿಗೆ ಅನ್ವಯಿಸುತ್ತೆ ಇದು. ಗಂಡು ಮಕ್ಕಳಿಗೆ ಏನು ಮಾಡಿ ಅಂತಂದರೆ ನಿತ್ಯ ಮನೆಯಲ್ಲಿ ಸಾಯಂಕಾಲದ ಹೊತ್ತು ಅಗ್ನಿ ಪೂಜೆಯನ್ನು ಮಾಡಿ, ಸಂಜೆ ಹೊತ್ತು ಅಗ್ನಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಗುರುಜಿ ನಾವು ಅಗ್ನಿ ಪೂಜೆ ಹೇಗೆ ಮಾಡೋದು? ನಮ್ಮ ಮನೇಲಿ ಗ್ಯಾಸ್ ಸ್ಟವ್ ಉರಿಯೋದು, ಅಡುಗೆ ಮನೇಲಿ ಎಲ್ಲಿಂದ ಅಗ್ನಿ ಪೂಜೆ ಮಾಡೋದು ಅಂತ ಪ್ರಶ್ನೆ ಬರುತ್ತೆ. ಆವಾಗ ಏನು ಮಾಡಬೇಕು ನೀವು ಅಂತಂದರೆ ಒಂದು ಸ್ವಲ್ಪ ಈ ತೆಂಗಿನಕಾಯಿ ಚಿಪ್ಪು ಇತ್ಯಾದಿಗಳನ್ನು ತೊಗೊಂಡು ಒಂದು 2-3 ತುಂಡು ಮಾಡ್ಕೊಂಡು ಅದು ಇಟ್ಕೊಂಡು ಕರ್ಪೂರವನ್ನು ಹೊತ್ತಿಸಿಟ್ಬಿಟ್ರೆ ಅದು ಉರಿಯುತ್ತೆ. ಒಂದು ಕಬ್ಬಿಣದ ಪಾತ್ರೆ ತಗೊಳ್ಳಿ, ಅದರಲ್ಲಿ ಅದನ್ನು ಹಾಕ್ಕೊಳ್ಳಿ, ಪೀಸ್ಗಳನ್ನು ಹಾಕ್ಕೊಳ್ಳಿ, ಅದಕ್ಕೆ ಒಂದು 2-3 ಕರ್ಪೂರ ಹಾಕ್ಬಿಟ್ಟು ಹಚ್ಚಿ. ಯಾವಾಗ ಚಿಪ್ಪೆಗೆ ಬೆಂಕಿ ಹಚ್ಕೊಳ್ತದೆಯೋ ಆವಾಗ ಸುಲಭವಾಗಿ ಅಗ್ನಿ ಸಿದ್ಧವಾಯಿತು ಅಂತ ಲೆಕ್ಕ. ಹಾಗೆ ಸಿದ್ಧವಾಗಿರ್ತಕ್ಕಂಥ ಅಗ್ನಿಗೆ ಸ್ವಲ್ಪ ಅಕ್ಷತೆಯನ್ನು ಮೊದಲು ಹಾಕಿ ಕೈ ಮುಗಿಬೇಕು. ಕೆಂಪು ಅಕ್ಷತೆಯನ್ನು ಅಗ್ನಿಗೆ ಹಾಕಿ ಆನಂತರದಲ್ಲಿ ಅಗ್ನಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಸಾಂಬ್ರಾಣಿ ಪುಡಿಯನ್ನು ಹಾಕಿ, ಇಲ್ಲಿ ಪ್ರಧಾನವಾಗಿ ಅಗ್ನಿಯ ಆಹಾರ ಯಾವುದು ಅಂತ ನೋಡಿದರೆ ತುಪ್ಪ. ಕನಿಷ್ಠ ಪಕ್ಷ ನೀವು 7 ಚಮಚ ತುಪ್ಪವನ್ನು ಅದಕ್ಕೆ ಹಾಕಬೇಕು. ಯಾಕೆ ಅಂತಂದರೆ ಅಗ್ನಿಗೆ 7 ನಾಲಿಗೆ ಇದೆ ಅಂತ ಹೇಳ್ತದೆ. ಸಪ್ತತೆ ಅಗ್ನೇ ಸಮಿಧ ಸಪ್ತ ಜಿಹ್ವಾ ಸಪ್ತ ಋಷಯ ಸಪ್ತಧಾಮ ಪ್ರಿಯಾಣಿ ವೇದದಲ್ಲಿ ಮಂತ್ರವನ್ನು ಹೇಳುತ್ತೆ. ಹಾಗಾಗಿ ಅಗ್ನಿಗೆ ಇರತಕ್ಕಂಥದ್ದು 7 ನಾಲಿಗೆ ಆಗಿರೋದ್ರಿಂದ ಆ 7 ನಾಲಿಗೆಗೆ ಸಂಬಂಧಪಟ್ಟಂತೆ ಒಂದೊಂದು ನಾಲಿಗೆಗೆ ಒಂದೊಂದು ಚಮಚ ಅಂತ ಲೆಕ್ಕ ಹಿಡ್ಕೊಳ್ಳಿ. ಒಟ್ಟು 7 ಚಮಚ ತುಪ್ಪವನ್ನು ಅಗ್ನಿಗೆ ಹಾಕಿ ಅಗ್ನಿಯನ್ನು ಪೂಜೆ ಮಾಡ್ಕೊಳ್ಳಿ. ಇದು ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿದ್ದಾಯಿತು. ಇನ್ನು ಹೆಣ್ಣು ಮಕ್ಕಳು ಏನು ಮಾಡಬೇಕಪ್ಪ ಅಂತಂದರೆ ಗಣಪತಿಯನ್ನು ಪೂಜೆ ಮಾಡಬೇಕು. ಯಾಕೆ ಇಬ್ಬರಿಗೂ ಬೇರೆ ಬೇರೆ ಹೇಳ್ತಾ ಇದ್ದೀನಿ ಅಂತಂದರೆ ಅಗ್ನಿ ಪೂಜೆಯ ಅಧಿಕಾರ ಹೆಣ್ಣು ಮಕ್ಕಳಿಗೆ ಬರಬೇಕಿದ್ರೆ ಮದುವೆ ಆಗಲೇಬೇಕು. ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಓದ್ತಾ ಇರೋ ಪಕ್ಷದಲ್ಲಿ ಅವರು ಅಗ್ನಿ ಪೂಜೆಯನ್ನು ಮಾಡಬಹುದು. ಅದಿಲ್ಲ ಕುಮಾರಿಯರಿದ್ದಾರೆ ಮದುವೆ ಆಗಿಲ್ಲ ಅಂತ ಅನ್ನುವಂಥವರಿಗೆ ಅಗ್ನಿ ಪೂಜೆ ಅಧಿಕಾರ ಇರೋದಿಲ್ಲ. ಹಾಗಾಗಿ ಅವ್ರೇನು ಮಾಡಬೇಕು ಅಂದರೆ ಗಣಪತಿಯನ್ನು ಪೂಜೆ ಮಾಡಬೇಕು. ಕೇತು ಇರೋದ್ರಿಂದ ಗಣಪತಿ ಪೂಜೆ ಮಾಡಬೇಕಿದ್ರೂ ಅಷ್ಟೇ ನಿತ್ಯ ಬೆಳಿಗ್ಗೆ ಮಾಡಿ, ಸಂಜೆ ಹೊತ್ತೇನು ಬೇಡ. ಬೆಳಗಿನ ಹೊತ್ತು ನೀವು ಗಣಪತಿಗೆ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ, ಒಂದು 21 ಗರಿಕೆಯನ್ನಿಟ್ಟು ಗಣಪತಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ, ನಿಮಗೇನು ಧ್ಯಾನ ಮಾಡ್ಕೊಳ್ಳಿಕ್ಕೆ ಬರ್ತದೆಯೋ ಆ ಧ್ಯಾನವನ್ನು ಮಾಡಿ ಗಣಪತಿಯನ್ನು ಪೂಜೆ ಮಾಡ್ಕೊಳ್ಳಿ. ಆನಂತರದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿ ನಡೆಯುತ್ತೆ. ಇದು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಂಬಂಧಪಟ್ಟಿದ್ದು. ವಿದ್ಯಾರ್ಥಿಗಳು ಇದೇ ರೀತಿಯಲ್ಲೇ ಅವರ ಒಂದು ಚಟುವಟಿಕೆಗಳನ್ನು ನಡೆಸಿದ ಪಕ್ಷದಲ್ಲಿ ಖಂಡಿತವಾಗಿ ಉತ್ತಮವಾದಂಥ ರೀತಿಯಲ್ಲಿ ಎಕ್ಸಾಮ್ ಎದುರಿಸಬಹುದು. ಧನ್ಯವಾದಗಳು ಗುರುಜಿ. ಇನ್ನು ವೀಕ್ಷಕರೇ, ಇವತ್ತಿನ ಮತ್ತಷ್ಟು ಉಳಿದಂತಹ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಆದ್ರೆ ಅದಕ್ಕೂ ಮುನ್ನ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮತ್ತೊಂದು ಪುಟ್ಟ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
ಇನ್ನು ಗುರುಜಿ, ಇನ್ನುಳಿದಂತಹ 3 ರಾಶಿಯವರ ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಒಂದು ಮಾರ್ಗಗಳನ್ನು ಪಾಲನೆ ಮಾಡಬೇಕಾಗುತ್ತೆ ತಿಳಿಸ್ಕೊಡ್ತೀರಾ? ಆಗಲಿ. ಮಕರ ರಾಶಿಯವರ ಸ್ಥಿತಿಗತಿಗಳನ್ನು ಈ ವರ್ಷದ ಯೋಗ ಫಲಗಳನ್ನು ನೋಡೋಣ. ಮಕರ ರಾಶಿಯಲ್ಲಿ ಏನಾಗಿದೆ ಅಂತಂದರೆ ಷಷ್ಠಭಾವದಲ್ಲಿ ಗುರು ಇದ್ದಾನೆ. 6ನೇ ಮನೆಯಲ್ಲಿ ಗುರು ಇದ್ದಾಗ ಗುರುವಿನ ದೃಷ್ಟಿ ವ್ಯಯಕ್ಕಿರ್ತದೆ ಮತ್ತು ಭಾಗ್ಯಕ್ಕೂ ಸಹ ಇರ್ತದೆ. ಹಾಗಾಗಿ ಅತಿ ವಿಶೇಷವಾಗಿರ್ತಕ್ಕಂತಹ ತೊಂದರೆ ಅಂತ ಇರೋದಿಲ್ಲ, ಆದರೆ ಪೂರ್ಣವಾಗಿರ್ತಕ್ಕಂತಹ ಒಂದು ಸಮಾಧಾನ ಅನ್ನುವಂಥದ್ದು ಇರೋದಿಲ್ಲ. ಜೊತೆಯಲ್ಲಿ ಕರ್ಮಭಾವದಲ್ಲಿ ಯಾವಾಗ ಶನಿ ಮತ್ತು ಅಂಗಾರಕ 2 ಗ್ರಹಗಳ ಒಂದು ಸಂಯೋಗ ಆಗ್ತದೆಯೋ ಆವಾಗ ಆ ಒಂದು ತೊಂದರೆ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಶಾರೀರಿಕವಾಗಿರ್ತಕ್ಕಂಥ ನೋವುಗಳು, ಅದರಲ್ಲೂ ವಿಶೇಷವಾಗಿ ಬೆನ್ನಿನ ಭಾಗದಲ್ಲಿ ನೋವು. ಓದ್ಲಿಕ್ಕೆ ಕೂತ್ರೆ ಸಾಕು ಸ್ವಲ್ಪ ತೊಂದರೆ ಆಗುತ್ತೆ, ಹೆಚ್ಚೊತ್ತು ಕೂತ್ಕೂಡಲೇ ಬೆನ್ನು ನೋವು ಬರುತ್ತೆ, ಸೊಂಟದ ಭಾಗದಲ್ಲಿ ನೋವು ಬರುತ್ತೆ, ಮಂಡಿ ಹಿಡ್ಕೊಳ್ಳುತ್ತೆ, ಅಥವಾ ಇನ್ನೇನೋ ಒಂದು ಈ ಥರದ ಸಮಸ್ಯೆ ಅಂತಕ್ಕಂಥದ್ದು ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಮಕರ ರಾಶಿಯವರು ಏನು ಮಾಡಬೇಕು ಅಂತಂದರೆ ಈ ಒಂದು ಎಕ್ಸಾಮ್ ಹತ್ರ ಬರ್ತಾ ಇರೋ ಸಂದರ್ಭದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೈಮೇಲಿರ್ತಕ್ಕಂಥ ಬಟ್ಟೆ ಸ್ವಲ್ಪ ಸಡಿಲವಾಗಿರಬೇಕು. ಯಾಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನ ಬಟ್ಟೆ ಬಗ್ಗೆ ಮಾತಾಡದೇ ಇರೋದು ಒಳ್ಳೆಯದು. ಅದೇನು ಕಟ್ಟು ಹಾಕದ ಹಾಗಿರುತ್ತೆ, ಹಗ್ಗ ಹಾಕಿ ಸುತ್ತಿ ಬಿಗಿದು ಬಿಟ್ಟಿದ್ದಾರೆ ದಬ್ಬಾಯಿಸ್ ಅನ್ನೋ ಥರದಲ್ಲಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ರಕ್ತ ಸಂಚಾರವೇ ಸರಿಯಾಗಿ ಆಗೋದಿಲ್ಲ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ, ಯಾವ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇವತ್ತು 25 ವರ್ಷ 28 ವರ್ಷ 30-35 ವರ್ಷ ಆಗೋಷ್ಟರೊಳಗಾಗಲೇ ಎಲ್ಲರಿಗೂ ಸಂಧಿವಾತ ಹೇಳ್ತಲ್ಲ, ಏನು ಸಮಸ್ಯೆ ಏನು ಅಂದರೆ ನಂಗೆ ಕೆಳಕ್ಕೆ ಕೂರಕ್ಕಾಗಲ್ಲ. ಯಾಕೆ ಕೆಳಕ್ಕೆ ಕೂರಕ್ಕಾಗಲ್ಲ ಅಂತ ರುಮ್ಯಾಟಿಡ್ ಆರ್ಥರೈಟಿಸ್ ಬಂದಿದೆ. ಹೇಗೆ ಬಂತು? ಹೀಗೆ ರಕ್ತ ಸಂಚಾರ ಸರಿಯಾಗಿ ಮಾಡಲಿಲ್ಲ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಸರಿಯಾಗಿ, ಸ್ನಾಯು ಸೆಳೆತ ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಶುರುವಾಗುತ್ತೆ. ನಮ್ಮ ತಾತ ಇದ್ರು 93 ವರ್ಷ ಆದ್ರೂ ನೆಲಕ್ಕೆ ಕೂತ್ಕೊಂಡೆ ಊಟ ಮಾಡ್ತಾ ಇದ್ರು. ಆ 93 ಉಲ್ಟಾ ಮಾಡಿ ಈಗ 39 ವರ್ಷ ಆಗೋಷ್ಟೊತ್ತಿಗೆ ಕೆಲಸಕ್ಕೆ ಕೆಳಗಡೆ ಕೂರಕ್ಕಾಗೋದಿಲ್ಲ. ಇಂಥ ಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೈಮೇಲಿರ್ತಕ್ಕಂಥ ಬಟ್ಟೆ ಬಿಗಿಯಾಗಿರಬಾರ್ದು, ಸಡಿಲವಾಗಿರಬೇಕು, ಪೂರ್ವ ದಿಕ್ಕಿಗೆ ತಿರುಗಬೇಕು, ಕೈ ಮುಕ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂದ್ಗಡೆ ಮೊದಲು ಬಗ್ಬೇಕು. ಎಷ್ಟು ಹಿಂದಾಗುತ್ತೋ ಅಷ್ಟು ಹಿಂದೆ ಬಗ್ಗಿ. ತೀರಾ ಜಾಸ್ತಿ ಬಗ್ಗಕ್ಕೆ ಒಂದು ಪತಿ ಹಿಂದ್ಗಡೆ ಪಲ್ಟಿ ಹೊಡೆದ್ಬಿಟ್ಬೇಡಿ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಎಷ್ಟು ಹಿಂದಾಗುತ್ತೋ ಅಷ್ಟು ಬಗ್ಗಿ ಆದ ನಂತರದಲ್ಲಿ ಮತ್ತೆ ಪುನಃ ನೇರ ನಿಂತ್ಕೊಂಡು ಸೂರ್ಯಗೆ ಕೈ ಮುಗಿದು ಆಮೇಲೆ ಉದ್ದ ನಮಸ್ಕಾರವನ್ನು ಮಾಡಿ. ಇದೇ ರೀತಿ ಪ್ರತಿದಿನ ಕನಿಷ್ಠ ಪಕ್ಷ 12 ನಮಸ್ಕಾರವನ್ನು ಮಾಡಬೇಕು. ದ್ವಾದಶಾದಿತ್ಯ ಅಂತ ಹೇಳ್ತಾರೆ. ಹಾಗೆ 12 ನಮಸ್ಕಾರಗಳನ್ನು ಮಾಡಿದರೆ ಸೂರ್ಯನಿಗೆ ಸೂರ್ಯ ನಮಸ್ಕಾರದ ಫಲ ನಿಮಗೆ ಸಿಕ್ಕತ್ತೆ. ಜೊತೆಯಲ್ಲಿ ಆ ಸೂರ್ಯ ನಮಸ್ಕಾರದ ಏನು ಹೇಳ್ತದೆ ಅಂತಂದರೆ ಧಿಯಃ ಯಹ ನಹ ಪ್ರಚೋದಯಾತ್ ಅಂತ ಹೇಳುತ್ತೆ. ಅಂದರೆ ಯಾರು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸ್ತಾನೋ ಅಥವಾ ಪ್ರಚೋದಿಸ್ತಾನೋ ಅವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಹಾಗಾಗಿ ಮಕರ ರಾಶಿಯವರು ಸೂರ್ಯ ನಮಸ್ಕಾರವನ್ನು ಮಾಡಿದ ಪಕ್ಷದಲ್ಲಿ ಈ ವರ್ಷ ಯಾವುದೇ ರೀತಿಯಾದಂಥ ಪರೀಕ್ಷೆ ಇದ್ದರೂ ಆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸ್ತೀರಾ, ಒಳ್ಳೆ ಮಾರ್ಕ್ಸ್ನು ತಗೊಳ್ತೀರಾ, ಯಾವುದೇ ಟೆನ್ಷನ್ ನಿಮಗೆ ಖಂಡಿತ ಬೇಕಾಗೋದಿಲ್ಲ. ಇನ್ನು ಕುಂಭರಾಶಿಯವರು ಏನು ಮಾಡಬೇಕು ಅಂತ ನೋಡೋಣ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವರ್ಷ ಗುರು ತುಂಬ ಬಲಿಷ್ಠನಾಗಿದ್ದಾನೆ, ಚೆನ್ನಾಗಿದೆ ಕುಂಭರಾಶಿಯವರ ಯೋಗ. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 2 ಥರದ ಸ್ವಭಾವ ಇರುತ್ತೆ. ಒಂದು ಪೂರ್ಣ ಕುಂಭ, ಮತ್ತೊಂದು ರಿಕ್ತ ಕುಂಭ ಅಂತ. ಈ ಪೂರ್ಣ ಕುಂಭ ಯಾವುದಪ್ಪ ಅಂತಂದರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ಶುದ್ಧನಾಗಿದ್ದಂಥ ಸಂದರ್ಭದಲ್ಲಿ ಬಲಿಷ್ಠನಾಗಿ ಬಂದು ಕುಂಭರಾಶಿಯನ್ನು ಸೇರ್ಕೊಳ್ತಕ್ಕಂಥದ್ದೇನಿದೆ ಅದನ್ನು ಪೂರ್ಣ ಕುಂಭ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ಕೃಷ್ಣ ಪಕ್ಷದಲ್ಲಿ ಚಂದ್ರ ಬಲಹೀನನಾಗಿದ್ದಂಥ ಸಂದರ್ಭದಲ್ಲಿ ಬಂದು ಕುಂಭರಾಶಿಯನ್ನು ಸೇರಿಕೊಂಡಾಗ ಅದನ್ನು ರಿಕ್ತಕುಂಭ ಅಂತ ಹೇಳ್ತಾರೆ. ಹೀಗೆ ರಿಕ್ತಕುಂಭ ಮತ್ತು ಪೂರ್ಣಕುಂಭ ಈ 2 ವ್ಯತ್ಯಾಸವನ್ನು ನಾವು ಮೊದಲು ಗಮನಿಸಬೇಕು. ಹೇಗೆ ಈ ಕುಂಭದಲ್ಲಿ ಪೂರ್ಣಕುಂಭ ಮತ್ತು ರಿಕ್ತಕುಂಭ ಅಂತ 2 ವಿಭಾಗ ಇದೆ ಅಂತ ಹೇಳೋದು, ಅದೇ ರೀತಿಯಲ್ಲಿ ಈ ಪೂರ್ಣಕುಂಭಕ್ಕೂ ಮತ್ತು ರಿಕ್ತಕುಂಭಕ್ಕೂ ಸ್ವಭಾವದಲ್ಲೂ ವ್ಯತ್ಯಾಸ ಇರುತ್ತೆ. ಹೇಗೆ ವ್ಯತ್ಯಾಸ ಅಂತಂದರೆ ಪೂರ್ಣಕುಂಭದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ, ವಿಷಯಗಳನ್ನು ಶೀಘ್ರವಾಗಿ ತಗೊಳ್ತಕ್ಕಂಥ ಶಕ್ತಿ, ಕ್ಯಾಚಿಂಗ್ ಪವರ್ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಇರುತ್ತೆ. ಇದರಲ್ಲ ಕ್ರಿಕೆಟ್ ಆಟದಲ್ಲಿ ಬಾಲ್ ಹಿಡಿತಕ್ಕಂಥ ಆ ಕ್ಯಾಚ್ ಅಲ್ಲ, ಇದು ವಿಷಯಗಳನ್ನು ತಲೆ ಒಳಗೆ ತುಂಬಿಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಅಂತ ಅರ್ಥ. ಹಾಗಾಗಿ ಅವರಿಗೆ ಜಾಸ್ತಿ ಓದೋದು ಬೇಕಾಗೋದಿಲ್ಲ, ಸ್ವಲ್ಪ ಓದಿದ್ರೂ ಸಾಕಾಗುತ್ತೆ. ರಿಕ್ತಕುಂಭದಲ್ಲಿ ಹುಟ್ಟಿದವರಿಗೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಓದಬೇಕಾಗತ್ತೆ. ಯಾವುದಾದ್ರೂ ಒಂದು ವಿಚಾರದ 4-5 ಸಾರಿ ಓದ್ಬಿಟ್ಟು ಆಮೇಲೆ ಮನನ ಮಾಡ್ಕೊಳ್ಬೇಕು ಅನ್ನುವಂಥ ಸ್ಥಿತಿ ಇರುತ್ತೆ. ಹೀಗೆಲ್ಲ ಸ್ವಲ್ಪ ಸಮಸ್ಯೆಗಳೇ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಪೂರ್ಣಕುಂಭದಲ್ಲಿ ಹುಟ್ಟಿರಲಿ ಅಥವಾ ರಿಕ್ತಕುಂಭದಲ್ಲಿ ಹುಟ್ಟಿರಲಿ, ನೀವು ನಿಜವಾಗಲೂ ಓದೋದಕ್ಕೆ ಕಷ್ಟವಾಗ್ತಿದೆ ಅಂತ ಆದರೆ ಆದಷ್ಟು ಮುತ್ತುಗದ ಎಲೆಯಲ್ಲಿ ಊಟ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ತ್ಯಾಜ್ಯ ಮಾಡಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಯಾವುದಪ್ಪ ಅಂದರೆ ಹಸಿರು ಬಣ್ಣದ ವಸ್ತುಗಳನ್ನು
ಹೆಚ್ಚಾಗಿ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದಾಗಿರಬಹುದು ಅಥವಾ ಆ ವಸ್ತುಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಇತ್ಯಾದಿಗಳನ್ನು ಕಡಿಮೆ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಗರಿಕೆ ಮೇಲೆ ಖಾಲಿ ಅಂದರೆ ಚಪ್ಪಲೇನು ಹಾಕದಲ್ಲೇ ಗರಿಕೆ ಮೇಲೆ ನಡೀತಕ್ಕಂಥದ್ದು, ಬರೀ ಕಾಲಿನಲ್ಲಿ ನಡೀತಕ್ಕಂಥದ್ದು ಬಹಳ ಒಳ್ಳೆಯದು. ಅದು ಬೆಳಗಿನ ಹೊತ್ತು. ಕುಂಭರಾಶಿಯವರು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಎಲ್ಲಿ ಹೆಚ್ಚಾಗಿ ಗರಿಕೆ ಬೆಳೆದಿರುತ್ತೆ, ಮುಳ್ಳುಗಳಿರುತ್ತೆ, ಜೋಪಾನ ಮುಳ್ಳು ಇರಬಹುದು. ಇನ್ನೆಲ್ಲ ಕೆಲವು ಪುಣ್ಯಾತ್ಮರು ಬಾಟ್ಲಿಗಿಟ್ಲಿ ಚೂರೆಲ್ಲ ತೆಗೆದು ಬಿಸಾಡ್ಬಿಟ್ರೆ ಮತ್ತೆ ಗುರುಜಿ ಹೇಳಿದ್ರು ಅಂತೇಳಿ ಬರೀ ಕಾಲಲ್ಲಿ ನಡೆಯೋಕೆ ಹೋದೆ ಕಾಲೊಳಗೆ ಗಾಜು ಚುಚ್ಕೊಳ್ತು ಅಂತೇಳಿ ನಾಳೆ ದಿವಸ ನೀವು ಕೊರಗಾಗಿ ಆಗಬಾರ್ದಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಎಚ್ಚರಿಕೆಯಿಂದ ಓಡಾಡಿ. ಗರಿಕೆ ಮೇಲೆ ಓಡಾಡಬೇಕು ಅಂತ ಅಂದ್ಕೂಡ್ಲೇ ಒಟ್ಟು ಓಡೋಗ್ಬಿಡೋದಲ್ಲ, ಗರಿಕೆ ಮೇಲೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಗರಿಕೆ ಮೇಲೆ ಓಡಾಡ್ತಕ್ಕಂಥದ್ದು. ಬೆಳಿಗ್ಗೆ 7 ಗಂಟೆ ಒಳಗೆ ಓಡಾಡಬೇಕು, ಬರಿಗಾಲಿನಲ್ಲಿ ನಡಿಬೇಕು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಈ ಥರ ಒಂದು ಮಾಡ್ತಾ ಬಂದರೆ ಕ್ರಮೇಣ ಅವರ ಬುದ್ಧಿಶಕ್ತಿ ಅನ್ನುವಂಥದ್ದು ಅತಿ ವಿಶೇಷವಾಗಿ ಹೆಚ್ಚಾಗುತ್ತೆ. ಜೊತೆಯಲ್ಲಿ ಬ್ರಾಹ್ಮಿ ಅನ್ನುವಂಥದ್ದು ಒಂದು ಗಿಡ, ಒಂದೆಲ್ಗ ಅಂತ ಹೇಳ್ತಾರಲ್ಲ, ಈ ಬ್ರಾಹ್ಮಿ ಗಿಡದ ಎಲೆಯನ್ನು ತಿಂತಕ್ಕಂಥದ್ದು ಕೂಡ ಬಹಳ ಉತ್ತಮವಾದಂಥ ಒಂದು ಪ್ರಯೋಜನವನ್ನು ಕೊಡುತ್ತೆ. ಎಲ್ಲ ರಾಶಿಯವರು ತಿನ್ನಬಹುದು, ತೊಂದರೆ ಏನಿಲ್ಲ. ಆದರೆ ಕುಂಭರಾಶಿಯವರಿಗೆ ವಿಶೇಷವಾಗಿ ರಿಕ್ತಕುಂಭ ಯೋಗ ಇರುತ್ತೆ, ಅಂಥವರಿಗೆ ಮಾತ್ರ ಪ್ರಧಾನವಾಗಿ ಇದು ಹೆಚ್ಚಾಗಿ ಫಲವನ್ನು ಕೊಡುತ್ತೆ. ಇದು ಕುಂಭರಾಶಿಗೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ ಇರುವಂಥ ವಿಚಾರ ಆಯಿತು. ಇನ್ನು ಕನ್ಯಾ ರಾಶಿಯ ಇವತ್ತಿನ ಯೋಗ ಫಲ ಏನು ಅಂತ ನೋಡೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಚಂದ್ರನ ಒಂದು ಯೋಗ, ಅಂದರೆ ಚಂದ್ರಾಷ್ಟಮ ದಿನ ಅಂತ ಹೇಳ್ತಾರೆ. ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು, ಆಹಾರ ತಿಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಏನಾದ್ರು ಯಾಮಾರ್ಬಿಟ್ಟು ಇವತ್ತು ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮತ್ತು ಡಾಕ್ಟರ್ ಹತ್ರ ಹೋಗಬೇಕಾಗಿ ಬರ್ತಕ್ಕಂಥದ್ದು, ಔಷಧಿ ಉಪಚಾರ ಇತ್ಯಾದಿಗಳನ್ನು ಮಾಡಬೇಕಾಗಿ ಕಂಡು ಬರುತ್ತೆ. ಆಹಾರ ತಿನ್ನಬೇಕಿದ್ರೆ ಒಟ್ಟು ಗಬಗಬ ತಿನ್ನುವಂಥದ್ದಲ್ಲ, ಒಂದು ಸಾರಿಗೆ ಬಾಯಲ್ಲಿ ಆಹಾರವನ್ನು ಹಾಕ್ಕೊಂಡ್ರೆ ಕನಿಷ್ಠ 32 ಸಾರಿ ಅದನ್ನು ಅಗಿಬೇಕು ಅಂತ ಹೇಳುತ್ತೆ ಆಯುರ್ವೇದದಲ್ಲಿ. ಹಾಗಾಗಿ ಆ ರೀತಿಯಲ್ಲಿ ನೀವು ಮಾಡ್ತಕ್ಕಂಥದ್ದು ಬಹಳ ಕ್ಷೇಮ. ಜೊತೆಯಲ್ಲಿ ಇವತ್ತು ಕನ್ಯಾ ರಾಶಿಯವರು ನರಸಿಂಹನನ್ನು ಆರಾಧನೆ ಮಾಡಿ ಖಂಡಿತವಾಗಿ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕುತ್ತೆ. ತುಲಾರಾಶಿ ಯೋಗ ಫಲವನ್ನು ನೋಡೋಣ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಅನೇಕರು ಉತ್ತಮವಾದಂತಹ ದಿನಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀರಲ್ಲ. ಯಾವುದು ಆ ಉತ್ತಮವಾದಂಥ ದಿನ ಅಂತಂದರೆ ವಿವಾಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಯೋಗ್ಯವಾದಂಥ ಸಮಯ. ಇವತ್ತು ನೀವು ಒಂದು ಆ ವಿಚಾರಕ್ಕೆ ಸಂಬಂಧಪಟ್ಟ ಏನಾದ್ರು ಹೊರಟ್ರಿ ಅಂದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಕ್ಕತ್ತೆ. ತುಲಾರಾಶಿಯವರು ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಹೋಗಿ. ಆದರೆ ಏನಪ್ಪ ಅಂದರೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ, ಹಾಗಾಗಿ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಂಡು ಹೋಗಿ. ಇವತ್ತು ನೀವೆಲ್ಲೇ ಹೋಗೋದಿದ್ರೂ ಸಹ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕನಿಷ್ಠ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಒಂದು ಈಡ್ಗಾಯನ್ನು ಗಣೇಶನ ಮುಂದೆ ಒಡೆದು ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಇವತ್ತು ನಾವು ಹೋಗ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ನಡೆಸ್ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಖಂಡಿತವಾಗಿಯೂ ನಿಮಗೆ ಇವತ್ತು ಯಶಸ್ಸು ಸಿಕ್ಕತ್ತೆ. ನಿಮ್ಮ ಕಾರ್ಯದಲ್ಲಿ ನಿಮಗೆ ಜಯ ಖಂಡಿತವಾಗಿ ಸಿಕ್ಕತ್ತೆ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಯೋಗ ಫಲದ ಪ್ರಕಾರ ಷಷ್ಠಭಾವದಲ್ಲಿರ್ತಕ್ಕಂಥ ಚಂದ್ರನಿಂದಾಗಿ ಉತ್ತಮವಾದಂಥ ಫಲ ಇದೆ. ಆದರೆ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಸ್ವಲ್ಪ ಮಟ್ಟಿನ ವ್ಯತಿರಿಕ್ತವಾದ ಫಲವೂ ಕೂಡ ಇದೆ. ಕಾರಣ ಭಾಗ್ಯಾಧಿಪತಿ ಷಷ್ಠದಲ್ಲಿರ್ತಕ್ಕಂಥದ್ದು, ಅವನಿಗಿರ್ತಕ್ಕಂಥ ಕ್ರೂರ ಗ್ರಹಗಳ ದೃಷ್ಟಿಯಿಂದಾಗಿ ಇವತ್ತು ಸ್ವಲ್ಪ ಮಟ್ಟಿನ ನಷ್ಟದ ದಿನ ಅಂತಲೇ ಹೇಳಬಹುದು. ಪೂರ್ಣವಾದ ಸಹಮತ ಚಂದ್ರನಿಂದ ಬರ್ತಕ್ಕಂಥದ್ದು ಇದ್ದರೂ ಸಹ ಬೇರೆ ಎಲ್ಲ ಗ್ರಹಗಳ ಯುತಿಯನ್ನು ನೋಡಿದಾಗ ಸ್ವಲ್ಪ ಮಟ್ಟಿನ ಸಮಸ್ಯೆ ಇರತಕ್ಕಂಥದ್ದು ಸತ್ಯ. ಅದರಲ್ಲೂ ವಿಶೇಷವಾಗಿ ಷಷ್ಠಭಾವ ಅಂತಂದರೆ ಇಲ್ಲಿ ನಿಮಗೆ ಮೊಣಕಾಲಿಗೆ ಸಂಬಂಧಪಟ್ಟಂತೆ ಮತ್ತು ಗುಪ್ತಾಂಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ವೃಶ್ಚಿಕ ರಾಶಿಯವರು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಹೆಚ್ಚಾಗಿ ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಕ್ಕಂಥವ್ರು ಇವತ್ತು ಕಡಿಮೆ ಓಡಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ತೀರಾ ಅನಿವಾರ್ಯ ಪ್ರಸಂಗ ಇದ್ದರೆ ಮಾತ್ರ ನಿಮ್ಮ ದ್ವಿಚಕ್ರ ವಾಹನವನ್ನು ತಗೊಂಡು ಹೋಗಿ, ಅದಿಲ್ಲ ಅಂತ ಹೇಳಾದರೆ ಸಾಧ್ಯವಾದರೆ ಬಸ್ನಲ್ಲೋ ಆಟೋನಲ್ಲೋ ಹೋಗಿ, ಅಥವಾ ಇನ್ನೊಬ್ಬರ ಜೊತೆ ಯಾರ ಜೊತೆನಾರ ಹೋಗ್ಬಿಟ್ಟು ಅವರು ಓಡಿಸ್ಲಿ ಗಾಡಿಯನ್ನು, ನೀವು ಓಡಿಸೋದು ಬೇಡ. ಈ ರೀತಿಯಾಗಿ ಮಾಡ್ಕೊಂಡು ಬಂದ ಪಕ್ಷದಲ್ಲಿ ಖಂಡಿತವಾಗಿ ನೀವು ಇವತ್ತು ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೋಬಹುದು. ಇದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುನ್ನ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಮತ್ತೊಂದು ಪುಟ್ಟ ವಿರಾಮವನ್ನ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮತ್ತೊಂದು ಪುಟ್ಟ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಪತ್ರಗಳನ್ನು ಬರೀಬಹುದು. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಪತ್ರದ ಮುಖೇನ ನಮಗೆ ಬರೆದು ತಿಳಿಸಿದ್ರೆ ಗುರುಗಳು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಲಿದ್ದಾರೆ. ಹಾಗೆ ಗುರುಜಿ,
ನಮಗೆ ಬೇಗೂರಿನಿಂದ ಶ್ರೀಮತಿ ಪ್ರಭಾ ಅನ್ನೋಂಥವ್ರು ಒಂದು ಪತ್ರವನ್ನ ಬರೆದಿದ್ದಾರೆ. ಅವರ ಮಗಳು ಬಿಂದುಶ್ರೀ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ವ್ಯಕ್ತಪಡಿಸಿದ್ದಾರೆ. ಅವರ ಓದು ಹಾಗೆ ಭವಿಷ್ಯದ ಕುರಿತಾಗಿ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಅವರ ಮಗಳ ಬಿಂದುಶ್ರೀ ಅವರ ಒಂದು ಹುಟ್ಟಿದ ದಿನಾಂಕವನ್ನ ತಿಳಿಸಿದ್ದಾರೆ. 15/1/1999 ಮಧ್ಯಾಹ್ನ 12:10 ಹುಟ್ಟಿದ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮೂಲ ನಕ್ಷತ್ರ ಹಾಗೂ ಧನುಸ್ಸು ರಾಶಿನಲ್ಲಿ ಹುಟ್ಟಿದ್ದಾರೆ. ಇನ್ನು ಜೊತೆಗೆ ಇವರು ಮತ್ತೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಏನಂತಂದ್ರೆ, ಹೆಣ್ಣು ಮಕ್ಕಳ ಹೆಸರಿನ ಹಿಂದೆ, ಉದಾಹರಣೆಗೆ ಬಿಂದುಶ್ರೀ ಹೆಸರಿನ ಹಿಂದೆ ಶ್ರೀ ಅನ್ನುವಂಥದ್ದು ಬಂದ್ರೆ ಅದು ಬಹಳನೇ ಹೋರಾಟದ ಬದುಕನ್ನ ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ. ಇದು ನಿಜಾನಾ ಗುರುಜಿ, ಹೇಗೆ? ಇದು ಹೆಸರಿನ ಹಿಂದೆ ಮುಂದೆ ಅನ್ನುವಂಥ ವಿಚಾರ ಪ್ರಶ್ನೆ ಅಲ್ಲ, ಹೆಸರಾದ ಮೇಲೆ ಬರ್ತಕ್ಕಂಥದ್ದು. ಕೆಲವು ಕಡೆಗೆ ಹಿಂದೆ ಅಂದ್ರೆ ಮೊದಲು ಬರೋದು ಅಂತ ಅರ್ಥ ಮಾಡ್ಕೊಳ್ತಾರೆ, ಇನ್ನು ಕೆಲವು ಕಡೆ ಹೆಸರಿಗಿಂತ ಮೊದಲು ಬಂದಿದ್ದು ಅಂದ್ಕೊಳ್ತಾರೆ. ಹಾಗಾಗಿ ಹಿಂದೆ ಮುಂದೆ ಅಲ್ಲಲ್ಲಿ ಕಾಲಕ್ಕೆ ತಕ್ಕಂತೆ, ಅಲ್ಲಲ್ಲಿ ಪ್ರದೇಶಕ್ಕೆ ತಕ್ಕಂತೆ ವ್ಯತ್ಯಾಸ ಆಗುತ್ತೆ. ಹಿಂದೆ ಮುಂದೆ ಅನ್ನೋದನ್ನು ನಾವು ತಗೊಳ್ಳೋದು ಬೇಡ. ನಾವು ಹೇಗೆ ತಗೊಂಡಿದ್ದೀವಿ ಇಲ್ಲಿ ಅಂತಂದರೆ, ಹೆಸರಾದ ಮೇಲೆ ಶ್ರೀಕಾರ ಬರೋದು ಸರಿನೇ ಅಂತ ಪ್ರಶ್ನೆ. ತಪ್ಪು. ಯಾಕೆ ತಪ್ಪು ಅಂತಂದರೆ, ಶ್ರೀಕಾರ ಯಾವತ್ತು ಪ್ರಾರಂಭವೇ ಹೊರತು ಅಂತ್ಯ ಅಲ್ಲ. ಅಂತ್ಯ ಆದರೆ ಅದಕ್ಕೆ ಇತಿಶ್ರೀ ಅಂತ ಹೇಳ್ತಾರೆ, ಬಿಟ್ಟರೆ ಶ್ರೀಕಾರವನ್ನು ಲಾಸ್ಟಿಗೆ ಹಾಕಿದರೆ ಮುಗೀತು ಅಂತ ಅರ್ಥ, ಜೀವನ ಕೊನೆ ಆಯಿತು ಅನ್ನುವಂಥ ಅರ್ಥ. ಅಥವಾ ಯಾವುದೋ ಒಂದು ವಿಚಾರಕ್ಕೆ ಅಲ್ಲಿಗೆ ಮುಗೀತು, ಆ ಸಂಬಂಧಿತವಾದ ವಿಷಯ ಮುಗೀತು ಅಂತ ಅರ್ಥ. ಯಾವುದೇ ದೇವರು ನೋಡಿ, ಶ್ರೀ ಮಹಾಗಣಪತಿ, ಶ್ರೀಲಕ್ಷ್ಮಿ, ಶ್ರೀ ವೆಂಕಟೇಶ್ವರ, ಶ್ರೀ ರುದ್ರ, ಶ್ರೀ ಲಕ್ಷ್ಮೀನಾರಾಯಣ, ಶ್ರೀ ಶಂಕರ, ಶ್ರೀ ಗೌರಿಶಂಕರ, ಶ್ರೀ ಪಾರ್ವತಿ ಶಂಕರ, ಶ್ರೀ ನರಸಿಂಹ, ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಕನ್ನಿಕಾ ಪರಮೇಶ್ವರಿ ಅಥವಾ ಶ್ರೀ ನಾಗಲಿಂಗೇಶ್ವರ, ಯಾವುದೇ ದೇವರನ್ನು ತಗೊಳ್ಳಿ ನೀವು ಹೋಗಲಿ, ಶ್ರೀ ಸಾಯಿಬಾಬಾ. ಅದಕ್ಕಿಂತಲೂ ವಿಶೇಷ ಯಾಕೆ? ಶ್ರೀ ವಾಚಸ್ಪತಿ ಗುರೂಜಿ. ನನ್ನೇ ತಗೊಳ್ಳಿ, ಇನ್ನೊಬ್ರು ವಿಚಾರ ಯಾಕೆ? ಹಾಗೇನೆ ಕೊನೆಯಲ್ಲಿ ಬರ್ತಕ್ಕಂಥದ್ದಲ್ಲ ಶ್ರೀಕಾರ. ಯಾವತ್ತು ಆರಂಭ ಶ್ರೀಕಾರವೇ ಹೊರತು ಅಂತ್ಯಕ್ಕೆ ಶ್ರೀಕಾರ ಇಲ್ಲ. ಅಂತ್ಯಕ್ಕೆ ಶ್ರೀಕಾರ ಅಂತಂದರೆ ಇತಿಶ್ರೀ ಅಂತ ಬರಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಯಾರಾದರೂ ಸರಿ ನಿಮ್ಮ ಮಕ್ಕಳಿಗೆ ಹೆಸರಿಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಶ್ರೀಕಾರವನ್ನು ಅಂತ್ಯಕ್ಕೆ ಹಾಕ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇನ್ನು ಇಷ್ಟರೊಳಗೆ ಅದನ್ನು ಇಟ್ಬಿಟ್ಟಿದ್ದೀವಿ ಗುರುಜಿ, ಏನು ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ, ಏನು ಮಾಡೋಕ್ಕೆ ಬರೋದಿಲ್ಲ ನಿಜ. ಆದರೆ ಹೋರಾಟದ ಬದುಕು, ನೀವು ಹೆಸರಿಟ್ಟ ಕಾರಣದಿಂದಾಗಿಯೇ ತುದಿಗೆ ಹೆಸರನ್ನು ಶ್ರೀಕಾರವನ್ನು ಲಾಸ್ಟಿಗೆ ಹಾಕಿದ್ದೀರ ಅನ್ನೋ ಕಾರಣಕ್ಕಾಗಿಯೇ ನಿಮಗೆ ಅದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ, ಪ್ರತಿಯೊಬ್ಬನ ಜೀವನದ ಬದುಕು ಕೂಡ ಖಂಡಿತವಾಗಲೂ ಹೋರಾಟವೇ ಆಗಿರುತ್ತೆ. ಅದರಲ್ಲೇನೂ ಆಶ್ಚರ್ಯ ಇಲ್ಲ. ಆ ಹೋರಾಟ ಅನ್ನುವಂಥದ್ದು ಅವರವರ ಸಾಮರ್ಥ್ಯದ ಮೇಲೆ ಬೇಗ ಗೆಲ್ಲಬಹುದು. ಸ್ವಲ್ಪ ಸಾಮರ್ಥ್ಯ ಕಡಿಮೆ ಇದ್ದವರು ಗೆಲ್ಲೋದು ನಿಧಾನ ಆಗಬಹುದು. ಇನ್ನು ಕೆಲವರು ಸಾಮರ್ಥ್ಯವೇ ಇಲ್ಲದೆ ಇರೋರು ಸೋತು ಹೋಗ್ಬಿಡ್ಬೋದು, ಏನು ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆ ಜೀವನ ಅನ್ನುವಂಥದ್ದೇ ಒಂದು ಹೋರಾಟ. ಅದು ಹೆಸರು ಕೊನೆಯಲ್ಲಿ ತುದಿಯಲ್ಲಿ ಶ್ರೀ ಅಂತ ಬಂದಿದ್ದ ಕೂಡಲೇ ಅದು ಹೋರಾಟ ಆಗುತ್ತೆ ಅನ್ನುವಂಥ ಭ್ರಮೆಯನ್ನು ದಯವಿಟ್ಟು ಬಿಟ್ಟಾಕಿ ಅಂತ ಹೇಳ್ತಾ, ನಿಮ್ಮ ಮಗಳಾಗಿರ್ತಕ್ಕಂಥ ಬಿಂದುಶ್ರೀ, ಆಕೆಯ ಯೋಗ ಹೇಗಿದೆ, ವಿದ್ಯೆ ಹೇಗಿದೆ ಅನ್ನೋದನ್ನು ಶಂಖಪಾದ ಪ್ರಶ್ನೆಯ ಮುಖಾಂತರವಾಗಿ ನಾನು ನೋಡಿ ನಿಮಗೆ ತಿಳಿಸ್ತೀನಿ. ಶ್ರೀಮತಿ ಪ್ರಭಾ ಅವರೇ, ನಿಮ್ಮ ಮಗಳಾದ ಬಿಂದುಶ್ರೀಯ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಜೀವನದ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳಿದ್ದೀರಾ. ಇಲ್ಲಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಲೆಕ್ಕಾಚಾರವನ್ನು ನಾವು ನೋಡಿದಾಗ, ನಿಮ್ಮ ಮಗಳು ಹುಟ್ಟಿರ್ತಕ್ಕಂಥದ್ದು ಅಮಾವಾಸ್ಯೆಗೆ 2 ದಿವಸ ಮೊದಲು ಅಂತ ಬರ್ತಾ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಕ್ಷೀಣಚಂದ್ರ, ಅತ್ಯಂತ ಕ್ಷೀಣನಾಗಿರ್ತಕ್ಕಂಥ ಚಂದ್ರನಾಗಿರೋದ್ರಿಂದ ನಿಮ್ಮ ಮಗಳಿಗೆ ಪ್ರಧಾನವಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ, ಆಕೆ ಮೂಡಿ, ತುಂಬ ಮೂಡಿ, ಬಹಳ ಜಾಣೆ, ಅದರಲ್ಲೇನು ಸಂಶಯ ಬೇಡ ನಿಮಗೆ, ಒಳ್ಳೆ ಬುದ್ಧಿವಂತೆ ಹೌದು. ಆದರೆ ತುಂಬ ಮೂಡಿ, ತಂದೆಯನ್ನು ಸ್ವಲ್ಪ ಜಾಸ್ತಿ ಹಚ್ಕೊಂಡಿರ್ತಾಳೆ. ತಾಯಿಗಿಂತ ಹೆಚ್ಚು ತಂದೆ ಮೇಲೆ ಆಸಕ್ತಿ ಅಥವಾ ಅಪೇಕ್ಷೆ ಅಂತಕ್ಕಂಥದ್ದು ಹೆಚ್ಚಿರುತ್ತೆ. ತಂದೆ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ಒಳ್ಳೆಯದೇ ತಾನೇ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು, ಅಪ್ಪನ ಜೊತೆಲಿದ್ದರೆ ಸ್ವಲ್ಪ ಹೆಚ್ಚು ಅನ್ನುವಂಥ ಒಂದು ಧೈರ್ಯ ಇರುತ್ತೆ. ಹಾಗಾಗಿ ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಭವಿಷ್ಯ ಕೂಡ ಚೆನ್ನಾಗಿದೆ. ಮುಂದೆ ಬರ್ತಕ್ಕಂಥದ್ದು ಶುಕ್ರದಶೆ. ಈ ಶುಕ್ರದಶೆ ಇನ್ನೂ ಆಕೆ ಕಳೆದಿಲ್ಲ. ಯಾಕೆ ಅಂತಂದರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾಗ ಕೇತು ದಶೆ ಇರುತ್ತೆ, 20 ವರ್ಷಗಳ ಕಾಲ ಶುಕ್ರದಶೆ ಇರುತ್ತೆ. ಶುಕ್ರದಶೆ ನಡೀತಾ ಇದೆ, ಏನು ಯೋಚನೆ ಮಾಡಬೇಡಿ, ಖಂಡಿತವಾಗಲೂ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಸಾಧ್ಯವಾದಷ್ಟು ಆಕೆಗೆ ಈ ಮನಸ್ಸು ಅನ್ನುವಂಥದ್ದು ಆಗಾಗ ದುರ್ಬಲವಾಗ್ತಕ್ಕಂಥದ್ದು, ಮೂಡಿ ಆಗ್ತಕ್ಕಂಥದ್ದು ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಆಗಾಗ ನೀವು ತಲೆಗೆ ಕೊಬ್ಬರಿ ಎಣ್ಣೆಯಿಂದ ಮಾಲಿಷ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಯಲ್ಲಿ ಆಕೆಗೆ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅಥವಾ ದತ್ತಾತ್ರೇಯರ ಸ್ತೋತ್ರವನ್ನು ಹೇಳ್ಕೊಡಿ. ಆಕೆ ನಿತ್ಯ ಅದನ್ನು ಹೇಳ್ಕೊಳ್ಳಿ. ಖಂಡಿತವಾಗಲೂ ಆಕೆ ವಿದ್ಯೆ ಮತ್ತು ಭವಿಷ್ಯ ಎರಡೂ ಕೂಡ ಸುಂದರವಾಗಿರುತ್ತೆ. ಖಂಡಿತವಾಗಲೂ ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುನ್ನ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಮತ್ತೊಂದು ಪುಟ್ಟ ವಿರಾಮವನ್ನ.
ಇದ್ದೀರಾ ಸುವರ್ಣ. ಮತ್ತೊಂದು ಪುಟ್ಟ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಹಾಗೆ ಇನ್ನುಳಿದ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತೀರಾ? ಆಗಲಿ. ಮೊದಲು ಧನುರಾಶಿಯ ಯೋಗ ಫಲವನ್ನು ನೋಡೋಣ. ಇವತ್ತಿನ ಒಂದು ಯೋಗ ಫಲದ ಪ್ರಕಾರ ಪಂಚಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಗುರುವಿನ ದೃಷ್ಟಿ ಇರತಕ್ಕಂತಹದ್ದು ರಾಶಿಗೆ ಇವತ್ತಿನ ದಿನ ಸಾಧಾರಣ ಮಟ್ಟಿಗೆ ತಕ್ಕ ಮಟ್ಟಿಗೆ ಸುಸೂತ್ರವಾಗಿದೆ. ಮತ್ತು ರಕ್ಷಾ ವಿಚಾರದಲ್ಲಿ, ಮಾನಸಿಕ ಇದರಲ್ಲಿ, ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ಕೂಡ ಉತ್ತಮವಾಗಿರತಕ್ಕಂಥ ದಿನ ಇದೆ. ಹೆಚ್ಚು ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಕೂಡ ಇಲ್ಲ. ಧನುರಾಶಿಯವರು ಇನ್ನಷ್ಟು ಉತ್ತಮಪಡಿಸ್ಕೋಬೇಕು ಇವತ್ತಿನ ದಿನವನ್ನು ಅಂತಾದರೆ ಪ್ರಧಾನವಾಗಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಚಾಮುಂಡೇಶ್ವರಿಯ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಈ ದುರ್ಗಾ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ. ಆ ದುರ್ಗಾ ಪೂಜೆಯನ್ನು ಅದೇ ರೀತಿಯಲ್ಲಿ ಆಚರಣೆ ಮಾಡಿದಾಗ ಖಂಡಿತವಾಗಲೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಅದು ಪರಿಹಾರವಾಗಿ ಉತ್ತಮವಾದಂಥ ಭವಿಷ್ಯ ನಿಮಗೆ ಸಿಕ್ಕತ್ತೆ. ಮಕರ ರಾಶಿ. ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಗ್ರಹ ಚತುರ್ಥ ಭಾವದಲ್ಲಿ ಬರ್ತಕ್ಕಂಥದ್ದು, ಮಾರಕನಾಗಿರ್ತಕ್ಕಂತಹ ಅಂಗಾರಕನ ದೃಷ್ಟಿಯನ್ನು ಹೊಂದತಕ್ಕಂಥದ್ದು ಉತ್ತಮವಾದಂಥ ಯೋಗ ಅಲ್ಲ. ಅಂದರೆ ಮಕರ ರಾಶಿಯವರ ಹೆಂಡತಿ ಅಥವಾ ಮಕರ ರಾಶಿಯವರ ಗಂಡ ಅಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಇವತ್ತು ಗಮನಾರ್ಹವಾಗಿರ್ತಕ್ಕಂಥ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಯಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥ ಬುಧ ಶುಕ್ರ ಯೋಗದಿಂದ ಕೂಡ ಸ್ವಲ್ಪ ಅಪಾಯವನ್ನು ಸೂಚಿಸುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಜಲತತ್ವ ರಾಶಿ ಆಗಿರ್ತಕ್ಕಂಥದ್ದು, ಆದ್ದರಿಂದ ಮಕರ ರಾಶಿ ಯಾರೋ ಮಕರ ರಾಶಿಯವರಿದ್ದೀರಾ ಸಪತ್ನೀಕರಾಗಿ ಗಂಡ ಹೆಂಡತಿ ಒಟ್ಟಾಗಿ ಆದಷ್ಟು ಇಬ್ಬರೂ ಮಕರ ರಾಶಿಯವರಾಗಿದ್ದರಂತೂ ಖಂಡಿತವಾಗಿ ಎಲ್ಲೂ ಸಹ ನೀರಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ ಅಥವಾ ನೀರಿನಲ್ಲಿ ಅತಿ ಹೆಚ್ಚು ಸೆಳೆವಿರ್ತಕ್ಕಂಥ ನೀರಿನ ಜಾಗಗಳಲ್ಲಿ ಹೋಗ್ತಕ್ಕಂಥದ್ದಾಗಲಿ ಖಂಡಿತವಾಗ್ಲೂ ಇವತ್ತು ಬೇಡ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಜೊತೆಯಲ್ಲಿ ಮಕರ ರಾಶಿಯವರು ಇವತ್ತು ಗಂಗಾ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ನೀರಿನಿಂದಲೇ ನಿಮಗೆ ಸಮಸ್ಯೆ ಇರತಕ್ಕಂಥದ್ದು. ಆದ್ದರಿಂದ ಗಂಗಾ ಪೂಜೆಯನ್ನು ಮಾಡಿ ಒಂದು ಬಿಂದಿಗೆಯಲ್ಲಿ ನೀರನ್ನಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇತ್ಯಾದಿಗಳನ್ನು ಹಾಕಿ ಹಳದಿ ಬಣ್ಣದ ಹೂಗಳನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಗಾ 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 ಅಂತ 3 ಸಾರಿ ಅದನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಆ ನೀರನ್ನು ಯಾವುದಾದ್ರೂ ಹಣ್ಣು ಬಿಡತಕ್ಕಂಥ ಮರಕ್ಕೆ, ಹಲಸಿನ ಮರ ಅಥವಾ ಮಾವಿನ ಮರಕ್ಕೆ ಹಾಕ್ಬೋದು, ಇಲ್ಲಾಂದರೆ ತೆಂಗಿನ ಮರಕ್ಕೆ ಬೇಕಾದರೂ ಹಾಕ್ಬೋದು. ಈ ರೀತಿಯಾಗಿ ಹಾಕಿ ಆನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಖಂಡಿತವಾಗಲೂ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇವತ್ತು ನೀರಿನಲ್ಲಿ ಪ್ರಯಾಣ ಖಂಡಿತ ಬೇಡ. ಕುಂಭರಾಶಿ ಯೋಗ ಫಲವನ್ನು ನೋಡೋಣ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರವಾಗಿ ಷಷ್ಠಾಧಿಪತಿಯ ತೃತೀಯ ಭಾವದ ಯೋಗ. ಅಂದರೆ ಧೈರ್ಯವಾಗಿ ಇವತ್ತು ಯಾರನ್ನು ಬೇಕಾದರೂ ಎದುರಿಸ್ತೀನಿ ಅನ್ನುವಂಥ ಒಂದು ಸ್ಥೈರ್ಯವನ್ನು ಹೊಂದತಕ್ಕಂಥ ಯೋಗ. ರಾಷ್ಟ್ರಾಧಿಪತಿ ಭಾಗ್ಯದಿಂದ ದೃಷ್ಟಿ ಕೊಡ್ತಾ ಇದ್ದಾನೆ. ಹಾಗಾಗಿ ಹೆಚ್ಚು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋಗಿ. ಖಂಡಿತವಾಗಲೂ ನಿಮಗೆ ಉತ್ತಮವಾದಂಥ ದಿನ ಸಿಕ್ಕತ್ತೆ. ಜೊತೆಯಲ್ಲಿ ಇವತ್ತು ಪಂಚಮ ಭಾವದಲ್ಲಿ ಗುರು ಇರತಕ್ಕಂಥದ್ದು ಹಾಗೂ ಬುಧನ ಮನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾರಾಯಣನನ್ನು ಆರಾಧನೆ ಮಾಡಿ. ನಾರಾಯಣ 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 ಅಂಥೇಳಿ ಇವತ್ತು 108 ಸಾರಿ ಜಪವನ್ನು ಮಾಡಿಕೊಂಡು ಆನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋದ್ರಿ ಅಂದರೆ ಖಂಡಿತವಾಗಲೂ ಇವತ್ತು ನಿಮಗೆ ಜಯ ಅನ್ನುವಂಥದ್ದು ದೊರಕತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಯೋಗ ಫಲದ ಪ್ರಕಾರ ಪಂಚಮಾಧಿಪತಿಯ ದ್ವಿತೀಯ ಭಾವದ ಯೋಗ, ಶನಿಯ ದೃಷ್ಟಿ. ಅರ್ಥ ಏನಪ್ಪ ಅಂತಂದರೆ ಮಕ್ಕಳಿಗೆ, ಮೀನರಾಶಿಯವರ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಹಿರಿಯರ ರಕ್ಷಣೆ ಬೇಕಾಗಿರ್ತಕ್ಕಂಥ ದಿನ ಅಂತ ಹೇಳಬಹುದು. ರಕ್ಷಾಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಶನಿಯ ದೃಷ್ಟಿ ಇದೆ. ಅವು ನಿಮ್ಮ ಹತ್ತಿರ ಏನನ್ನೋ ಬಯಸ್ತವೆ ನಿಮ್ಮ ಮಕ್ಕಳು ಅಂತ ಲೆಕ್ಕ. ಹಾಗಾಗಿ ಸ್ವಲ್ಪ ಮೀನರಾಶಿಯವರು ಮಕ್ಕಳನ್ನು ತಾತ್ಸಾರ ಮಾಡ್ತಕ್ಕಂಥವ್ರು ಇದ್ದರೆ, ಹೆಚ್ಚಾಗಿ ಯಾರೂ ಮಕ್ಕಳನ್ನು ತಾತ್ಸಾರ ಮಾಡೋದಿಲ್ಲ. ಇವತ್ತು ಕಾಲ ಸ್ವಲ್ಪ ಹಾಗಾಗಿದೆ, ಪರಿಸ್ಥಿತಿ ಹಾಗಾಗಿದೆ. ದಯಮಾಡಿ ನಾಳೆ ದಿವಸ ನಿಮ್ಮ ಮಕ್ಕಳು ಸರಿ ಇಲ್ಲ ಅಂತ ಚಿಂತೆ ಮಾಡೋದಕ್ಕಿಂತ, ಅಥವಾ ಇವತ್ತು ನಾವು ಮಕ್ಕಳಿಂದ ಇಂಥ ಒಂದು ನೋವು ಅನುಭವಿಸ್ತಿದ್ದೀವಲ್ಲ ಅಂತ ನೀವು ಯೋಚನೆ ಮಾಡಬೇಕು ಅಂತಂದರೆ ಹಿಂದೆ ಮಾಡಿರ್ತಕ್ಕಂಥ ಯಾವುದೋ ಒಂದು ಎಡವಟ್ಟೆ ಅದಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಹಿರಿಯರು ಸ್ವಲ್ಪ ಮಕ್ಕಳ ಬಗ್ಗೆ ಮುತುವರ್ಜಿ ವಹಿಸಿ ಅವರುಗಳನ್ನು ಕಾಳಜಿಯಿಂದ ನೋಡಿಕೊಂಡ ಪಕ್ಷದಲ್ಲಿ ಖಂಡಿತವಾಗಲೂ ಉತ್ತಮವಾದಂಥ ಒಂದು ದಿನಗಳನ್ನು ನಿಮ್ಮ ಮಕ್ಕಳು ನೋಡ್ತಾರೆ. ಪರ್ಯಾಯವಾಗಿ ಏನು ಅರ್ಥ ಆಗುತ್ತೆ, ಯಾವಾಗ ನಿಮ್ಮ ಮಕ್ಕಳು ಸುಖವಾಗಿ ಜೀವನ ಮಾಡ್ತಾರೋ ಆವತ್ತು ನೀವು ನಿಶ್ಚಿಂತೆಯಿಂದ ಇರಬಹುದಲ್ವಾ. ಹಾಗೆಯೇ ಇವತ್ತು ನಿಮ್ಮ ಮಕ್ಕಳು ನಿಮ್ಮಿಂದ ಏನನ್ನು ಬಯಸ್ತವೆ, ಕೊಡಿಸಿ, ಅವರಿಗೆ ಬೇಕಾದ್ದನ್ನು ಕೊಡಿಸಿ. ಎಕ್ಸಾಮ್ ಸಮಯ ಆಗಿದ್ದರಿಂದ ಖಂಡಿತವಾಗಲೂ ಸಹ ಅವರಿಗೆ ಬೇಕಾಗತ್ತೆ. ಸಹಾಯ ಮಾಡಿ ಮಕ್ಕಳಿಗೆ. ಅದು ಸಹಾಯ ಅಲ್ಲ, ನಿಮ್ಮ ಕರ್ತವ್ಯ. ಖಂಡಿತವಾಗಲೂ ನಿಮಗೂ ಸಹ ಎಲ್ಲ ರೀತಿಯಾದಂಥ ಶುಭ ಫಲ ಸಿಕ್ಕೇ ಸಿಕ್ಕತ್ತೆ ಆಂಜನೇಯನ ಧ್ಯಾನವನ್ನು ಮಾಡೋದ್ರಿಂದ.
ಈ ರೀತಿಯಾಗಿರ್ತಕ್ಕಂಥದ್ದು ಇವತ್ತಿನ 12 ರಾಶಿಗಳವರ ಯೋಗ ಫಲ ಅಂತಕ್ಕಂಥದ್ದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ನವಗ್ರಹ ಅನುಗ್ರಹ ಎಲ್ಲರಿಗೂ ಸಿಕ್ಕಿ ಇವತ್ತಿನ ದಿನ ಅನ್ನುವಂಥದ್ದು ಶುಭಕರವಾಗಿರಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ನಮಗೆ ಹಲವಾರು ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ 12 ರಾಶಿಯವರ ಒಂದು ಯೋಗ ಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ ಅವನನ್ನು ಕೇಳ್ಕೊಳ್ತೀನಿ. ಇನ್ನು ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಬರೀಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ತೋರಿಸುವಂತಹ ವಿಳಾಸಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಬರೆದು ತಿಳಿಸಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಜ್ಞಾನಪೀಠ ಕಾರ್ಯಕ್ರಮಕ್ಕೆ. ನಾನ್ ಶ್ರುತಿ. ಹಾಗೆ ವೀಕ್ಷಕರೇ, ಸುಮಾರು 22ಕ್ಕೂ ಹೆಚ್ಚು ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿರುವಂತಹ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಅಮ್ಮ. ಇವತ್ತಿನ ಜ್ಞಾನಪೀಠ ಕಾರ್ಯಕ್ರಮದಲ್ಲಿ ನಮ್ಗೆ ಯಾವ ಮುದ್ರೆಯ ಉಪಯೋಗಗಳನ್ನ ತಿಳಿಸ್ಕೊಡ್ತಿದ್ದೀರಿ? ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇಂದಿನ ದಿವಸದ ಒಂದು ಮುದ್ರೆ ವಿಶೇಷವಾಗಿ ಮೂತ್ರಾಶಯ ಮುದ್ರೆಯನ್ನು ತಿಳ್ಕೊಳ್ಳೋಣ. ಮೂತ್ರಾಶಯ ಮುದ್ರೆಯನ್ನು ಮಾಡತಕ್ಕಂತಹ ವಿಧಾನ ಅಂತಂದರೆ, ನಾನು ಈಗಾಗಲೇ ನಿಮಗೆ ಪೃಥ್ವಿ ಮುದ್ರೆ, ಜಲೋದರ ನಾಶಕ ಮುದ್ರೆ, ವರುಣ ಮುದ್ರೆ ಇದಿಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಆ 2 ಬೆರಳುಗಳನ್ನು ಒಟ್ಟಿಗೆ ಬಳಸಿ ಮಾಡತಕ್ಕಂತಹ ಮುದ್ರೆ ಈ ಮೂತ್ರಾಶಯ ಮುದ್ರೆ. ಇದರಿಂದ ಸಿಗತಕ್ಕಂತಹ ಲಾಭ ಅಪಾರ. ಯಾಕೆಂದರೆ ಇದು ಅಗ್ನಿತತ್ವ ಹೆಬ್ಬೆಟ್ಟು ಮತ್ತು ಪೃಥ್ವಿ ತತ್ವ ಈ ಉಂಗುರದ ಬೆರಳು, ಜಲತತ್ವ ಕಿರುಬೆರಳು, ಇದು 3 ಸೇರಿದಾಗ ಇದರಿಂದ ಸಿಗತಕ್ಕಂತಹ ಲಾಭಗಳು ಅಪಾರ ಅಂತ ಹೇಳಬಹುದು. ಈ 2 ಬೆರಳುಗಳನ್ನು ಸರಳ ರೇಖೆಯಲ್ಲಿ ತಂದು ಹೆಬ್ಬೆಟ್ಟಿನ ಅಗ್ರಭಾಗಕ್ಕೆ ಇದನ್ನು ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಇದಿಲ್ಲ ಅಂತ ಹೇಳಲ್ಲ. ಅದರ ಮೇಲೆ ಹೆಬ್ಬೆಟ್ಟನ್ನು ಈ ರೀತಿಯಾಗಿ ತೆಗೆದುಕೊಂಡು ಬರಬೇಕು. ಇದು ಅತ್ಯಂತ ಮುಖ್ಯವಾದದ್ದು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ 2 ಬೆರಳುಗಳನ್ನು ಮೊಟ್ಟ ಮೊದಲು ಸರಳ ರೇಖೆಗೆ ತಂದು ಹೆಬ್ಬೆಟ್ಟಿನ ಅಗ್ರಭಾಗಕ್ಕೆ ಇದನ್ನು ತಂದು ಅದರ ಮೇಲೆ ಹೆಬ್ಬೆಟ್ಟನ್ನು ತರಬೇಕು. ಈ ಹೆಬ್ಬೆಟ್ಟು ಈ ಭಾಗ ಈ ಗೆಣ್ಣಿನ ಮೇಲೆ ಇರಬೇಕು. ಇದು ಅತ್ಯಂತ ಮುಖ್ಯವಾದಂತಹದ್ದು ಈ ಮೂತ್ರಾಶಯ ಮುದ್ರೆಯಲ್ಲಿ. ಹೆಸರೇ ಮೂತ್ರಾಶಯ ಮುದ್ರೆ. ಇನ್ನು ಇದರಿಂದ ನಮಗೆ ಸಿಗತಕ್ಕಂತಹ ಲಾಭಗಳು ಅಪಾರ ಅಂತ ಹೇಳಬಹುದು. ಮುಖ್ಯವಾಗಿ ಮೂತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳನ್ನು ಶಮನ ಮಾಡತಕ್ಕಂತಹ ಶಕ್ತಿ ಇದರಲ್ಲಿದೆ. ಕೆಲವರಿಗೆ ಒಂದು 5 ನಿಮಿಷಕ್ಕೂ ಮೂತ್ರಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಕೆಲವರಿಗೆ ಉರಿಮೂತ್ರದ ತೊಂದರೆ ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಉರಿಮೂತ್ರ ರೋಗ ಅಂತ ಹೇಳ್ತೀವಿ. ಇಂತಹವರೆಲ್ಲರಿಗೂ ಇದು ಹೇಳಿ ಮಾಡಿಸಿದಂತಹ ಮುದ್ರೆ ತಕ್ಷಣದಲ್ಲಿ ಶಮನ ಕೊಡತಕ್ಕಂತಹ ಮುದ್ರೆ ಅಂತಂದರೆ ಈ ಮುದ್ರೆ ಅಂತ ಹೇಳಬಹುದು. ಜೊತೆಗೆ ಕೆಲವರಿಗೆ ಊಟ ಮಾಡಿದ ತಕ್ಷಣ ಮಲ ವಿಸರ್ಜನೆಗೆ ಹೋಗಬೇಕು ಅಥವಾ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅಂತ ತುಂಬ ಪರದಾಡ್ತಿರ್ತಾರೆ. ಅದು ಅವರೇನಾದರೂ ಪ್ರಯಾಣ ಮಾಡತಕ್ಕಂತಹ ಸಂದರ್ಭದಲ್ಲಿ ನಿಜವಾಗಿಯೂ ಅವರ ಪಾಡು ಭಗವಂತನಿಗೆ ಅರ್ಪಿತ ಅಂತ ಹೇಳಬಹುದು. ಅಷ್ಟೊಂದು ಒದ್ದಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕುಳಿತ ಕಡೆಯೇ ಈ ಮುದ್ರೆಯನ್ನು ಮಾಡಿದರೆ ಆ ತೊಂದರೆಯಿಂದ ಶಮನವನ್ನು ಪಡೆಯೋದಕ್ಕೆ ಸಾಧ್ಯ. ವೀಕ್ಷಕ ಬಾಂಧವರೇ, ನಾನು ಈ ಚಿಕಿತ್ಸಾ ಮುದ್ರೆಗಳನ್ನು ಮಾಡಿದಾಗ ಮತ್ತೊಮ್ಮೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರಾಣ ಮುದ್ರೆಯನ್ನು ಮಾಡಬೇಕು. ಪ್ರಾಣ ಮುದ್ರೆಗೆ ಬಳಸತಕ್ಕಂತಹದ್ದು 2 ಬೆರಳುಗಳು, ಆದರೆ ಮಾಡತಕ್ಕಂತಹ ವಿಧಾನ ಬೇರೆ, ಅದು ಮುಖ್ಯವಾದಂತಹದ್ದು. ಆ 2 ಬೆರಳುಗಳನ್ನು ಅಗ್ರಭಾಗಕ್ಕೆ ತಂದರೆ ಮೂತ್ರಾಶಯ ಮುದ್ರೆಯಾಗುತ್ತೆ. ಆ 2 ಬೆರಳುಗಳ ಮೇಲೆ ಹೆಬ್ಬೆಟ್ಟನ್ನು ತಂದಾಗ ಇದು ಪ್ರಾಣ ಮುದ್ರೆಯಾಗತ್ತೆ. ಇದು ಅತ್ಯಂತ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಈ ಮುದ್ರೆಯನ್ನು ಮಾಡಬೇಕು. ಕೆಲವರಿಗೆ ಸುಮ್ಮನೆ ನನಗೆ ಇದು ಜಲೋದರ ನಾಶಕ ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂತಹ ಮತ್ತು ಶಮನ ಮಾಡತಕ್ಕಂತಹ ಉಪಶಮನ ಮಾಡತಕ್ಕಂತಹ ಶಕ್ತಿ ಇದರಲ್ಲಿದೆ. ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಸದಾ ಮೂಗಲ್ ಸೋರ್ತಾ ಇರುತ್ತೆ, ಎಂತಹ ಔಷಧಗಳನ್ನು ತೆಗೆದುಕೊಂಡ್ರೂ ಸರಿ ಹೋಗಲ್ಲ.
ಮತ್ತೆ ಕೆಲವರಿಗೆ ಫ್ಲೂ ಅಂದರೆ ಎಲ್ಲರಿಗೂ ಫ್ಲೂ ಬಂದಾಗ ನೆಗಡಿ ಬರೋದಿಲ್ಲ. ಕೆಲವರಿಗೆ ಫ್ಲೂ ಜ್ವರದ ಜೊತೆ ಅಥವಾ ಬೇರೆ ಯಾವುದಾದರೂ ವಿಧದ ಜ್ವರ ಬಂದಾಗ ಜ್ವರದ ಜೊತೆಯಲ್ಲಿ ಅವರಿಗೆ ಸಾಮಾನ್ಯವಾಗಿ ನೆಗಡಿ ಬಂದ್ಬಿಡುತ್ತೆ. ಅಥವಾ ಬೆಳಗಾಗೆದ್ದು ಆ ಸೀನುಗಳನ್ನ ತಡೆಯೋದಿಕ್ಕಾಗೋದಿಲ್ಲ, ನನಗೆ 100 ಅಕ್ಷಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದು ಪ್ರಾರಂಭವಾದ ತಕ್ಷಣ ಜ್ವರ ಪ್ರಾರಂಭವಾಗ್ಬಿಡುತ್ತೆ. ಇಲ್ಲ ಜ್ವರದ ಜೊತೆಯಲ್ಲಿ ಇದು ಬರಬಹುದು, ಅಥವಾ ನೆಗಡಿ ಸೀನುಗಳು ಪ್ರಾರಂಭವಾದ ತಕ್ಷಣ ಜ್ವರ ಬರತಕ್ಕಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ನೀವು ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಇದರಿಂದ ಉಪಶಮನ ಹೊಂದೋದಕ್ಕೆ ಸಾಧ್ಯ ಅಂತ ಹೇಳಬಹುದು. ಮತ್ತು ಕಫದ ತೊಂದರೆಗಳಿರುತ್ತೆ ಕೆಲವರಿಗೆ. ಇದು ಸುಮಾರು ಜಲೋದರ ನಾಶಕ ಮುದ್ರೆ ಏನು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತಹ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರ ಜೊತೆಯಲ್ಲಿ ಮೂತ್ರಾಶಯಕ್ಕೆ ಇರತಕ್ಕಂತಹ ತೊಂದರೆಯನ್ನು, ಮೂಲವ್ಯಾಧಿಯನ್ನು ಎರಡನ್ನೂ ಸಹ ಶಮನ ಮಾಡತಕ್ಕಂತಹ ಶಕ್ತಿ ಈ ಮುದ್ರೆಯಲ್ಲಿದೆ ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಎದೆಯಲ್ಲಿ ಕಫ ತುಂಬಿಕೊಂಡ್ಬಿಟ್ಟಿದೆ, ಹೊಟ್ಟೆಯಲ್ಲಿ ಕಫ ತುಂಬಿಕೊಂಡ್ಬಿಟ್ಟಿದೆ, ಕೈಕಾಲುಗಳಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದೆ, ಇದನ್ನು ಹೇಗೂ ಸರಿಪಡಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನತಕ್ಕಂತಹ ಸಂದರ್ಭಗಳಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಇದು ಖಂಡಿತವಾಗಿಯೂ ಉಪಶಮನ ಮಾಡತಕ್ಕಂತಹ ಶಕ್ತಿ ಈ ಮುದ್ರೆಯಲ್ಲಿದೆ. ಇದನ್ನು ಮಾಡತಕ್ಕಂತಹ ರೀತಿ ಅತ್ಯಂತ ಮುಖ್ಯವಾದದ್ದು. ಈ ಮುದ್ರೆಯನ್ನು ಮಾಡುವಾಗ ಊಟಕ್ಕೆ 20 ನಿಮಿಷದ ಮೊದಲು ಮಾಡಬೇಕು. ಊಟವಾದ ನಂತರ 20 ನಿಮಿಷಗಳ ಕಾಲ ಈ ಮುದ್ರೆಯನ್ನು ಮಾಡಬಾರದು. ಇದು ಎಲ್ಲ ಚಿಕಿತ್ಸಾ ಮುದ್ರೆಗಳಿಗೂ ಅನ್ವಯಿಸೋದಿಲ್ಲ. ಕೆಲವು ಮುದ್ರೆಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ, ಕೆಲವು ಮುದ್ರೆಗಳಿಗೆ ಅನ್ವಯಿಸೋದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮಧ್ಯಾಹ್ನ ಸಿಕ್ಕಾಪಟ್ಟೆ ಸೂರ್ಯನ ಬಿಸಿಲಿದ್ದಾಗ, ಅಂದರೆ ವಾತಾವರಣ ತುಂಬ ಬಿಸಿಲಿನ ಪ್ರಖರತೆ ಇದ್ದಾಗ ಖಂಡಿತವಾಗಿಯೂ ಈ ಮುದ್ರೆಯನ್ನು 12 ಗಂಟೆಯಿಂದ 2 ಗಂಟೆಯವರೆಗೆ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ಮಧ್ಯಾಹ್ನದಲ್ಲಿ ಸೂರ್ಯನ ಬಿಸಿಲಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ, ಚಳಿಗಾಲವಾಗಿರಲಿ ಮಳೆಗಾಲವಾಗಿರಲಿ, ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಇದರಿಂದ ಸಿಗತಕ್ಕಂತಹ ಲಾಭ ಅಪಾರ ಅಂತ ಹೇಳಬಹುದು. ಅತ್ಯಂತ ಬಿಸಿಲಿದ್ದಾಗ, ಉಷ್ಣತೆಯ ಶಾಖದ ಸಮಯದಲ್ಲಿ ಖಂಡಿತವಾಗಿಯೂ ಈ ಮುದ್ರೆಯನ್ನು ಮಾಡುವುದು ಬೇಡ. ಇನ್ನೊಂದೇನು ಅಂದರೆ, ಬೆಳಗಿನ ಜಾವ, ಈ ಚಳಿಗಾಲದಲ್ಲಿ ಮಂಜು ಸದಾ ಬೀಳ್ತಾ ಇರುತ್ತೆ ಅಂತ ಹೇಳ್ತೀವಿ, ವಿಂಟರ್ ಸೀಸನ್ನಲ್ಲಿ, ಹಿಮದ ಸಂದರ್ಭದಲ್ಲಿ. ಅಂತಹ ಸಂದರ್ಭಗಳಲ್ಲಿ, ಹಿಮಪಾತ ಬೀಳ್ತಾ ಇರತಕ್ಕಂತಹ ಸಂದರ್ಭಗಳಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಬಂದರೆ, ಕೆಲವರು ಹೇಳ್ತಾರೆ ಬೆಳಗಾಗೆದ್ದು ನನಗೆ ಚಳಿ ಬರುತ್ತೆ, ಬೆಳಗಾಗೆದ್ದು ನನಗೆ ನಡಕ ಬರುತ್ತೆ, ಬೆಳಗಾಗೆದ್ದು ನನಗೆ 4 ರಗ್ ಹೊದ್ಕೊಳ್ಳದೆ ಹೋದರೆ ಮಲಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಅಂತಹವರು ಒಂದು ರಗ್ಗನ್ನು ಸಹ ಹೊದ್ದುಕೊಳ್ಳದೆ ಮಲಗತಕ್ಕಂತಹ ಒಂದು ಉಪಶಮನ ಇದರಿಂದ ಖಂಡಿತವಾಗಿಯೂ ಅನುಕೂಲಕರವಾಗಿ ದೊರೆಯುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಕೆಲವರಿಗೆ ಅತಿ ಮಲ ವಿಸರ್ಜನೆ ಅಂದರೆ ಲೂಸ್ ಮೋಷನ್ಸ್ ಅಂತ ನಾವೇನು ಹೇಳ್ತೀವಿ, ಈ ರೀತಿಯಾಗಿ ಇದನ್ನು ಡಯೇರಿಯಾ ಅನ್ನತಕ್ಕಂತಹ ಪದ ಉಪಯೋಗಿಸ್ತಾರೆ. ಈ ರೀತಿಯಾಗಿ ತೊಂದರೆಗಳಿಂದ ಒಳಗಾಗತಕ್ಕಂತಹವರು ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಇದರಿಂದ ಖಂಡಿತವಾಗಿಯೂ ಉಪಶಮನ ಸಿಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಇದು ಅಂದರೆ ಇದನ್ನು ಮಕ್ಕಳ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡಿಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಲ್ಲೂ 8 ವರ್ಷದ ಕೆಳಗಿನ ಮಕ್ಕಳ ಕೈಗೆ ಈ ಮುದ್ರೆಯನ್ನು ಮಾಡಿಸತಕ್ಕಂಥದ್ದು ಖಂಡಿತವಾಗಿಯೂ ಬೇಡ. 8 ವರ್ಷಕ್ಕೆ ಮೇಲ್ಪಟ್ಟವರು ಯಾರು ಬೇಕಾದರೂ ಈ ಮುದ್ರೆಯನ್ನು ಮಾಡಬಹುದು. ಇದರಿಂದ ಅನುಕೂಲವನ್ನು ಪಡೆದುಕೊಳ್ಳಬಹುದು, ಉಪಶಮನವನ್ನು ಪಡೆದುಕೊಳ್ಳತಕ್ಕಂತಹ ಶಕ್ತಿ ಇದಕ್ಕಿದೆ. ಕೆಲವೊಮ್ಮೆ ಮೂಲವ್ಯಾಧಿ, ಅದರಲ್ಲೂ ಮಲದಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಕೀವು ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಂತಹವರು ಸಹ ಈ ಮುದ್ರೆಯನ್ನು ಮಾಡಿದರೆ ಇದರಿಂದ ಖಂಡಿತ ಹೊರಗಡೆಗೆ ಬಂದು ಉಪಶಮನವನ್ನು ಹೊಂದೋದಕ್ಕೆ ಸಾಧ್ಯ, ಇದರಿಂದ ಅನುಕೂಲತೆಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಕೆಲವರು ನನಗೆ ಸಿಕ್ಕಾಪಟ್ಟೆ ಬೆವರ್ತೀನಿ, ಮತ್ತು ಅಷ್ಟೇ ಅಲ್ಲದೆ ಆ ಬೆವರಿನಲ್ಲಿ ವಿಶೇಷವಾದಂತಹ ವಾಸನೆ ಇರುತ್ತೆ ಅಂತ. ನಾನು ಇದನ್ನು ನಿಮಗೆ ಜಲೋದರ ನಾಶಕ ಮುದ್ರೆಯಲ್ಲೂ ಸಹ ಹೇಳಿದ್ದೀನಿ. ಈ ರೀತಿಯಾಗಿ ಜಲೋದರ ನಾಶಕ ಮುದ್ರೆಯಲ್ಲಿರತಕ್ಕಂತಹ ಎಲ್ಲ ಸಿಂಪ್ಟಮ್ಸ್ಗಳ ಜೊತೆಗೆ ಮೂತ್ರಾಶಯಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ತೊಂದರೆಗಳನ್ನು ಸಹ ಇದರಿಂದ ಶಮನಗೊಳಿಸಿಕೊಳ್ಳಬಹುದು. ಇದನ್ನು ತಾತ್ಕಾಲಿಕವಾಗಿ ಮಾಡಲೇಬೇಕು ಅಂತಂದರೆ ಒಂದು 20 ನಿಮಿಷ ಮಾಡಿ 5 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಿದರೆ ತಾತ್ಕಾಲಿಕವಾಗಿ ಇದು ಶಮನ ಕೊಟ್ಟು ಬಿಡುತ್ತೆ. ನಿಮಗೆ ದೀರ್ಘಕಾಲಿಕವಾದಂತಹ ಶಮನ ಬೇಕು ಅಂದರೆ ಇದನ್ನು 50 ನಿಮಿಷಗಳ ಮಾಡಿ 15 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಿದರೆ ಇದರಿಂದ ಉಪಶಮನ ದೊರೆಯೋದು ಖಂಡಿತವಾಗಿಯೂ ಸಾಧ್ಯ ಅಂತ ಹೇಳ್ಬೋದು. ಇನ್ನೊಂದೇನಾಗುತ್ತೆ ಅಂದರೆ, ಕೆಲವರಿಗೆ ಊಟ ಮಾಡಿದ ತಕ್ಷಣ ಒಂದು ರೀತಿಯ ವಾಕರಿಕೆ ಬರುತ್ತೆ.
ಬಿಕ್ಕಳಿಕೆ ಬರುತ್ತೆ, ವಾಂತಿಗೆ ಬಂದ ಹಾಗಾಗತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಗರ್ಭಿಣಿ ಹೆಂಗಸರಲ್ಲೂ ನೋಡಬಹುದು, ಸಾಮಾನ್ಯರಲ್ಲೂ ನೋಡೋದಕ್ಕೆ ಸಾಧ್ಯ. ಅಂತಹವರು ಯಾವುದು ನೀರಿಗೆ ಸಂಬಂಧಪಟ್ಟಂತಹ ರೋಗಗಳು ಇದೆಯೋ ಈ ಒಂದು ಮುದ್ರೆಯಿಂದ ಖಂಡಿತವಾಗಿಯೂ ಶಮನ ಮಾಡೋದಕ್ಕೆ ಸಾಧ್ಯ. ಕೆಲವರು ಹೇಳ್ತಾರೆ ನನಗೆ ಹನಿ ಹನಿ ಮೂತ್ರ ಹೋಗ್ತಾ ಇರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ವೈಟ್ ಡಿಸ್ಚಾರ್ಜ್ ಆಗತಕ್ಕಂತಹ ಸಂದರ್ಭಗಳು ಇರುತ್ತೆ ಅಂತಂದ್ಬಿಟ್ಟು. ಇಂತಹ ಸಂದರ್ಭಗಳಲ್ಲಿ ಈ ಮುದ್ರೆಯನ್ನು ನೀವು ವೈದ್ಯರನ್ನು ಕಾಣುವ ತನಕ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಉಪಶಮನ ದೊರೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಮುದ್ರೆಯಲ್ಲಿ ನೀವು ಕಾಣತಕ್ಕಂತಹದ್ದು ಅಂದರೆ ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ಇದು ಮೂರೂ ಸೇರಿದಾಗ ಇದರಿಂದ ಸಿಗತಕ್ಕಂತಹ ಲಾಭಗಳು ಅಪಾರ ಅಂತ ಹೇಳಿದೆ. ಅದಷ್ಟೇ ಅಲ್ಲ, ಶರೀರದಲ್ಲಿ ಒಂದು ವಿಧವಾದಂತಹ ಜೊಲ್ಲು ರಸ ಸದಾ ಉತ್ಪತ್ತಿ ಆಗ್ತಾ ಇರುತ್ತೆ. ಕೆಲವರು ನೀವು ದಾರಿಯಲ್ಲಿ ಹೋಗುವಾಗ ನೋಡಿರ್ಬೋದು, ಸದಾ ಉಗೀತಾ ಇರ್ತಾರೆ. ಅದು ಒಂದು ವಿಧವಾದಂತಹ ಅವರಿಗೆ ತೊಂದರೆ ಅಂತ ಹೇಳ್ಬೋದು. ನೈಸರ್ಗಿಕವಾಗಿ ಯಾರಿಗೂ ಈ ಇಚ್ಛೆ ಇರೋದಿಲ್ಲ, ಆದರೆ ಅವರಿಗೆ ಜೊಲ್ಲು ರಸ ಉತ್ಪತ್ತಿಯಾಗಿ ಎಂಜಲು ಉತ್ಪತ್ತಿ ಆಗೋದ್ರಿಂದ ಸಾಮಾನ್ಯವಾಗಿ ದಾರಿಯಲ್ಲೆಲ್ಲ ಉಗಿದುಕೊಂಡು ಹೋಗಿರ್ತಾರೆ. ಅಂತಹವರಿಗೆ ಅದು ನಿಜವಾಗಿಯೂ ಅವರ ಒಂದು ಅಭ್ಯಾಸ ಬಲವಾಗಿದ್ದರೆ ಬಿಟ್ಟುಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ. ಅದು ಒಂದು ವೇಳೆ ಅವರಿಗೆ ತೊಂದರೆಯೇ ಆಗಿದ್ದರೆ, ರೋಗದ ರೂಪದಲ್ಲಿದ್ದರೆ ಈ ಒಂದು ಮುದ್ರೆಯನ್ನು ಮಾಡುವುದರಿಂದ ಖಂಡಿತವಾಗಿಯೂ ಅದರಿಂದ ಶಮನಗೊಳಿಸಿಕೊಳ್ಳಬಹುದು, ಉಪಶಮನಗೊಳಿಸಿಕೊಳ್ಳಬಹುದು. ಏನು ಕಷ್ಟ ಇಲ್ಲ ಈ ಮುದ್ರೆ. ಇವೆಲ್ಲವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾದ್ದು ಅತ್ಯಂತ ಮುಖ್ಯವಾದದ್ದು. ನಾನು ಈ ಮುದ್ರೆಗೆ ಮಾತ್ರ ಹೇಳಿದ್ದೀನಿ 20 ನಿಮಿಷ ಊಟ ಮಾಡುವುದಕ್ಕೆ ಮೊದಲು, ಊಟ ಮಾಡಿದ ನಂತರ 20 ನಿಮಿಷಗಳ ಸಮಯವನ್ನು ಕೊಟ್ಟು ಈ ಮುದ್ರೆಯನ್ನು ನೀವು ಮಾಡಬೇಕಾದಂತಹದ್ದು ಅತ್ಯಂತ ಮುಖ್ಯ. ಈ ರೀತಿಯಾಗಿ ಮಾಡಿಕೊಂಡು ಹೋದರೆ ಈ ಎಲ್ಲ ತೊಂದರೆಗಳಿಂದಲೂ ಶಮನ ಹೊಂದೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಅಂತ ಹೇಳಬಹುದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇನ್ನು ವೀಕ್ಷಕರೇ, ಮತ್ತಷ್ಟು ಮಾಹಿತಿಯ ಜೊತೆಗೆ ರತ್ನ ಹರಳುಗಳ ವಿಚಾರವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ಈಗ ಜ್ಞಾನಪೀಠ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಜ್ಞಾನಪೀಠ ಕಾರ್ಯಕ್ರಮಕ್ಕೆ. ಅಮ್ಮ, ಈ ಒಂದು ಮುದ್ರೆಯನ್ನ ಮಕ್ಕಳು ಮಾಡಬಾರ್ದು ಅಂತ ಹೇಳ್ತಾ ಇದ್ರಿ ನೀವು. ಆದರೆ ಕೆಲವಾರು ಮಕ್ಕಳು ಬೆಡ್ ವೇಟನ್ನು ಮಾಡ್ಕೊಳ್ತಾ ಇರ್ತಾರೆ. ಸೊ ಇಂಥ ಮಕ್ಕಳು ಮಾಡೋದ್ರಿಂದ, ಈ ಒಂದು ಮುದ್ರೆಯನ್ನ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಖಂಡಿತವಾಗಿಯೂ. ಆದರೆ ಈ ಮುದ್ರೆಯನ್ನು ಮಾಡುವುದು ಸ್ವಲ್ಪ ಕಷ್ಟ ಅಮ್ಮ. 10 ರಿಂದ 12 ವರ್ಷದ ಮಕ್ಕಳಿಗಾದರೆ ನೀವು ಮಾಡಿಸ್ಬೋದು. ಇದು ಒಂದು ದೊಡ್ಡವರೇ ಇದು ಸ್ವಲ್ಪ ಒದ್ದಾಡ್ತಾರೆ ಮಾಡೋದಕ್ಕೆ. ಈ ಸರಳ ರೇಖೆಯಲ್ಲಿ ತಂದು ಹೆಬ್ಬೆಟ್ಟಿನ ಬಳಿ ಇದನ್ನು ಸರಿಯಾಗಿ ತಂದು ಅಗ್ರಭಾಗದಲ್ಲಿ ನಿಲ್ಲಿಸಿ ಇದನ್ನು ಮಾಡಬೇಕು ಅಂತ ಹೇಳಿದೆ. ಈ ಒಂದು ಮುದ್ರೆಗಳಲ್ಲಿರತಕ್ಕಂತಹ ಒಂದು ತೊಂದರೆ ಏನು ಅಂತಂದರೆ, ಸರಿಯಾದಂತಹ ಅಗ್ರಭಾಗಕ್ಕೆ ಇದು ಸೋಕದೆ ಹೋದರೆ ಅದು ಇನ್ನೊಂದು ಮುದ್ರೆಯಾಗಿ ಪರಿಣಮಿಸಿಬಿಡುತ್ತೆ. ಅದೇ ಮುದ್ರೆನೇ ಹೌದು, ಅದು ಒಂದು ಸ್ವಲ್ಪ ಪಕ್ಕಕ್ಕೆ ಹೆಚ್ಚು ಕಡಿಮೆ ಆದರೆ ಅದು ಬೇರೊಂದು ರೀತಿಯಂತಹ ಉಪಶಮನವನ್ನು ಕೊಡುತ್ತೆ. ಅಂದರೆ ತೊಂದರೆ ಆಗಲ್ಲ, ಯಾವುದೂ ವೈಪರೀತ್ಯಗಳಿಗೆ ಕಾರಣವಾಗಿ ಇನ್ನೊಂದು ರೋಗವನ್ನು ಬರೆಸುವುದಾಗಲಿ ಏನೂ ಮಾಡೋದಿಲ್ಲ. ಆದರೆ ಅದರಿಂದ ಉಂಟಾಗತಕ್ಕಂತಹ ನಾವು ಯಾವುದೋ ಒಂದನ್ನು ಲಾಭ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಲ್ವ, ಅದಾಗಲ್ಲ, ಇನ್ನು ಯಾವುದಕ್ಕೂ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಮಾಡಿಸುವಾಗ, ಅದರಲ್ಲೂ 10-12 ವರ್ಷದ ಮಕ್ಕಳಿಗೆ ಆದರೆ ಖಂಡಿತವಾಗ್ಲೂ ಮಾಡಿಸ್ಬೋದು. ಆದರೆ ಖಂಡಿತ 50 ನಿಮಿಷಗಳ ಕಾಲ ಮಾಡಿಸ್ಬೇಡಿ, ಯಾಕೆಂದರೆ ಮೂತ್ರ ಬಂದಾಗ್ಬಿಟ್ರೆ ಕಷ್ಟ. ಆದ್ದರಿಂದ ಇದನ್ನು ಮಾಡಿಸಬೇಕಾದರೆ ಒಂದು 15 ರಿಂದ 20 ನಿಮಿಷಗಳ ಕಾಲ ಖಂಡಿತವಾಗಿಯೂ ಮಕ್ಕಳಿಗೆ ಮಾಡಿಸಿ, 5 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಿಸಿ, ದೊಡ್ಡವರ ಹತ್ತಿರ ಕುಳಿತುಕೊಂಡು ಈ ಮೂತ್ರಾಶಯ ಮುದ್ರೆಯನ್ನು ಮಾಡಿಸಿದರೆ ಆ ಮಕ್ಕಳು ಯಾರು ಬೆಡ್ ವೆಟ್ ಮಾಡ್ಕೊಳ್ತಾ ಇರ್ತಾರೋ ಅವರಿಗೆ ಉಪಶಮನ ಸಿಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಅಂತ ಹೇಳ್ಬೋದು. ಇದನ್ನು ಮಾಡುವುದಕ್ಕೆ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ 20 ನಿಮಿಷಗಳ ಗ್ಯಾಪ್ ಇರಬೇಕು ಅಂತ ಹೇಳಿದ್ದೀನಿ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡತಕ್ಕಂತಹದ್ದು ಅತ್ಯಂತ ಮುಖ್ಯ. ಇದನ್ನು ಮಾಡಿದ ತಕ್ಷಣ ಏನಾದರೂ ಕುಡಿದು ಬಿಟ್ಟರೆ, ಹಾಲು, ನೀರು, ಕಾಫಿ, ಲಿಕ್ವಿಡ್ಸು ತಗೊಳ್ಬಾರ್ದು. ಸಾಲಿಡ್ ಫುಡ್ ಮಾತ್ರ ಅಲ್ಲ, ಅಥವಾ ಅದನ್ನು ತೆಗೆದುಕೊಂಡ ತಕ್ಷಣವೂ ಸಹ ಈ ಮುದ್ರೆಯನ್ನು ಮಾಡಬಾರ್ದು. ಇದೊಂದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನಲ್ಲಿ ಮಾಡ್ಕೊಂಡು ಬಂದರೆ ಇರತಕ್ಕಂತಹ ತೊಂದರೆಗಳಿಂದ ಖಂಡಿತವಾಗಿಯೂ ಶಮನ ಹೊಂದೋದಕ್ಕೆ ಸಾಧ್ಯ. ಮಕ್ಕಳಿಗೆ ಮಾಡಿಸಿದಾಗ ದೊಡ್ಡವರು ಹತ್ತಿರ ಇರಬೇಕು. ಇನ್ನೊಂದು ಇದರಿಂದ ಆಗತಕ್ಕಂತಹ ಲಾಭ ಏನು ಅಂತಂದರೆ, ಕೆಲವು ಸ್ತ್ರೀಯರಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ಬ್ಲೀಡಿಂಗೇ ಸರಿ ಇರೋದಿಲ್ಲ, ಋತುಸ್ರಾವ ಸರಿ ಇರೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಜಾಸ್ತಿ
ಕೆಲವರು ಕಡಿಮೆ ಅಂತ ಹೇಳ್ತಾರೆ. ಇದೆರಡನ್ನು ಸಮತೋಲನಕ್ಕಾಗಿ ತಂದು ಉಪಶಮನ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹ ಮುದ್ರೆ ಅಂದರೆ ಈ ಮುದ್ರೆ ಅಂತ ಹೇಳ್ಬೋದು. ಈ ತೊಂದರೆಗಳನ್ನು ಶಮನ ಮಾಡತಕ್ಕಂತಹ ಶಕ್ತಿ ಈ ಮುದ್ರೆಗೆ ಖಂಡಿತವಾಗಿಯೂ ಇದೆ. ಇದನ್ನು ಮಾಡಿದಾಗ ನೀವು ಇದರಿಂದ ಶಮನ ಹೊಂದಬಹುದು. ಆದರೆ ಹೊಸದಾಗಿ ಅಂದರೆ ಈಗ ತಕ್ಷಣದಲ್ಲಿ ಮೆಚ್ಯೂರ್ ಆಗಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿಯೂ ಇದನ್ನು ಮಾಡಿಸೋದಕ್ಕೆ ಹೋಗಬೇಡಿ. 2 ದಿವಸ ಹೆಚ್ಚು ಕಡಿಮೆ ಆದರೂ ಚಿಂತೆ ಇಲ್ಲ. ಇದು ಹೆರಿಗೆ ಆಗಿರತಕ್ಕಂತಹವರಿಗೆ, ವಯಸ್ಸಾದಂತಹವರಿಗೆ, ಅದು 40 ವರ್ಷದ ಮೇಲೆ ಈ ರೀತಿಯ ತೊಂದರೆಗಳಿರತಕ್ಕಂತಹವರಿಗೆ ಈ ಮುದ್ರೆಯನ್ನು ನಾನು ಹೇಳಿದಂತಹ ತೊಂದರೆಗೆ ಮಾಡಿಸುವುದು ಅತ್ಯಂತ ಒಳ್ಳೆಯದೇ ಹೊರತು ಅದಕ್ಕೆ ಚಿಕ್ಕ ವಯಸ್ಸಿನವರಾದರೆ 1-2 ದಿನ ಏನು ಹೆಚ್ಚು ಕಡಿಮೆ ಆಗದೆ ಹೋದರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆದರೆ ಕೆಲವರು 20-25 ವರ್ಷ ವಯಸ್ಸಿನವರು ಸಹ ನಮಗೆ 8 ದಿನ 10 ದಿನ ಇದರ ತೊಂದರೆ ಇರುತ್ತೆ ಅಂತ ಹೇಳ್ತಾರೆ. ಅಂತಹವರು ಧಾರಾಳವಾಗಿ ಈ ಮುದ್ರೆಯನ್ನು ಮಾಡಬಹುದು. ಇದರಿಂದ ಶಮನ ಹೊಂದೋದಕ್ಕೆ ಸಾಧ್ಯ. ಅಂತಹ ಒಂದು ವಿಶೇಷವಾದಂತಹ ಮುದ್ರೆ ಈ ಮುದ್ರೆ ಅಂತ ಹೇಳಬಹುದು. ಇದು ಕೆಲವರು ಏನು ಹೇಳ್ತಾರೆ ಅಂತಂದರೆ, ಇದರ ಜೊತೆಗೆ ಈ ಋತುಸ್ರಾವದ ಸಂದರ್ಭದಲ್ಲಿ ಅತ್ಯಂತ ಮೂತ್ರ ವಿಸರ್ಜನೆ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು? ಅದು ನಮಗೆ ಚಿಕ್ಕ ವಯಸ್ಸು 16ರಿಂದ 18 ವಯಸ್ಸು, ಇದಕ್ಕೇನಾದರೂ ಲಾಭ ಇದೆಯಾ ಅಂತ. ಖಂಡಿತವಾಗಿಯೂ ಮಾಡಬಹುದು. ಮಾಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು, ನಾನು ಹೇಳಿದ್ನಲ್ಲ 20 ನಿಮಿಷಗಳ ಕಾಲ ಮೊದಲು, 20 ನಿಮಿಷಗಳ ನಂತರ ಮಾಡಬೇಕು. ಇನ್ನೊಂದೇನು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ 50 ನಿಮಿಷಗಳ ಕಾಲ ಖಂಡಿತವಾಗಿಯೂ ಇಂತಹ ಒಂದು ತೊಂದರೆ ಇರೋರು ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟು ಮಾಡಿದರೆ ಒಂದು 20 ನಿಮಿಷ ಈ ಮುದ್ರೆ, ಇದರ ಜೊತೆಗೆ 10 ನಿಮಿಷ ಪ್ರಾಣಮುದ್ರೆ. ಪ್ರಾಣಮುದ್ರೆಯನ್ನು ಬೇಕಾದರೆ ನೀವು 15 ನಿಮಿಷ ಮಾಡಿ, ಖಂಡಿತವಾಗಿಯೂ ತೊಂದರೆ ಇಲ್ಲ. 20 ನಿಮಿಷ ಮಾಡಿ, ಖಂಡಿತ ತೊಂದರೆ ಇಲ್ಲ. ಚಿಕಿತ್ಸಾ ಮುದ್ರೆಗಳನ್ನು ಸಮಯವನ್ನು ಅನುಸರಿಸಿ ಮಾಡಬೇಕು. ಒಂದು. ಎರಡನೆಯದು, ತೊಂದರೆ ನಿವಾರಣೆಯಾದ ನಂತರ ಈ ಮುದ್ರೆಗಳನ್ನು ಮಾಡಬಾರದು. ತೊಂದರೆ ನಿವಾರಣೆ ಆಯಿತು ಅಂತಂದರೆ ಸದಾ ಈ ಮುದ್ರೆ ಮಾಡಿಕೊಂಡು ಕೂತ್ಕೋಬಾರ್ದು. ಅದನ್ನು ನಿಲ್ಲಿಸಿಬಿಟ್ಟು ವಿಕಸನ ಮುದ್ರೆಗಳು, ನಾನು ಹೇಳಿದ್ದೀನಿ ಪೃಥ್ವಿ ಮುದ್ರೆ, ವಾಯುಮುದ್ರೆ ಮತ್ತು ಆಕಾಶ ಮುದ್ರೆ, ಜಲಮುದ್ರೆ, ಈ ಮುದ್ರೆಗಳನ್ನು ಮಾಡಿಕೊಂಡು, ಚಿನ್ನ ಮುದ್ರೆ, ಇದನ್ನು ಮಾಡಿಕೊಂಡು ವಿಕಸನ ರೀತಿಯಲ್ಲಿ ನಮ್ಮ ಶರೀರವನ್ನು ಕಾಪಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೇ ಹೊರತು ಯಾವಾಗಲೂ ಈ ಚಿಕಿತ್ಸಾ ಮುದ್ರೆಗಳನ್ನು ತೊಂದರೆ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮಾಡಬೇಡಿ. ಧನ್ಯವಾದಗಳು. ಅದರ ಜೊತೆಗೆ ಇಂದಿನ ವಿಚಾರ ಅಂತಂದ್ರೆ ಹರಳುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಈ ಹರಳಿನ ವಿಚಾರ ಎಂಥದ್ದು? ಹರಳು ಅಂತಂತಂದ್ರೆ ಏನು? ರತ್ನ. ಈ ರತ್ನ, ಇದನ್ನು ಜಮ್ಸ್ ಅಂತ ಹೇಳ್ತೀವಿ. ಹೆಸರೇ ಎಷ್ಟು ಚೆನ್ನಾಗಿದೆ. ಯಾರಾದರೂ ತುಂಬ ಒಳ್ಳೆಯವರಾಗ್ಬಿಟ್ಟಿದ್ರೆ ಹಿ ಈಸ್ ಜಮ್ ಆಫ್ ಎ ಜಮ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅಂದರೆ ಅಂತಹ ರತ್ನದಂತಹ ಮನುಷ್ಯ ಅಂತಂತಂದ್ಬಿಟ್ಟು. ಅಂದರೆ ಅದಕ್ಕೆ ನಮ್ಮಲ್ಲಿ ಅತ್ಯಂತ ಪ್ರಾಶಸ್ತ್ಯವಿದೆ. ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ರತ್ನವಿದೆ. ಆ ಒಂದೊಂದು ರತ್ನಗಳು ಆಯಾ ಗ್ರಹದ ತೊಂದರೆಗಳನ್ನು, ಆಯಾ ಗ್ರಹದ ಒಳಿತುಗಳನ್ನು ನಮಗೆ ಕೊಡತಕ್ಕಂತಹ ಶಕ್ತಿ ಆ ರತ್ನಗಳಲ್ಲಿ ಇದೆ. ಹೀಗಾಗಿ ಒಂದೊಂದು ರತ್ನದ ಹೆಸರನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ರವಿಯ ರತ್ನ ಮಾಣಿಕ್ಯ ಅಥವಾ ರೂಬಿ ಅಂತ ಹೇಳ್ತೀವಿ. ಹಾಗೆ ಚಂದ್ರನ ರತ್ನ ಮುತ್ತು ಅಥವಾ ಪರ್ಲ್. ಕುಜನ ರತ್ನ ಕೋರಾಲ್ ಅಥವಾ ಹವಳ. ಮತ್ತು ಬುಧನ ರತ್ನ ಎಮರಾಲ್ಡ್ ಅಥವಾ ಮರಕತ ಪಚ್ಚೆ ಅಂತ ಹೇಳ್ತೀವಿ. ಗುರುವಿನ ರತ್ನ ಪುಕರಾಗ್ ಅಥವಾ ಪುಷ್ಯರಾಗ. ಮತ್ತು ಶುಕ್ರನ ರತ್ನ ವಜ್ರ, ಡೈಮಂಡ್, ಇದು ಎಲ್ಲರಿಗೂ ಗೊತ್ತಿರತಕ್ಕಂತಹದ್ದು. ಶನಿಯ ರತ್ನ ನೀಲಮಣಿ ಅಥವಾ ಯೆಲ್ಲೋ ಸಫೈರ್. ಶನಿಯ ರತ್ನಕ್ಕೆ ಬ್ಲೂ ಸಫೈರ್, ಗುರುವಿನ ರತ್ನಕ್ಕೆ ಯೆಲ್ಲೋ ಸಫೈರ್. ಹಾಗೆ ರಾಹುವಿನ ರತ್ನ ಗೋಮೇಧಿಕ ಅಥವಾ ಗೋಮೇಧ. ಮತ್ತು ಕೇತುವಿನ ರತ್ನ ಕ್ಯಾಟ್ಸೈ ಅಥವಾ ವೈಢೂರ್ಯ. ಇದಿಷ್ಟು ರತ್ನಗಳು ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು. ಈ ಗ್ರಹಗಳ ರತ್ನಗಳಿಂದ ಅನೇಕ ವಿಧದ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು, ಅನೇಕ ವಿಧವಾದ ಸಂಪತ್ತನ್ನು ಗಳಿಸ್ಕೊಳ್ಬಹುದು. ಇದು ಅತ್ಯಂತ ಮುಖ್ಯವಾದದ್ದು ರತ್ನಗಳ ಜೋಡಣೆಯಲ್ಲಿ. ಎಲ್ಲರೂ ಕೈಗೆ ಒಂದೊಂದು ರತ್ನವನ್ನು ಹಾಕ್ಕೊಂಡಿರ್ತಾರೆ. ಯಾವ ಲೋಹದಲ್ಲಿ ಯಾವ ರತ್ನವನ್ನು ಹಾಕಿಕೊಳ್ಳಬೇಕು ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯ. ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂತಹ ಲೋಹದಲ್ಲೇ ಆಯಾ ರತ್ನವನ್ನು ಹಾಕಿಕೊಳ್ಳಬೇಕಾದ್ದು ಅತ್ಯಂತ ಮುಖ್ಯ. ಗುರುಗ್ರಹದ ಲೋಹ ಚಿನ್ನವಾಗಿದ್ದು ನೀವು ಆ ರತ್ನವನ್ನು, ಗುರುಗ್ರಹದ ರತ್ನವನ್ನು, ಪುಷ್ಯರಾಗವನ್ನು ಬೆಳ್ಳಿಯಲ್ಲಿ ಹಾಕಿಕೊಂಡರೆ ಅದು ವೈಪರೀತ್ಯವಾಗುತ್ತೆ. ಹಾಗಾಗಿ ಬುಧನ ಲೋಹ ಬೆಳ್ಳಿಯಾಗಿದ್ದು ಮರಕತ, ಅದರ ಒಂದು ರತ್ನವನ್ನು ಬೆಳ್ಳಿಯಲ್ಲೇ ಹಾಕಿಕೊಂಡರೆ ಅದರಿಂದ ಸಿಗತಕ್ಕಂತಹ ಲಾಭ ಅಪಾರ.
ಹೀಗಾಗಿ ಒಂದೊಂದರ ಬಗ್ಗೆನೂ ನಾವು ಇವಾಗ ಯೋಚನೆ ಮಾಡೋಣ. ರವಿಯ ರತ್ನವನ್ನು ಮೊಟ್ಟ ಮೊದಲು ತೆಗೆದುಕೊಳ್ಳೋಣ. ರವಿಯ ರತ್ನ ಮಾಣಿಕ್ಯ ಅಂತ ಹೇಳಿದೆ. ಅದೇನೋ ಒಂದು ಗಾದೆ ಇದೆ, ಮಾಣಿಕ್ಯವನ್ನು ಮಸಿ ಬಟ್ಟೆಯಲ್ಲಿ ಕಟ್ಟಿದರೂ ಸಹ ಮಾಸಿ ಹೋಗೋದಿಲ್ಲ ಅಂತಂದ್ಬಿಟ್ಟು. ಅಂತಹ ವಿಶೇಷವಾದದ್ದು ಈ ಮಾಣಿಕ್ಯ. ಈ ಮಾಣಿಕ್ಯದ ಭಸ್ಮವನ್ನು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಹ ಮಾಡ್ತಾರೆ. ಆಯುರ್ವೇದಿಕ್ ಡಾಕ್ಟ್ರುಗಳು ಸಹ ಈ ಮಾಣಿಕ್ಯ ಭಸ್ಮವನ್ನು ಕೊಡ್ತಾರೆ. ಶರೀರದಲ್ಲಿರತಕ್ಕಂತಹ ಚರ್ಮ ರೋಗಗಳನ್ನು ಶಮನ ಮಾಡುತ್ತೆ. ಶರೀರದಲ್ಲಿ ಉಂಟಾಗತಕ್ಕಂತಹ ಅತ್ಯಂತ ಉಷ್ಣತೆಯನ್ನು ಶಮನ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಮಾಣಿಕ್ಯದಲ್ಲಿ. ಇದನ್ನು ಹೇಗೆ ಧರಿಸಬೇಕು, ಯಾವ ಲೋಹದಲ್ಲಿ ಧರಿಸಬೇಕು ಅಂತಂತಂದರೆ, ನಾವು ರವಿಗೆ ಹೇಳತಕ್ಕಂತಹ ಒಂದು ಲೋಹ ತಾಮ್ರ. ಇದನ್ನು ತಾಮ್ರದಲ್ಲಿ ಬೇಕಾದರೂ ಧರಿಸಬಹುದು, ಅದನ್ನು ಬಿಟ್ಟು ಚಿನ್ನದಲ್ಲಿ ಬೇಕಾದರೂ ಧರಿಸಬಹುದು. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ, ತಾಮ್ರವನ್ನು ಚಿನ್ನಕ್ಕೆ ಮಿಕ್ಸ್ ಮಾಡದೆ ಒಡವೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಅದು ತಾಮ್ರ ಚಿನ್ನದ ಮಿಕ್ಸ್ ಆಗಿರೋದ್ರಿಂದ ಅದು ಪ್ಯೂರ್ ಅಪರಂಜಿಯಲ್ಲಿ ಮಾಡೋದಿಲ್ಲ ಚಿನ್ನವನ್ನು ಒಡವೆಗಳನ್ನು. ಹೀಗಾಗಿ ಈ ಒಂದು ರವಿಯ ರತ್ನವನ್ನು ಚಿನ್ನದಲ್ಲಿ ಬಳಸಿದರೂ, ಅದು ಬೇರೆ ಲೋಹವಾಗಿದ್ದರೂ ಚಿನ್ನದಲ್ಲಿ ಬಳಸಿದರೂ ಸಹ ಖಂಡಿತ ತಪ್ಪಿಲ್ಲ ಅಂತ ಹೇಳಬಹುದು. ಆದರೆ ಎಲ್ಲ ರತ್ನಗಳಿಗೂ ಇದು ಸಂಬಂಧ ಪಡೋದಿಲ್ಲ. ಮತ್ತು ಈ ಕಣ್ಣಿನಲ್ಲಿ ಸಣ್ಣದಾಗಿ ಯಾವುದೋ ಒಂದು ಪೊರೆ ಬರುತ್ತೆ, ಕಣ್ಣಿನಲ್ಲಿ ಧೂಳು ಬಿದ್ದಿರುತ್ತೆ, ಕಣ್ಣಿನ ತೊಂದರೆಗಳಿರುತ್ತೆ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ರಾತ್ರಿಯ ಸಮಯದಲ್ಲಿ ಬೆಳ್ಳಿಯ ಲೋಟದಲ್ಲಿ ಒಂದು ರತ್ನವನ್ನು ಹಾಕಿ ಅದನ್ನು ಬೆಳಗಾಗೆದ್ದು ಕ್ಲೀನಾಗಿ ಅದನ್ನು ಶೋಧಿಸ್ಬಿಡಿ. ಮಾಡಿಬಿಟ್ಟು ಅದರ ಒಂದು ಹನಿ ನೀರನ್ನು ಕಣ್ಣಲ್ಲಿ ಹಾಕಿಕೊಂಡರೆ ಆ ಕಣ್ಣಿನ ತೊಂದರೆಗಳಿಂದ ಉಪಶಮನವಾಗಬಹುದು. ಕಣ್ಣು ಕೆಂಪಾಗಿರಬಹುದು ಅಥವಾ ಕಣ್ಣಿಗೆ ಏನೋ ಒಂದು ಸಣ್ಣ ತೊಂದರೆಗಳಾಗಿರಬಹುದು. ಇಂತಹ ಕಣ್ಣಿನ ತೊಂದರೆಗಳಿಂದ ಹೊರಗಡೆಗೆ ಬರೋದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಮತ್ತು ಈ ಮಾಣಿಕ್ಯವನ್ನು ಧರಿಸುವುದರಿಂದ ನಮ್ಮ ಶರೀರದಲ್ಲಿ ಇದು ರವಿಗೆ ಕಾರಕ ಅಂತ ಹೇಳಿದೆ. ರವಿ ಎಲುಬಿಗೆ ಕಾರಕನಾದಂತಹವನು, ಮೂಳೆಗಳಿಗೆ ಕಾರಕನಾದಂತಹವನು, ಹಲ್ಲುಗಳಿಗೆ ಕಾರಕನಾದಂತಹವನು. ಇದರಲ್ಲಿ ಈ ಮೂಳೆಗೆ, ಈ ಹಲ್ಲುಗಳಿಗೆ, ಎಲುಬುಗಳಿಗೆ ಮತ್ತು ಕೀಲುಗಳಿಗೆ, ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಏನಾದರೂ ಸಣ್ಣ ಸಣ್ಣ ತೊಂದರೆಗಳು ಬಂದರೆ ಈ ಮಾಣಿಕ್ಯವನ್ನು ಧರಿಸುವುದರಿಂದ ಇದು ಖಂಡಿತವಾಗಿಯೂ ಉಪಶಮನವಾಗೋದಕ್ಕೆ ಸಾಧ್ಯ. ಯಾವ ಬೆರಳಿಗೆ ಧರಿಸಬೇಕು? ಸಾಮಾನ್ಯವಾಗಿ ಯಾವುದೇ ಹರಳನ್ನು ನೀವು ತೆಗೆದುಕೊಂಡರೂ ಮೊಟ್ಟ ಮೊದಲು ಬೆರಳೇ ಹೇಳ್ತೀವಿ, ಉಂಗುರದ ಬೆರಳು ಅಂತ. ಉಂಗುರದ ಬೆರಳಿಗೆ ಧರಿಸುವುದರಲ್ಲಿ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ. ಆ ಉಂಗುರದ ಬೆರಳನ್ನು ಬಿಟ್ಟರೆ ಬೇರೆ ಬೆರಳುಗಳಿಗೆ ಧರಿಸುವಾಗ ಸರಿಯಾದಂತಹ ಬೆರಳುಗಳನ್ನು ನೋಡಿಯೇ ಧರಿಸಬೇಕು. ಇನ್ನು ರವಿಯ ರತ್ನವನ್ನು ಧರಿಸಬೇಕಾದರೆ ಉಂಗುರದ ಬೆರಳಿಗೆ ಅಥವಾ ಆಕಾಶ ತತ್ವದ ಬೆರಳು ಅಂತ ಈ ಬೆರಳನ್ನು ಹೇಳಿದ್ದೀನಲ್ಲ, ಈ ಬೆರಳಿಗೆ ಧರಿಸಬೇಕು. ಮತ್ತು ಈ ರತ್ನವನ್ನು ಧರಿಸುವಾಗ ಇದು ಎಷ್ಟಿರಬೇಕು? ಎಷ್ಟು ಅಂದರೆ 1 kg 2 kg ಅಂತಲ್ಲ, ಇದನ್ನು ಕ್ಯಾರೆಟ್ ಲೆಕ್ಕದಲ್ಲಿ ನಾವು ತೂಕ ಹೇಳ್ತಾರೆ. ಅದು ಎಷ್ಟು ಕ್ಯಾರೆಟ್ ಇರಬೇಕು, ಮತ್ತು ಕಟ್ಟಡವು ಓಪನ್ ಕಟ್ಟಡನ ಅಥವಾ ಕ್ಲೋಸ್ಡ್ ಕಟ್ಟಡನ ಅನ್ನತಕ್ಕಂತಹದ್ದು ತುಂಬ ಮುಖ್ಯವಾದಂತಹದ್ದು. ಇದು ನಾವು ಚಿಕಿತ್ಸೆಗಾಗಿ ಯಾವುದಾದರೂ ತೊಂದರೆಗಳಿಗೆ ಬಳಸತಕ್ಕಂತಹ ಸಂದರ್ಭದಲ್ಲಿದ್ದರೆ ಈ ಒಂದು ರತ್ನವನ್ನು ಓಪನ್ ಕಟ್ಟಡ ಅಂದರೆ ನಾವು ಲೋಹದಲ್ಲಿ ಉಂಗುರವನ್ನು ಮಾಡಿಸಿಕೊಂಡರೆ ಆ ರತ್ನ ನಮ್ಮ ಚರ್ಮಕ್ಕೆ ತಾಕಬೇಕು. ಹೀಗೆ ಆಗತಕ್ಕಂತಹ ಸಂದರ್ಭದಲ್ಲಿ ಇದನ್ನು ಓಪನ್ ಕಟ್ಟಡದಲ್ಲಿ ಖಂಡಿತವಾಗಿಯೂ ಇದನ್ನು ಬಳಸುವುದರಲ್ಲಿ ತಪ್ಪಿಲ್ಲ. ಇಲ್ಲದೆ ಹೋದ ಪಕ್ಷದಲ್ಲಿ ಇದನ್ನು ಕ್ಲೋಸ್ಡ್ ಕಟ್ಟಡದಲ್ಲಿ ಅಂದರೆ ಆ ರೀತಿಯಾಗಿ ನಾವು ಉಂಗುರವನ್ನು ತಯಾರು ಮಾಡಿ ಹಾಕಿಕೊಳ್ಳುವುದರಲ್ಲಿ ಯಾವುದೇ ವಿಧವಾದಂತಹ ತಪ್ಪಿಲ್ಲ. ಮತ್ತು ಈ ಮಾಣಿಕ್ಯದ ಬಗ್ಗೆನೇ ನಾನು ಮುಂದೆ ಬರ್ತೀನಿ. ಯಾವ ಯಾವ ರತ್ನಗಳನ್ನು ಹೇಗೆ ಜೋಡಿಸಬೇಕು, ಮಾಣಿಕ್ಯ ಯಾವುದರ ಪಕ್ಕದಲ್ಲಿ ಬರಬೇಕು, ಮುತ್ತು ಯಾವುದರ ಪಕ್ಕದಲ್ಲಿ ಹಾಕಬೇಕು, ಕೋರಲ್ ಹವಳ ಯಾವುದರ ಪಕ್ಕದಲ್ಲಿ ಬರಬೇಕು, ನವರತ್ನಗಳನ್ನು ಯಾವ ರೀತಿಯಲ್ಲಿ ಉಂಗುರದಲ್ಲಿ ಜೋಡಿಸಬೇಕು ಅಥವಾ ಡಾಲರ್ಗಳಲ್ಲಿ ಜೋಡಿಸಬೇಕು, ಪದಕಗಳಲ್ಲಿ ಜೋಡಿಸಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಾನು ಮಾತಾಡ್ತೀನಿ. ಇದು ಒಂದು ವಿಶೇಷವಾದಂತಹ ರತ್ನ ರಹಸ್ಯ ಅಂತಲೇ ನಾವು ಖಂಡಿತವಾಗಿಯೂ ಹೇಳಬಹುದು. ಅನೇಕ ವಿಧದಲ್ಲಿ ಜನಗಳಿಗೆ ಉಪಕಾರ ಮಾಡತಕ್ಕಂತಹದ್ದು ಈ ರತ್ನಗಳು. ಹೌದು ಬಾ, ನೀವು ಹೇಳಿದ್ವು ಅಷ್ಟೇ ಸತ್ಯ. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲರ ಕೈ ಬೆರಳುಗಳಲ್ಲೂ ಕೂಡ ರತ್ನಗಳ ಒಂದು ಉಂಗುರ ನಲಿದಾಡ್ತಾ ಇದೆ ಅಂತಾನೆ ಹೇಳಬಹುದು. ಯಾವುದೋ ಒಂದು ತೊಂದರೆಗೋಸ್ಕರನೇ ಹಾಕೊಂಡಿರ್ತಾರೆ ಅಥವಾ ಒಳ್ಳೇದಕ್ಕೋಸ್ಕರ ಹಾಕೊಂಡಿರ್ತಾರೆ ಅವರು. ಹೌದು ಮಾ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಗೆ ಮುದ್ರೆಯ ಹಾಗೇನೆ ರತ್ನದ ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಮುದ್ರೆಯ ವಿಚಾರವನ್ನ ಹಾಗೆಯೇ ಹರಳಿನ ವಿಚಾರವನ್ನ ತಿಳ್ಕೊಂಡಿದ್ದಾಯ್ತು. ಇನ್ನು ಮಾತಿನ ಮಲ್ಲನ ಅನುಭವದ ಕಥೆಗಳನ್ನ ತಿಳ್ಕೊಳ್ಳೋಣ ಈ ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ವೀಕ್ಷಕರೇ, ಜ್ಞಾನಪೀಠದ ಜ್ಞಾನ ಭಂಡಾರ ವಿಭಾಗಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದರ ಜೊತೆನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಯಾರಿರ್ತಾರೆ ಅಂತ ನಿಮಗೆ ಚೆನ್ನಾಗೇ ಗೊತ್ತು. ಸರಸ್ವತಿ ಪುತ್ರರು ಮಾಸ್ಟರ್ ಹಿರಣ್ಣಯ್ಯರವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಪ್ಪಾಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅನಂತ ಧನ್ಯವಾದಗಳು ತಾಯಿ. ಅಪ್ಪಾಜಿ, ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ಅನುಭವವನ್ನ ಕತೆಗಳ ಮುಖಾಂತರ ನೀವು ಹಂಚ್ಕೊಳ್ತಾನೆ ಬಂದಿದ್ದೀರಿ. ಆದರೆ ಕಳೆದ ಸಂಚಿಕೆಯಲ್ಲಿ ಒಂದು ಪೌರಾಣಿಕವಾದಂತಹ ಕಥೆಯನ್ನ ಹೇಳ್ತಾ ಇದ್ರಿ. ಜೊತೆಗೆ ಕಾಡಿನಲ್ಲಿ ಬೇಟೆಯಾಡೋ ವಿಚಾರಗಳ ಮಧ್ಯದಲ್ಲಿ ನಾವೊಂದು ಸಣ್ಣ ವಿರಾಮವನ್ನ ತಗೊಂಡು ನಾಳಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇವೆ ಅಂತ ವೀಕ್ಷಕರಿಗೆ ತಿಳಿಸಿದ್ವಿ. ಈಗ ಆ ಕಥೆಯನ್ನ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ವಾಲಿ ಸಂಹಾರ ಆಗಿದೆ, ಇನ್ನೂ ವಾಲಿಯ ಪ್ರಾಣ ಹೋಗಿಲ್ಲ. ಆಗ ರಾಮ ಬರ್ತಾನೆ, ವಾಲಿಯನ್ನು ಹೇಳ್ತಾನೆ, ವಾಲಿ ಈಗಲೂ ನಿನಗೆ ಬದುಕಬೇಕು ಅನ್ನೋ ಆಸೆ ಇದ್ದರೆ ಹೇಳು, ನಾನು ಉಪಸಂಹಾರ ಮಾಡ್ತೀನಿ ನನ್ನ ಬಾಳವನ್ನು, ನಿನಗೆ ನಾನು ಜೀವದಾನ ಮಾಡ್ತೀನಿ. ಆಗ ವಾಲಿ ಹೇಳ್ತಾನೆ, ರಾಮ, ಯಾವ ಬಾಣಕ್ಕೆ ತುತ್ತಾದರೆ ಪುನರ್ಜನ್ಮ ಇರೋದಿಲ್ವೋ, ಯಾವ ಬಾಣದಿಂದ ನನ್ನ ಜನ್ಮ ಮುಗೀಲಿ ಅಂತ ಹೇಳಿ ಋಷಿ ಮಹರ್ಷಿಗಳೆಲ್ಲ ಮತ್ತು ದೇವತೆಗಳ ಕೃಪೆಗೆ ಪಾತ್ರವಾಗತಕ್ಕಂಥ ಇಂಥ ಪವಿತ್ರವಾದ ರಾಮಬಾಣದ ತುದಿಯಲ್ಲಿ ನನ್ನ ಜೀವ ಹೋಗಲಿ ಅಂತ ಬಯಸುವ ಈ ಒಂದು ಜಗತ್ತಿನ ಜೀವರಾಶಿಗಳಲ್ಲಿ ನಾನೊಬ್ಬ ಅದೃಷ್ಟವಂತ ಅಂತ ನನಗೆ ಗೊತ್ತಿದೆ. ಅಂಥದ್ರಲ್ಲಿ ಉಪಸಂಹಾರ ಮಾಡು, ನಾನು ಇನ್ನೂ ಬದುಕಬೇಕು ಈ ಸುಡುಗಳ ಜಗತ್ತಿನಲ್ಲಿ ಅನ್ನೋದು ನನಗೆ ಬೇಕಾಗಿಲ್ಲ. ಆದರೆ ನಾನು ಸಾಯೋ ಕಾಲದಲ್ಲಿ ನನಗೆ ಕೆಲವು ಅನುಮಾನಗಳಿದೆಯಪ್ಪ, ಅದನ್ನು ಪರಿಹರಿಸಿದರೆ ಸಾಕು. ಆಯಿತು, ಕೇಳಪ್ಪ. ರಾಮಚಂದ್ರ, ನೀನು ಮಹಾವಿಷ್ಣುವಿನ ಪ್ರತಿ ಅವತಾರ, ಜೊತೆಗೆ ಮರ್ಯಾದಾ ಪುರುಷೋತ್ತಮ. ನಿನ್ನಂಥ ಪುರುಷೋತ್ತಮ ಹೀಗೆ ಮರಿಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆಯಲ್ಲ, ಇದು ವೀರರಿಗೆ ಉಚಿತವೇ? ಅಥವಾ ಯುದ್ಧ ನೀತಿಯಲ್ಲಿ ಇದೇನಾದರೂ ಉಲ್ಲೇಖವಾಗಿದೆಯೇ? ಅಥವಾ ನಿಂದೇ ಬೇರೆ ಯುದ್ಧ ನೀತಿಯೇ? ನಾನು ಮರೆಯಲ್ಲಿ ನಿಂತು ಕೊಲ್ಲಲ್ಪಡೋದಕ್ಕೆ ನಾನು ಏನಂತ ಅಪಕಾರ ನಿನಗೆ ಮಾಡಿದ್ನಪ್ಪ ತಂದೆ ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೋಡು, ನಾನು ಮರ್ಯಾದಾ ಪುರುಷೋತ್ತಮ, ವಿಷ್ಣುವಿನ ಪ್ರತಿ ಅವತಾರ ಅಂತೆಲ್ಲ ನೀನು ಹೇಳಿದೆ, ಅದೆಲ್ಲ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ. ಆದರೆ ನಿನಗೆ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿದೆ. ಏನಂದರೆ ನೀನು ಒಬ್ಬ ನವವ್ಯಾಕರಣ ಪಂಡಿತ ಕಣಪ್ಪ. ನಿನ್ನಂಥ ರಾಜನೀತಿ, ನಿನ್ನಂಥ ಆರ್ಥಿಕ ನೀತಿ ಇತ್ಯಾದಿಗಳನ್ನು ಬಲ್ಲವರು ಯಾರೂ ಈ ತ್ರೇತಾಯುಗದಲ್ಲಿ ಇಲ್ಲ. ಆದ್ದರಿಂದಾನೇ ಸುಗ್ರೀವ ನಿನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಆಂಜನೇಯನನ್ನು ಕಳಿಸಿ, ಹೋಗು ಅವನಿಂದ ರಾಜನೀತಿ ಕಲ್ತ್ಕೊಂಬ, ಮುಂದೆ ನೀನು ನನಗೆ ಮುಖ್ಯ ಸಚಿವನಾಗತಕ್ಕಂಥವನು, ಈ ರಾಷ್ಟ್ರ ಆಳೋದಕ್ಕೆ ಅವನ ರಾಷ್ಟ್ರ ಅಂತ ಹೇಳಿ ಕಳಿಸ್ತಾನೆ. ಅಂಥ ಪುಟ್ಟಾತ್ಮ ನೀನು ಮಾಡಿದ ತಪ್ಪಲ್ವಾ? ಏನು ತಪ್ಪು ಮಾಡಿದೆ? ನನಗೇನು ಮಾಡಿದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಣ್ಣ ತಮ್ಮ ಹೇಗಿರಬೇಕಪ್ಪ, ಅದು ಬಿಟ್ಟು ನೀನು ತಮ್ಮನ ಮೇಲೆ ಯುದ್ಧಕ್ಕೋದು ನ್ಯಾಯವ? ಒಂದು. ಎರಡನೇದು, ಯುದ್ಧದಲ್ಲಿ ಅವನನ್ನು ಸೋಲಿಸಿದ್ದು ಅಲ್ಲದೆ ಅವನ ಹೆಂಡತಿ ತಾರಿಯನ್ನು ನೀನು ಕರ್ಕೊಂಬಂದಿಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇದು ತಪ್ಪಲ್ವಾ? ಅದಕ್ಕೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ನನ್ನ ಅವತಾರದ ಒಂದು ಮೂಲ ಉದ್ದೇಶ. ಆದ್ದರಿಂದ ನಾನು ದುಷ್ಟ ಶಿಕ್ಷಕನಾದ ನಿನ್ನನ್ನು ಕೊಂದಿದ್ದೇನೆ, ಶಿಷ್ಟ ರಕ್ಷಕನಾಗಿ ಸುಗ್ರೀವನನ್ನು ನಾನು ಪಾರು ಮಾಡಿದ್ದೇನೆ. ಇವಾಗ ನೀನು ತಾರೆಯನ್ನು ನಿನ್ನ ತಮ್ಮನ ಕೈಗೆ ಇಟ್ಟು ನೀನು ಲೋಕತ್ಯಾಗ ಮಾಡಬಹುದು ಅಂತ ಹೇಳ್ತಾನೆ. ವಾಲಿ ಹೇಳ್ತಾನೆ, ಸರಿಯಪ್ಪ, ನಮ್ಮದು ಇನ್ನೊಂದು ಅನುಮಾನ ಇದೆ. ನೀನು ಬೇಟೆಗಾರನಾಗಿ ಬಂದು ನನ್ನನ್ನು ಕೊಂದೆ, ಕ್ರೂರ ಮಗುವನ್ನು ಕೊಲ್ಲೋ ಅಧಿಕಾರ ಬೇಟೆಗಾರರಿಗಿದೆ. ಬೇಟೆಗಾರರಿಗೆ ಯಾವ ನೀತಿ ನಿಯಮಗಳು ಇರೋದಿಲ್ಲ. ಮರಿಯಲ್ಲಿ ನಿಂತು ಕೊಲ್ಲಬಹುದು, ಬೇರೆ ಒಂದು ಕುರುಮರಿಯನ್ನು ಇಟ್ಟು ಅದು ಸಾಯೋದ್ರೊಳಗಾಗಿ, ಅಥವಾ ಕೆಲವೊಮ್ಮೆ ಅದರ ಪ್ರಾಣವನ್ನೇ ಈಡಾಗಿಟ್ಟು ಕ್ರೂರ ಮಗುವನ್ನು ಬೇಟೆಯಾಡಬಹುದು. ಇವೆಲ್ಲ ಇದೆ, ಹೌದು. ಆದರೆ ನಾನು ಶಾಖಾಮೃಗ, ನಾನು ಯಾವ ಹಳ್ಳಿಗೂ ಬಂದು ಏನೂ ತೊಂದರೆ ಕೊಟ್ಟವನಲ್ಲ. ನಿನ್ನನ್ನು ಬಂದು ಯಾರೂ ಅಪ್ರೋಚ್ ಮಾಡಿಲ್ಲ, ಯಾರೂ ಬಂದು ನಿನಗೆ ಹಿಂಸೆ ಕೊಡ್ತಾ ಇದೆ ವಾಲಿ, ಬನ್ನಿ ಅದನ್ನು ಸಂಹರಿಸಿ ಅಂತ ಯಾರೂ ಹೇಳಿಲ್ಲ. ಅಂಥದ್ರಲ್ಲಿ ನನ್ನ ಮೇಲೆ ನೀನು ಬಾಣ ಪ್ರಯೋಗದ ಉದ್ದೇಶ ಏನಪ್ಪ? ಬೇಟೆಗಾರರಾಗಿ ಕೂಡ ನೀನು ನ್ಯಾಯವನ್ನು ಒದಗಿಸಿಲ್ವರಪ್ಪ. ಆಗ ರಾಮ ಹೇಳ್ತಾನೆ, ನೋಡಪ್ಪ, ನಾನು ಕ್ರೂರ ಮಗುವನ್ನು ಭೇಟಿ ಆಡ್ತೀನಿ ಅನ್ನೋದು ಬೇಟೆಗಾರನ ಮಾತೇ ವಿನಃ ನಾನು ನಿನ್ನನ್ನು ಭೇಟಿ ಆಡಿದ್ದು ನಿನ್ನ ಕ್ರೌರ್ಯ ಏನು ನಡೀತು ನಿಮ್ಮ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಅದಕ್ಕೆ ಶಿಕ್ಷೆ ಕೊಟ್ಟೆ. ಆ ಉತ್ತರ ವಾಲಿಯನ್ನು ಸಂತೈಸೋದಿಲ್ಲ. ಇಲ್ಲ ಬಿಡು, ಹೋಗಲಿ ಬಿಡು ಅಂತಾನೆ. ಆವಾಗ ರಾಮ ಹೇಳ್ತಾನೆ, ಹೋಗಲಿ ಬಿಡಪ್ಪ, ಅದೆಲ್ಲ ಬಿಟ್ಬಿಡು. ಒಂದೇ ಒಂದು ನಾನು ಉತ್ತರ ಕೊಡ್ತೇನೆ, ಅದು ಸೂಕ್ತವಾ ಇಲ್ವಾ ನೀನೇ ಯೋಚನೆ ಮಾಡು.
ಏನು ಉತ್ತರ? ನೋಡುವ ಅಲ್ಲಿ, ನಾನು ಈ ಜಗತ್ತಿಗೆ ಬಂದು ಈ ಭೂಮಿ ಮೇಲೆ ಕಾಲಿಟ್ಟೆ, ನೀನು ಈ ಜಗತ್ತಿಗೆ ಬಂದು ಭೂಮಿ ಮೇಲೆ ಕಾಲಿಟ್ಟೆ. ಈ ಭೂಗುಣ ಏನು ಗೊತ್ತಾ, ನಾವು ಭೂಮಿಯನ್ನು ತುಳಿದು ಕೂಡಲೇ ನಮ್ಮನ್ನು ಮಾಯೆ ಆವರಿಸುತ್ತಪ್ಪ. ಮಾಯೆ ಯಾರು? ವಿಧಿಯ ಆಜ್ಞೆಯನ್ನು ಜಾರಿ ಮಾಡತಕ್ಕಂಥ ಒಂದು ಶಕ್ತಿ ಮಾಯೆಗಿದೆ. ಮಾಯೆಯ ಮುಸುಗು ಹಾಕಿ ವಿಧಿಯಂತೆ ನಡೆಸುತ್ತೆ. ಇವಾಗ ಉದಾಹರಣೆ, ನನಗೆ ದರಿದ್ರ ಬರಬೇಕಪ್ಪ, ದರಿದ್ರ ಒಂದು ಕಾಡಬೇಕು, ಅದು ವಿಧಿ ನಿಯಮ. ಅದಕ್ಕೆ ಮಾಯೆ ಏನು ಮಾಡುತ್ತೆ, ನನಗೆ ದುರ್ಬುದ್ಧಿಗಳನ್ನು ಹೇಳ್ಕೊಳುತ್ತೆ. ಅದುವರೆಗೂ ನನಗೆ ಇಲ್ಲದೇ ಇದ್ದ ದುರ್ಬುದ್ಧಿಗಳಿಂದೆಲ್ಲ ಅದು ಬಂದು ಹೇಳ್ಕೊಳುತ್ತೆ. ಯಾವುದೋ ಮಾಯೆ. ಯಾವನೊಬ್ಬ ಬರ್ತಾರೆ, ಬರೀ ರೇಸ್ಗೆ ಹೋಗೋಣ, ಬರೀ ಇಸ್ಪೀಡ್ ಆಡೋಣ, ಬರೀ ಗುಂಡಾಕೋಣ, ಹೀಗಲ್ಲ. ಅದುವರೆಗೂ ಅದನ್ನು ನಾನು ಕೆಟ್ಟದ್ದು ಅಂತ ಹೇಳ್ತಿದ್ದವನು, ಆ ಮಾಯೆ ನನ್ನನ್ನು ಯಾವಾಗ ಆವರಿಸುತ್ತೆ, ಬಲಿಯಾಗ್ತೀನಿ ಅದಕ್ಕೆ. ಒಟ್ಟಿನಲ್ಲಿ ನನ್ನ ಸ್ಥಿತಿ ಏನಾಗುತ್ತೆ, ನಾನು ದರಿದ್ರನಾಗೋದಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಮಾಯೆ, ದರಿದ್ರನಾಗ. ಹಾಗೆ ಕಷ್ಟ, ಹಾಗೆ ರೋಗ, ಇವೆಲ್ಲವೂ ಅಂದರೆ ವಿಧಿಯ ಅನುಸಾರವಾಗಿ ಮಾಯೆ ಕೆಲಸ ಮಾಡುತ್ತೆ. ನಾನು ಈ ಭೂಮಿಯ ಮೇಲೆ ಕಾಲಿಡೇಟಿಗೆ ನನಗೂ ಮಾಯೆ ಆವರಿಸ್ತು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿಧಿಯ ಅನುಸಾರವಾಗಿ ಮಾಯೆ ಕೆಲಸ ಮಾಡುತ್ತೆ. ನಾನು ಈ ಭೂಮಿಯ ಮೇಲೆ ಕಾಲಿಡೇಟಿಗೆ ನನಗೂ ಮಾಯೆ ಆವರಿಸ್ತು. ನಾನು ಮರಿಯಲ್ಲಿ ನಿಂತು ನಿನ್ನ ಮೇಲೆ ಭಾಳ ಪ್ರಯೋಗ ಮಾಡಬೇಕು ಅನ್ನೋದು ವಿಧಿ ಲಿಖಿತ. ನಿನ್ನ ವಿಧಿಯಲ್ಲಿ ಹಾಗೇ ಬರೆದಿದೆ. ನಿನ್ನಲ್ಲಿ ಇಲ್ಲಿಯವರೆಗೆ ಆ ವೀರಮಣಿ ಇದೆ ಕೊತ್ಕೆಯಲ್ಲಿ, ಅದಿರೋವರೆಗೂ ನಿನ್ನನ್ನು ಎದುರಿಗೆ ನಿಂತು ಯಾರೂ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಇದು ನನಗೆ ಗೊತ್ತಿದೆ. ನಿನ್ನ ಎದುರಿಗೆ ನಿಂತು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಬೇರೆ ಪರ್ಯಾಯವಾದ ಮಾರ್ಗ ಏನು, ಮರಿಯಲ್ಲೇ ನಿಂತು ಹೊಡಿಬೇಕು ನಾನು ನಿನಗೆ. ಅಂದರೆ ನಿನಗೆ ಮರೆಯಲ್ಲಿ ನಿಂತು ಪ್ರಯೋಗ ಮಾಡಿ ನಿನಗೆ ಈ ಜನ್ಮವನ್ನು ಕೊನೆಗಾಣಿಸ್ಬೇಕು ಅನ್ನೋದು ವಿಧಿ ನಿಯಮ. ಅದರಂತೆ ಯಾರು ಅದನ್ನು ಮಾಡಬೇಕು ಅನ್ನೋದು ಕೂಡ ವಿಧಿ ನಿಯಮ. ಶ್ರೀರಾಮ ಮಾಡಬೇಕು. ಅದಕ್ಕೆ ನನಗೆ ಆ ಸಮಯದಲ್ಲಿ ಮಾಯೆ ಕವಿತು ಮರಿಯಲ್ಲಿ ನಿಂತ ಮೇಲೆ ಪ್ರಯೋಗ ಮಾಡಿದೆ. ಆದ್ದರಿಂದ ಇಲ್ಲಿ ನಾನು ನೀವು ಎಲ್ಲರೂ ಮಾಯಾಗಿ ಒಳಗಾದವರಪ್ಪ. ಅದು ವಿನಃ ಇದಕ್ಕೆ ಪೂರ್ವಭಾವಿಯಾಗಿ ನೀನನ್ನೂ ಮನಸ್ಸಲ್ಲಿ ಇಟ್ಕೋಬೇಡ, ಸ್ವಚ್ಛರಾಗಿ ಹೋಗು. ಇನ್ನು ತಾರೆಯನ್ನು ಅವನಿಗೆ ಒಪ್ಪಿಸ್ಬಿಡು ಅಂತಾರೆ. ಆಗ ತಮಾಷೆಯಾಗಿ ಹೇಳ್ತಾರೆ, ಮಾರಿ ನೋಡು, ನಾವು ಮಂಗಗಳು, ಕೋತಿಗಳು, ನಮ್ಮಲ್ಲಿ ವಾವ್ಯವರ್ಸೆ ಇಲ್ಲ. ಆದ್ದರಿಂದ ನಾನು ಅವನನ್ನು ಸೋಲಿಸಿದ್ದು ಕ್ಷಾತ್ರ ಧರ್ಮ, ತಾರೇನು ಕರ್ಕೊಂಬಂದಿದ್ದು ನಮ್ಮ ಈ ಮೃಗ ಧರ್ಮ. ಏನು ಮಾಡ್ತೀಯ ಅಂತ ಹೇಳಿ ತಾರಿಯನ್ನು ಕರ್ಕೊಂಡೋಗಿ ಸುಗ್ರೀವನಿಗೆ ಕೊಡ್ತಾನೆ. ಆ ಮೂಲಕವಾಗಿ ವಾಲಿ ಮೋಕ್ಷವನ್ನು ಪಡೀತಾನೆ. ಹೀಗಾಗಿ ವಾಲಿ ಮತ್ತು ಶ್ರೀರಾಮಚಂದ್ರರ ಸಂವಾದದಲ್ಲಿ ನಮಗೆ ಬರ್ತಕ್ಕಂಥದ್ದು ಏನೆಂದರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಮಾಯೆಗೆ ಅಧೀನ. ಆ ಮಾಯಾಧೀನರಾದ ನಾವು ವಿಧಿಯ ನಿರ್ಣಯವನ್ನು ಸ್ವಾಗತಿಸಲೇಬೇಕು. ಇದಕ್ಕೆ ರಾಮನೂ ಹೊರತಲ್ಲ, ವಾಲಿಯೂ ಹೊರತಲ್ಲ, ಯಾರೂ ಹೊರತಲ್ಲ ಅನ್ನೋ ನೀತಿಯನ್ನು ನಾವು ಇದರಲ್ಲಿ ಕಾಣ್ತೇವೆ. ಮತ್ತೊಂದು ಈ ರಾಮಾಯಣದಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ. ಇದರ ಬಗ್ಗೆ ಅನೇಕರು ಬಹಳ ಪ್ರಶ್ನೆ ಕೇಳ್ತಾರೆ. ಶ್ರೀರಾಮಚಂದ್ರನ ಬಗ್ಗೆ ಇವಾಗ ಕೇಳಿದ ಈ ಪ್ರಶ್ನೆಯಲ್ಲಿ ಮೇಲ್ನೋಟಕ್ಕೆ ಪ್ರಶ್ನೆ ನಾವು ನೋಡಿದಾಗ, ಹೌದು ರಾಮ ತಪ್ಪು ಮಾಡಲಿಲ್ಲ, ವಾಲಿಯನ್ನು ಅವನ ಮನೆಯಲ್ಲಿ ತೊಳಿಬಾರ್ದಾಗಿತ್ತಲ್ಲ ಅಂತ ಅನಿಸುತ್ತೆ. ಇಷ್ಟು ವಿವರಗಳನ್ನು ಕೊಟ್ಟ ಮೇಲೆ ಹೌದಲ್ವಾ, ರಾಮ ಮಾಡಿದ್ದು ಸರಿ, ಅವನ ಹಣೆಯಲ್ಲಿ ಏನು ಬರೆದಿತ್ತೋ ಅದನ್ನು ಯಾರು ಜಾರಿ ಮಾಡಬೇಕೋ ಅದು ಮಾಡಿದ್ರು, ಕರೆಕ್ಟ್. ಹಾಗೆಯೇ ರಾಮ ಮರ್ಯಾದಾ ಪುರುಷೋತ್ತಮನ ಅಲ್ಲ ಅಥವಾ ಹೌದಾ, ಈ ಎರಡು ಪ್ರಶ್ನೆಗಳನ್ನು ಹುಟ್ಟಾಕೋದು ಯಾವುದಪ್ಪ ಅಂದರೆ, ರಾವಣ ಸಂಹಾರವಾದಾಗ ಸೀತಾಮಾತೆಯನ್ನು ಕರ್ಕೊಂಡ್ಬಂದಾಗ ಈ ರಾಮಚಂದ್ರ ಅವಳನ್ನು ನೋಡಿಬಿಟ್ರು, ನೀನು ಎಲ್ಲಿಗೆ ಬೇಕಾದ್ರೂ ಹೋಗಮ್ಮ, ಸರಿಯಿಂದ ನಿನ್ನ ಬಿಡಿಸಿದ್ದೇನೆ ಅಂತ ಹೇಳಿಬಿಡ್ತಾರೆ. ರಾವಣನಿಗೆ ಎದೆ ಒಡೆದು ಹೋಗಿಬಿಡುತ್ತೆ. ರಾವಣ ಹೇಳ್ತಾನೆ, ರಾಮಚಂದ್ರ ಏನಪ್ಪ ಇದು, ಸಾಯ್ತಾ ಇದ್ದೀನಿ ನಾನು, ನನ್ನ ಬಗ್ಗೆ ಅನುಮಾನವಾ ನಿನಗೆ? ಆ ತಾಯಿ ಸೀತಾದೇವಿ ಬಗ್ಗೆ ನೀನು ಈ ಮಾತಾಡಿದ್ದು ನನಗೆ ಆಘಾತವಾಗ್ತಾ ಇದೆ. ಕೇವಲ 1 ವರ್ಷ ಅವಳು ನನ್ನ ಬಳಿ ಇದ್ದಿದ್ದು, ನನ್ನ ಮಗಳಾಗಿದ್ದವಳು, ಅವಳಲ್ಲಿ ನೀನು ಅನುಮಾನ ಪಡೋದು ಒಂದೇ, ನನಗೆ ನಿನ್ನ ರಾಮಾಯಣಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ತಾ ಇದೆಯಲ್ಲಪ್ಪ, ನೋವು ಕೊಡ್ತಾ ಇದೆಯಲ್ಲಪ್ಪ. ಇದನ್ನು ಹೇಳಿ ಅಗ್ನಿ ಪ್ರವೇಶ ಮಾಡಿಸ್ತಾನೆ ರಾಮ. ಅದರಿಂದ ಶುದ್ಧವಾಗಿ ಸೀತೆ ಆಚೆಗೆ ಬರ್ತಾಳೆ ಅನ್ನೋದನ್ನು ವಾಲ್ಮೀಕಿಯ ಕಥೆಯಲ್ಲಿ ಮೇಲ್ನೋಟಕ್ಕೆ ಕಾಣ್ತೇವೆ ನಾವು. ಇದನ್ನು ಒಬ್ಬ ವೈಜ್ಞಾನಿಕವಾಗಿ ಕೇಳ್ತಾನೆ, ಏನು ಸರ್ 1 ವರ್ಷ ರಾವಣನ ಸೆರೆಯಲ್ಲಿ ಇದ್ದ ಮಾತ್ರಕ್ಕೇ ಸೀತೆನ ಅನುಮಾನ ಪಟ್ಟ ರಾಮ ಅಂದರೆ ಅವನಿನ್ಯಾವ ಮಹಾ ದೊಡ್ಡ ಮನುಷ್ಯ ಸರ್, ಅವನ್ನ ಯಾಕೆ ಸಾರ್ ದೇವರು ಅಂತ ಪೂಜೆ ಮಾಡಬೇಕು? ಅದನ್ನು ಒಳಗಡ್ಲಂತ ಈ ಕಾವ್ಯನ ಮಹಾಕಾವ್ಯ ಅಂತ ಯಾಕೆ ಸಾರ್ ಕರೀಬೇಕು? ಪಾತ್ರಗಳು ಖಚಿತವಾಗಿ ನಿಲ್ಲಬೇಕು, ಪಾತ್ರ ಪೋಷಣೆ ಆಗಿರಬೇಕು, ಎಲ್ಲೂ ಕ್ಯಾರೆಕ್ಟರ್ಸ್ ಡ್ರಾಪ್ ಆಗಬಾರ್ದು. ಇವತ್ತಿಗೂ
ಅದು ಕಾದಂಬರಿ ಇರಲಿ, ನಾಟಕ ಇರಲಿ, ಸಿನಿಮಾ ಇರಲಿ, ಪಾತ್ರಗಳನ್ನು ಯಾವ ಘನೋದ್ದೇಶದಿಂದ ಸೃಷ್ಟಿ ಮಾಡ್ತಾನೆ ಕವಿ, ಅದನ್ನು ಕಾಪಾಡ್ಕೊತಾ ತಗೊಂಡು ಹೋಗ್ತಾನೆ, ಅದೆಲ್ಲೂ ಡ್ರಾಪ್ ಆಗಬಾರ್ದು. ಹಾಗೆ ಇಲ್ಲಿ ರಾಮ ಕೆಳಗೆ ಬೀಳ್ತಾನಲ್ಲ, ಡ್ರಾಪ್ ಆಗ್ತಾನಲ್ಲ ಕ್ಯಾರೆಕ್ಟ್ರು. ಇದಕ್ಕೆ ಅಂತರ್ಗತವಾಗಿರ್ತಕ್ಕಂಥ ಅರ್ಥ ಹೇಳ್ತೀನಿ ನೋಡಿ. ಇದನ್ನು ಕೇಳಿದ್ರೆ ನಿಮ್ಗೆ ಅನಿಸುತ್ತೆ, ಹೌದಲ್ವಪ್ಪ ಇದು ಸತ್ಯವಾಗಿ ಮಹಾಕಾವ್ಯ ಅಂತ ಕೈ ಎತ್ತಿ ಮುಗಿತೀರಿ. ಇದೇನೆಂದರೆ, ಸೀತೆ ಕುಟೀರದಲ್ಲಿದ್ದಾಳೆ, ಜನಸ್ಥಾನದಲ್ಲಿ. ಅವನು ಬರ್ತಾನೆ ಮಾರೀಚ, ಸ್ವರ್ಣಮೃಗವಾಗಿ ಬರ್ತಾನೆ. ಅದನ್ನು ಕೂಗ್ತಾಳೆ ಇವಳು, ಹೋಗು ಹೋಗು ರಾಮ, ನನಗೆ ತಂದುಕೊಡು ಅಂತ. ಲಕ್ಷ್ಮಣ ರಾಮ ಹೇಳ್ತಾರೆ, ಬೇಡ, ಅದು ಸತ್ಯವಾಗಿ ರಾಕ್ಷಸರ ಮಾಯೆ, ಅದಕ್ಕೆ ಆಸೆ ಪಡಬೇಡ ಅಂತ. ಆದರೆ ಮಹಾರಾಣಿ ಯಾರು? ಸೀತೆ. ಅವಳೇನು ದುಡ್ಡು ಕಂಡೋಳಲ್ವಾ, ಚಿನ್ನ ಕಂಡೋಳಲ್ವಾ, ಅಥವಾ ಯಾವುದೋ ಮೂರನೇ ಬಡ ವ್ಯಕ್ತಿ ಆಕೆ ಅಲ್ವಲ್ಲ. ಆದರೂ ಕೂಡ ಆ ಮಾಯೆ ಕವಿತು. ಅವಳಿಗೆ ಆ ಮೃಗ, ಬಂಗಾರದ್ದೇ ಮೃಗ ಒಂದು ನನಗೆ ಕಣ್ಣಿಗೆ ಕಾಣ್ತಾ ಇದೆ, ಅದು ಜೀವಂತವಾಗಿ ಹಾರಾಡ್ತಾ ಇದೆ. ಅದನ್ನು ಇಲ್ಲಿ ಬಂಗಾರದ ಬೆಲೆಗಿಂತ ಒಂದು ಬಂಗಾರದ ಜಿಂಕೆ ಹಾರಾಡೋದು ನನ್ನ ಹತ್ರ ಇದ್ದರೆ ಎಷ್ಟು ಲೇಸು ಅನ್ನೋದಕ್ಕೆ ಬಲಿಯಾಗಿ ರಾಮನಿಗೆ ಹೇಳ್ತಾಳೆ. ರಾಮ ಹೋಗುವಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ, ನಿನ್ನ ಅತ್ತಿಗೆನ ಬಿಟ್ಟು ಹೋಗ್ತಾ ಇದ್ದೇನೆ, ನನಗೆ ಗೊತ್ತಿದೆ ಅದು ಮಾಯಾಮೃಗ ಅಂತ, ಆದರೆ ಏನು ಮಾಡೋಕ್ಕಾಗಲ್ಲ, ಸೀತೆ ಹಠ ಹಿಡಿದಿದ್ದಾಳೆ, ನಾನು ತರ್ತೀನಿ, ತೊಗೊಂಬರ್ತೀನಿ, ಅಲ್ಲಿವರೆಗೆ ನೀನು ನಿಮ್ಮ ಅತ್ತಿಗೆ ಮನ ಕಾಯ್ತಾ ಇರು ಹೇಳಿ ಹೋಗುವಾಗ ವನದೇವತೆಗಳಿಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ರಾಮ. ವನದೇವತೆಗಳಿಗೆ, ನೋಡಪ್ಪ, ಲಕ್ಷ್ಮಣನೂ ಬಿಟ್ಟಿದ್ದೀನಿ ಇಲ್ಲಿ ಕಾವಲಿಗೆ, ನೀವುಗಳು ಕೂಡ ನಾನು ಹಿಡ್ತೇನೆ, ಕಾವಲು ಕಾಯಿರಿ, ಸ್ವಲ್ಪ ಹೊತ್ತಿಗೆ ಬರ್ತೀನಿ ನಾನು ಅಂತ ಹೇಳಿ ರಾಮ ಹೋಗ್ತಾನೆ. ಆಮೇಲೆ ಅಲ್ಲಿ ಆ ಮಾರೀಚ ಸಾಯುವಾಗ ಕೂಗ್ತಾನೆ, ಹೇ ಲಕ್ಷ್ಮಣ, ಹೇ ಸೀತೆ ಕಾಪಾಡಿ ಅಂತ. ಅದು ರಾಮನ ಧ್ವನಿಯಲ್ಲೇ ಕೂಗ್ತಾನೆ. ಮಾಯಾವಿ, ರಾಕ್ಷಸರೆಲ್ಲ ಮಾಯಾವಿಗಳು. ಕೂಗಿದಾಗ ಸೀತೆ ಮತ್ತಷ್ಟು ಧೃತಿ ಕೆಡ್ತಾಳೆ, ಲಕ್ಷ್ಮಣನಿಗೆ ಹೋಗು 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 ಅಂತಾಳೆ. ಕಡೆಗೆ ಲಕ್ಷ್ಮಣನಿಗೆ ಎಲ್ಲಿವರೆಗೂ ಅಂತಾಳೆ ಅಂದರೆ, ನೀನು ಕಾಡು ಯಾತಕ್ಕಾಗಿ ಬಂದೆ ಅಂತ ನನಗೆ ಗೊತ್ತಾಯಿತು, ನನ್ನ ಮೇಲೆ ವ್ಯಾಮೋಹಕ್ಕಾಗಿ ಬಂದಿದ್ಯಾ ನೀನು, ತಾಯಿಯನ್ನು ವ್ಯಾಮೋಹ ಅಲ್ಲ ನಿಂದು, ಯಾವುದೋ ನಿನ್ನ ದುರ್ಭಾವನೆ ಇದೆ, ದುರ್ದೃಷ್ಟಿ ಇದೆ ಅಂತ. ಆ ಆಘಾತಕ್ಕೆ ಲಕ್ಷ್ಮಣ ಅಲ್ಲಾಡಿ ಹೋಗ್ಬಿಟ್ಟು ತಾಯಿ ಕಾಲಿಗೆ ಬಿಡ್ತಾನೆ, ಅಮ್ಮ ನನ್ನನ್ನು ದಯವಿಟ್ಟು ನೀನು ಆ ಭಾವನೆಯಿಂದ ನೋಡಬೇಡ, ಈಗೋ ರಾಮಾಜ್ಞೆಯನ್ನು ಮೀರಿದರೂ ಚಿಂತೆ ಇಲ್ಲ, ನಿನ್ನ ಈ ಒಂದು ಆಪಾದಕ್ಕೆ ನಾನು ಹೊರಲಾರೆ ನಾನು ಅಂತ ಹೇಳಿ ಲಕ್ಷ್ಮಣ ರೇಖೆಯನ್ನು ಎಳಿತಾನೆ. ತಾಯಿ, ನೀನು ಇದರಿಂದ ಒಳಗೆ ಇರೋವರೆಗೂ ನೀನು ಸುರಕ್ಷಿತವಾಗಿರ್ತೀಯ ತಾಯಿ, ದಾಟಿದರೆ ನನ್ನ ಜವಾಬ್ದಾರಿ ಅಲ್ಲ ಹೇಳಿ ದಿಕ್ಪಾಲಕರಿಗೆಲ್ಲ ಕೈ ಮುಗಿದು ಹೇಳ್ತಾರೆ, ಅಪ್ಪ ದಿಕ್ಪಾಲಕರುಗಳಿರ, ನಾನು ಬರೋವರೆಗೂ ಈ ನನ್ನ ತಾಯಿಯನ್ನು ಕಾಪಾಡ್ರಪ್ಪ, ರಾಮನ ಆಜ್ಞೆಯನ್ನು ಮೀರಿ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿಬಿಟ್ಟು ಲಕ್ಷ್ಮಣ ರೇಖೆಯನ್ನು ಎಳೆದು ಲಕ್ಷ್ಮಣ ಹೋಗ್ತಾರೆ. ಅಪ್ಪಾಜಿ, ಆ ಒಂದು ಲಕ್ಷ್ಮಣ ರೇಖೆಯನ್ನ ಹಾಕಿ ಹೋದ ನಂತರ ಏನಾಗುತ್ತೆ, ಆ ಒಂದು ಕಥೆಯಲ್ಲಿ ಬಹಳನೇ ಕುತೂಹಲ ಇದೆ. ಅದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಈಗ ಜ್ಞಾನಪೀಠದ ಜ್ಞಾನ ಭಂಡಾರ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಜ್ಞಾನ ಭಂಡಾರ ವಿಭಾಗಕ್ಕೆ. ಅಪ್ಪಾಜಿ, ಆ ವನದಲ್ಲಿ ಸೀತೆಗೋಸ್ಕರ ಲಕ್ಷ್ಮಣ ಒಂದು ರೇಖೆಯನ್ನ ಹಾಕಿದ್ದಾನೆ, ಅದಾದ ನಂತರದ ಕಥೆ ಏನು? ಲಕ್ಷ್ಮಣ ರೇಖೆಯನ್ನು ಹಾಕಿ ಅಷ್ಟದಿಕ್ಪಾಲಕರುಗಳಿಗೆಲ್ಲ ಮನವಿಯನ್ನು ಮಾಡಿ ಹೊರಟೋಗ್ತಾನಲ್ಲ, ಹೋದ ಮೇಲೆ ರಾವಣ ಬರ್ತಾನೆ. ನಮ್ಮಲ್ಲಿ ಏನು ಹೇಳ್ತಾರೆ, ರಾವಣ ಸನ್ಯಾಸಿ ವೇಷದಲ್ಲಿ ಬಂದ, ಆದ್ದರಿಂದ ಸೀತೆಯನ್ನು ಹೊಡ್ಕೊಂಡು ಹೋದ, ಅದು ಹೇಗೆ ಕದ್ಕೊಂಡು ಹೋದ, ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ರಾವಣನ ಪಾತ್ರವೂ ಬೀಳುತ್ತೆ. 14 ಲೋಕಗಳನ್ನು ಗೆದ್ದಂಥ ರಾವಣ, ಪೌಲಶ್ಚ ಬ್ರಹ್ಮನ ಮೊಮ್ಮಗ, ಇಂಥ ಮಹಾಬ್ರಾಹ್ಮಣ ರಾವಣ ಸನ್ಯಾಸಿ ವೇಷದಲ್ಲಿ ಬಂದ ಒಂದು ಹೆಣ್ಣನ್ನು ಹೊಡ್ಕೊಂಡು ಹೋಗೋದಕ್ಕೆ ಅಂದರೆ ತಪ್ಪೇನು? ಎಲ್ಲ ಒಂದೇ ಅಲ್ವಾ? ಸನ್ಯಾಸಿ ವೇಷದಲ್ಲಿ ರಾವಣ ಬಂದ ಅಂತ ಹೇಳೋದೇ ಆ ವೇಷಕ್ಕೆ ಅವಮಾನ. ಆ ಕಾವ್ಯಧಾರಿಗಳಾಗಿ ಜಗತ್ತಿನ ಉದ್ಧಾರ ಮಾಡೋ ಧರ್ಮಪೀಠಾಧಿಪತಿಗಳಿಗೆಲ್ಲ ಅವಮಾನ ಅದು. ಆದ್ದರಿಂದ ಅದು ಹಾಗಲ್ಲ. ಅದಕ್ಕೆ ಬರೆದಂಥ ಒಂದು ವ್ಯಾಖ್ಯಾನದಲ್ಲಿ ಹೀಗೆ ಬರೀತಾರೆ, ರಾವಣ ಸೀತೆಯನ್ನು ನೋಡಲಿಕ್ಕೆ ಬರುವಾಗ ದಶಕಂಠನಾಗಿ 12 ಬಾಹುಗಳಿಂದ 20 ಕೈಗಳು, ಒಳ್ಳೆ ಸುಂದರಾಕೃತಿ. ಆ ರಾವಣನ ಒಮ್ಮೆ ನೋಡಿದರೆ 10 ಬಾರಿ ತಿರುಗಿ ನೋಡೋಣ ಅನ್ನುವಂಥ ಆಕೃತಿ ಸ್ವಾಮಿ. ಜೊತೆಗೆ ಬ್ರಹ್ಮ ತೇಜಸ್ಸು, ಹುಡುಗಾಟನ ಆತ್ಮಲಿಂಗವನ್ನು ತಂದಂಥ ಪುಣ್ಯಾತ್ಮ ತಾಯಿಗೋಸ್ಕರವಾಗಿ.
ಆತ್ಮನಿಗೆ ಪೂರ್ವವಾಗಿ ಪಾರ್ವತಿನೇ ಕಳಿಸುವಂದ ಆ ದಯಾಮಯ ಪರಮೇಶ್ವರ ಕರ್ಕೊಂಡೋಗಪ್ಪ ಯಾರು ಬೇಡ ಅಂದರು. ಅಂದರೆ ಪರಮಾತ್ಮ ಆ ಪರಮೇಶ್ವರನ ರಾವಣ ಎಷ್ಟು ಮಟ್ಟಿಗೆ ಒಲಿಸ್ಕೊಂಡಿದ್ದ, ರಾವಣನಿಗೆ ಆ ಪರಮೇಶ್ವರ ಎಷ್ಟು ಮಟ್ಟಿಗೆ ಪ್ರೀತಿಯನ್ನು ಚೆಲ್ಲಿದ್ದ, ನಂಬಿಕೆಯನ್ನು ಚೆಲ್ಲಿದ್ದ, ಇವೆಲ್ಲವೂ ಗೊತ್ತಾಗತ್ತೆ. ಜೊತೆಗೆ ಕೈಲಾಸ ಪರ್ವತನ ಎತ್ತಿ ತೂಗಿ ಸಾಮವೇದನ ಜಗತ್ತಿಗೆ ಕೊಟ್ಟಂಥ ರಾವಣ ಸಾಮಾನ್ಯವಾದ ರಾವಣನ ಅಮ್ಮ ಅವನು ಖಂಡಿತವಾಗಿಲ್ಲ. ಅಂಥ ರಾವಣ ಒಳ್ಳೆ ಕಳಾವಂತನಾಗಿ ಆ ದ್ವಾದಶ ಬಾಹುಗಳಿಂದ ಬಂದು ನಿಲ್ತಾನೆ. ಮಾತೇ ಅಂತ ಒಂದು ಸಲ ಕೂಗ್ತಾರೆ. ತಾಯಿ ಸೀತಾದೇವಿ ಹೊರಗೆ ಬರ್ತಾರೆ, ನೋಡ್ತಾರೆ ರಾವಣನ ಮೇಲಿಂದ ಕೆಳಗೆ ತನಕ ಹೀಗೆ ನೋಡ್ತಾರೆ. ಬ್ರಹ್ಮಾನಂದವಾಗಿ ಬಿಡುತ್ತೆ ಮಾತಾಯಿಗೆ. ಬಂದು, ತಂದೆ ನಿನ್ನ ದರ್ಶನಾಕಾಂಕ್ಷಿಯಾಗಿ ನಾನು ಎಷ್ಟು ತವಕ ಪಡ್ತಾ ಇದ್ದೆ, ನೀನು ಇವತ್ತಿನ ದಿವಸ ದರ್ಶನ ಕೊಟ್ಟಿಯಲ್ಲ, ನನ್ನ ಜನ್ಮ ಪಾವನವಾಯಿತು, ಪುನೀತವಾಯಿತು ಅಂತ ಹೇಳ್ತಾಳೆ. ಹೇಳಿಬಿಟ್ಟು, ಹೇಳು ನನ್ನಿಂದ ಏನಾಗಬೇಕು, ಭಿಕ್ಷಾಂದೇಹಿ ಅಂತಾನೆ ರಾವಣ. ಆವಾಗ ಸೀತೆ ಹೇಳ್ತಾಳೆ, ನಿನ್ನ ಮಗಳ ಹತ್ರ ನೀನು ಭಿಕ್ಷೆ ಕೇಳಿ ಯಾವ ಸ್ಥಿತಿಯಲ್ಲಿ ಕೇಳ್ತಾ ಇದ್ದೀಯಾ? ನಾನು ವನವಾಸಿಯಾಗಿದ್ದೇನೆ ನನ್ನ ಗಂಡನ ಜೊತೆ, ನಮಗೇ ತಿನ್ನೋಕ್ಕೆ ಏನಿಲ್ಲ, ಈಗ ನೀನು ಭಿಕ್ಷಾಂದೇಹಿ ಅಂದರೆ ನಾನು ಏನು ಕೊಡಬಲ್ಲೆ ತಂದೆ ಅಂತ ಕೇಳ. ಆಗ ರಾವಣ ಹೇಳ್ತಾನೆ, ನನಗೆ ಮೋಕ್ಷ ಭಿಕ್ಷಾಂದೇಹಿ, ಮೋಕ್ಷವನ್ನು ಕೊಡು ನನಗೆ ಅಂತಾನೆ ರಾವಣ. ಸೀತೆಗೆ, ನಿನ್ನ ಮೋಕ್ಷವನ್ನು ನಾನು ಹಿಡಿದಿಟ್ಟಿದ್ದೇನಾ? ಹೌದು, ಹೌದಮ್ಮ, ಮೋಕ್ಷ ರಕ್ಷಾಕರಿ ನೀನು ಬಿಟ್ಟಲ್ಲದೆ ಮೋಕ್ಷನಲ್ಲಿ ಬರ್ತಾ ಇಲ್ಲ. ನನಗೆ ಮೋಕ್ಷದ ದಾಹ ಬಂದಿದೆ, ನನಗೆ ಮೋಕ್ಷ ಬೇಕು, ಆದ್ದರಿಂದ ಮೋಕ್ಷ ಭಿಕ್ಷಾಂದೇಹಿ. ಏನು ಮಾಡ್ಬೇಕು ಅದಕ್ಕೆ ನಾನು ಅಂತ ಕೇಳ್ತಾಳೆ ಸೀತೆ. ನನ್ನ ಜೊತೆ ನೀ ಬಾರಮ್ಮ, ಸಾಕು ಬಾ, ಸಾಕು. ನೀನು ನನ್ನ ಜೊತೆ ಬಂದರೆ ನಿನ್ನ ಗಂಡ ಬರ್ತಾನೆ ನೀನು ಹುಡುಕೊಂಡು. ಅವನ ಬಾಣದ ತುದಿಯಲ್ಲಿ ನನ್ನ ಮೋಕ್ಷ ಇದೆಯಮ್ಮ, ಆ ತುದಿ ನನಗೆ ಬೇಕು, ನನಗೆ ಒಳಗೆ ಹೋಗಬೇಕದು, ಅದಕ್ಕಾಗಿ ನಾನು ನಿನ್ನ ಪ್ರಯತ್ನ ಅಷ್ಟೇ. ಸೀತೆ ಹೇಳ್ತಾಳೆ, ನೋಡಪ್ಪ ರಾವಣ ತಂದೆ, ನಾನು ಈ ಗೆರೆನ ದಾಟಿ ಬರೋ ಹಾಗಿಲ್ಲ, ಈ ಗೆರೆ ದಾಟಿದರೆ ನಾನು ಕ್ಲೋಸ್ ಇಲ್ಲ. ಆದರೆ ನಿನಗೆ ಮಾತು ಕೊಟ್ಟಿದ್ದೀನಿ, ನಿನಗೆ ಮೋಕ್ಷ ಭಿಕ್ಷಾಕರಿ ಅಂತ ಹೇಳಿ ಮೋಕ್ಷ ಭಿಕ್ಷಾಂದೇಹಿ ಅಂತ ಹೇಳಿದೆಯಲ್ಲ, ಮಾತು ಕೊಟ್ಟಿದ್ದೀನಿ, ಮಾತನ್ನು ಉಳಿಸ್ಕೋಬೇಕು. ರಾವಣ ಲಕ್ಷ್ಮಣ ಹಾಕಿರ್ತಕ್ಕಂಥ ಗೆರೆಯನ್ನು ನಾನು ಕಾಪಾಡಿಕೊಳ್ಳಬೇಕು, ಅವನ ಮಾತನ್ನು ಮೀರೋ ಹಾಗಿಲ್ಲ. ಎಲ್ಲವನ್ನೂ ಒಟ್ಟಿಗೆ ಮಾಡ್ತಕ್ಕಂಥ ಉಪಾಯ ನನ್ನ ಹತ್ರ ಇದೆ, 1 ನಿಮಿಷ ತಡಿ ಅಂತ ನಿಲ್ಲಿಸ್ಬಿಟ್ಟು ರೇಖೆಯ ಒಳಗೆ ಹೋಗಿ ಅಷ್ಟದಿಕ್ಪಾಲಕರುಗಳನ್ನು, ವನದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ. ಎಲ್ಲ ಬರ್ತಾರೆ. ಬಂದಾಗ ತನ್ನ ಷೋಡಶ ಕಳೆಗಳನ್ನೆಲ್ಲ ತೆಗೆದು ಒಂದು ಕುಂಭದಲ್ಲಿ ಹಾಕ್ತಾಳೆ. ಕುಂಭದಲ್ಲಿ ಹಾಕಿ ಮುಚ್ಚಿ, ನಾನು ಪುನಃ ಕೇಳೋವರೆಗೂ ಇದನ್ನು ನೀವು ನಿಮ್ಮ ಹತ್ರ ಕಾಪಾಡಿ ಇಟ್ಕೊಂಡಿರಿ, ಯಾರಿಗೂ ಹೇಳಬೇಡಿ ಇದು ನಿಮ್ಮ ಹತ್ರ ಇದೆ ಅಂತ ಹೇಳಿ ಕೊಡ್ತಾಳೆ. ಯಾರು ತಗೋಬೇಕದನ್ನ? ಅಗ್ನಿ ದಿವ್ಯೆ, ಬೆಂಕಿಯಲ್ಲಿ ಹುಟ್ಟಿದ ತಾಯಿ ಸೀತೆ, ಮಹಾಪತಿವ್ರತೆ. ಯಾರು ಕುಂಭ ಮುಟ್ಟಿದ್ರೆ ಉಳಿತಾರ, ಹತ್ತಿ ಮುರಿದು ಹೋಗಿಬಿಡ್ತಾರೆ, ಎಲ್ಲ ನಿರಾಕರಿಸ್ತಾರೆ. ಅಮ್ಮ ತಾಯಿ, ನಾವು ಅದನ್ನು ದೂರ ನಿಂತು ನೋಡೋ ಭಾಗ್ಯ ಅಷ್ಟೇ ನಮಗೆ, ವಿನಃ ಮುಟ್ಟಲಾರ್ವಿ ನಾವು. ಆಗ ಅಗ್ನಿಯನ್ನು ಕರೀತಾಳೆ, ನೀ ಬಾ, ನಾನು ನೀನು ಒಂದೇ, ನಿನ್ನಿಂದ ನಾನು, ನನ್ನಿಂದ ನೀನು, ಬಾ, ನೀನೊಬ್ಬ ಇದನ್ನು ಹಿಡಿಬಲ್ಲೆ ಅಂತ ಅಗ್ನಿದೇವನ ಕೈನಲ್ಲಿ ಆ ಕುಂಭವನ್ನು ಕೊಡ್ತಾಳೆ. ಅದನ್ನು ಇಸ್ಕೊಳ್ಳುವಾಗ ಅಗ್ನಿ ಹೇಳ್ತಾನೆ, ಇದನ್ನು ಕಾಪಾಡುವಷ್ಟು, ಹೊರುವಷ್ಟು, ಇಟ್ಕೊಳ್ಳುವಷ್ಟು ಶಕ್ತಿಯನ್ನು ತಂದೆ ನೀನೇ ಕೊಡು ನನಗೆ ಅಂತ ತಾಯಿ ಕೇಳಿಬಿಟ್ಟು ತಗೋತಾರೆ, ಇಟ್ಕೋತಾರೆ. ಇಟ್ಕೊಂಡ್ಬಿಟ್ಟು ಅವರು ಅಂತರ್ಧಾನವಾಗ್ತಾರೆ. ಈ ಸೀತೆ 6ನೇ ಹೆಂಗಸಾಗ್ತಾಳೆ, ಕೇವಲ ಒಬ್ಬ ಮಾನವ ಸ್ತ್ರೀ ಆಗ್ತಾಳೆ. ಆವಾಗ ಹೇಳ್ತಾಳೆ, ನೋಡಿ ಇವಾಗ ಬರ್ತೀನಿ ನಾನು ಅಂತ ಹೇಳಿ ಲಕ್ಷ್ಮಣ ರೇಖೆಯನ್ನು ದಾಟಿ ಬರ್ತಾಳೆ. ಅವನ ಪುಷ್ಪಕ ವಿಮಾನವನ್ನು ಹತ್ತುತ್ತಾಳೆ. ಆ ಪುಷ್ಪಕ ವಿಮಾನವನ್ನು ಹತ್ತುತ್ತಾಳೆ, ರಾವಣನ ಜೊತೆ ಹೊರಡ್ತಾಳೆ. ಹೋಗುವಾಗ ಋಷಿಮುಖ ಪರ್ವತದ ಹತ್ತಿರ ಬರ್ತಾಳೆ. ಬಂದಾಗ ರಾವಣನಿಗೆ ಹೇಳ್ತಾಳೆ, ತಂದೆ ನನ್ನ ಗಂಡನಿಗೆ ಮಾರ್ಗ ತೋರಿಸ್ಬೇಕಲ್ಲ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವಾಗ ಜಟಾಯುಗೂ ನಿನಗೂ ಯುದ್ಧ ಆಯಿತು, ಅವನೊಂದು ದಾರಿ ಹೇಳ್ತಾನೆ, ಆದರೆ ಅದೇ ದಾರಿಯಿಂದ ಕನ್ಫರ್ಮ್ ಆಗಬೇಕಲ್ಲ, ಆದ್ದರಿಂದ ನನ್ನ ಒಡವೆಗಳನ್ನು ಕೆಲವನ್ನ ಇಲ್ಲಿ ಹಾಕ್ತೀನಿ ಋಷಿಮುಖ ಪರ್ವತದಲ್ಲಿ, ಹಾಕ್ತಾಳೆ. ಹಾಕಿ ಚೂಡಾಮಣಿ ಒಂದು ಇಟ್ಕೊಂಡು ಸೀದಾ ಹೋಗ್ತಾಳೆ. ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕಿಲ್ಲಿ, ಇದಿಷ್ಟಕ್ಕೂ ಪುಷ್ಟೀಕರಿಸ್ತಕ್ಕಂಥ ಅಂಶ ಇದು. ಸೀತೆಯನ್ನು ಕರ್ಕೊಂಬಂದಂಥ ರಾವಣ 14 ಲೋಕಗಳು ಅವನ ಕೈನಲ್ಲಿದೆ. 14 ಲೋಕಗಳಲ್ಲಿ ಕೂಡ ಎಲ್ಲಿ ಬೇಕಾದರೂ ಸೀತೆಯನ್ನು ಇಡಬಹುದಾಗಿತ್ತು, ಸುರಕ್ಷಿತ ಹಾಗೂ ಎಂಥ ಒಳ್ಳೆ ಅಧೂರಿಯಾದ ಲೋಕಗಳು, ದೇವತೆಗಳು ತಾಂಡವಾಡೋ ಲೋಕಗಳು ಅಂತ ಎಲ್ಲಿಯೂ ಇಡೋದಿಲ್ಲ ರಾವಣ. ಸೀತೆಯನ್ನು ಎಲ್ಲಿಡ್ತಾನೆ?
ಅಶೋಕವನದಲ್ಲಿಡ್ತಾರೆ. ಇವತ್ತು ಹೆಣ್ಣು ಹಡೆದವರೆಲ್ಲ ತಮ್ಮ ಹೆಣ್ಣುಮಕ್ಕಳಿಗೆ ಕೊಡೋದು ಅಶೋಕವನಕ್ಕೆ. ಅಶೋಕವನ ಅಂದ್ರೆ ಏನು? ಆ ಶೋಕ, ಎಲ್ಲಿ ಶೋಕವೇ ಇಲ್ವೋ ಅದು ಅಶೋಕ. ನನ್ನ ಮಗಳು ಅಲ್ಲಿಗೆ ಹೋಗಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕೆ? ತವರು ಮನೆಯಲ್ಲಾದರೂ 2 ತೊಟ್ಟು ಕಣ್ಣೀರು ಹಾಕಿದ್ದಾಳು ನನ್ನ ಮಗಳು. ಅದು ಕೂಡ ಆ ಮನೆಯಲ್ಲಿ ಬರಬಾರ್ದು. ಅವಳ ಮನಸ್ಸು ಕೋಮಲವಾದದ್ದು. ಆ ಕೋಮಲತೆಯನ್ನು ಹಾಗೆ ಕಾಪಾಡ್ತಕ್ಕಂಥ ಒಂದು ದೇವತಾ ಮನೆ ಬೇಕು ನನಗೆ. ಅದೇ ಅಶೋಕವನ. ಅದರ ಸಂಕೇತ ಅಂದರೆ ರಾವಣನಿಗೆ ಸೀತೆ ವೇದವತಿ ಮಗಳ ಬಗ್ಗೆ ಮಾತ್ರ ಈ ಭಾವನೆ ಬರೋದಷ್ಟೇ. ಭೋಗ ವಸ್ತುಗಳನ್ನು ಬಹಳ ಭೋಗಿಸೋ ಸ್ಥಳದಲ್ಲಿ ಇಟ್ಕೋತಾರೆ. ಆದರೆ ಇದು ಕೃತಜ್ಞತಾ ಸ್ವರೂಪದ ತಾಯಿಗಳು. ಆದ್ದರಿಂದ ಕರ್ಕೊಂಡು ಹೋಗಿ ಅಲ್ಲಿ ಅಶೋಕವನ ಇಡ್ತಾರೆ. ಯುದ್ಧ ಮುಗಿಯುತ್ತೆ. ರಾವಣ ತುತ್ತಾಗ್ತಾನೆ. ಇದ್ದಾಗ ಸೀತೆ ಬರ್ತಾಳೆ. ರಾಮ ಹೇಳ್ತಾನೆ, ಹೋಗಮ್ಮ ನೀನು ಎಲ್ಲಿ ಬೇಕಾದ್ರೂ ಹೋಗು. ಎಲ್ಲರೂ ಹೇಳ್ತಾರೆ, ರಾಮ ಏನಪ್ಪ ನೀನು, ನಿನ್ನಂಥ ಪುರುಷೋತ್ತಮ ಹೆಂಡತಿ ವಿಷಯದಲ್ಲಿ ಹೀಗೆ ಅನುಮಾನ ಪಟ್ಟರೆ ಜಗತ್ತಿಗೆ ನೀತಿ ಹೇಳೋರು ಯಾರಪ್ಪ? ಆವಾಗ ಸೀತೆ ಹೇಳ್ತಾಳೆ, ಇಲ್ಲ, ನನ್ನ ಪ್ರಭುವನ್ನು ಯಾರು ಏನು ಅನ್ನಬೇಡಿ. ಅವನು ಹೇಳ್ತಿರೋದು 100ಕ್ಕೆ 100 ಸತ್ಯ. ನಾನು ಬರೀ ಸೀತೆ ಅಷ್ಟೇ, ಜಾನಕಿ ಅಲ್ಲ. ಈಗ ಜಾನಕಿಯಾಗಿ ಬರ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಅಗ್ನಿನ. ಅಗ್ನಿ ಪ್ರತ್ಯಕ್ಷವಾಗ್ತಾನೆ. ಆವಾಗ ತಾನು ಅಗ್ನಿ ಒಳಕ್ಕೆ ಹೋಗಿ ಆ ಕುಂಭವನ್ನು ತಗೊಂಡು ತನ್ನ ಷೋಡಶಗಳನ್ನೆಲ್ಲ ವಾಹನೆ ಮಾಡಿಕೊಂಡು ಹೊರಗೆ ಬಂದು ನಿಲ್ತಾಳೆ. ಅಗ್ನಿ ಅಂತರ್ಧಾನವಾಗ್ತಾನೆ. ಆವಾಗ ನೋಡಿ, ಇವಳು ಜಾನಕಿ, ಬಾ ಜಾನಕಿ ಅಂತ ರಾಮ ಕರೀತಾನೆ. ಜಾನಕಿಯನ್ನು ಸ್ವೀಕಾರ ಮಾಡ್ತಾನೆ. ಇದು ಎಷ್ಟು ಅಪವಾದಗಳನ್ನು ತಪ್ಪಿಸುತ್ತೆ ನೋಡಿ. ರಾವಣ ಸನ್ಯಾಸಿ ವೇಷದಲ್ಲಿ ಬಂದ ಅನ್ನೋದು ತಪ್ಪಿಸುತ್ತೆ. ರಾವಣ ಭಿಕ್ಷುಕನಾಗಿ ಬಂದ ಅಂದರೂ ಕೂಡ ಅವಳು ಆ ಲಕ್ಷ್ಮಣ ರೇಖೆಯನ್ನು ದಾಟಿದ್ರೂ ಉಳಿದಿದ್ದಾಗೆ ಅದು ಬರುತ್ತೆ. ಅಗ್ನಿ ಪ್ರವೇಶಕ್ಕೆ ಮೂಲ ಎಲ್ಲಿದೆಯಪ್ಪ? ಇಲ್ಲಿ ಈ ಷೋಡಶ ಕಳೆಗಳನ್ನು ಕೊಟ್ಟಿದ್ದಿಲ್ಲಿ, ಅದನ್ನು ತಗೊಂಡಿದ್ದ ಹಾಗೆ ಇತ್ಯಾದಿಗಳನ್ನೆಲ್ಲ ನಾವು ಪೂರಕವಾಗಿ ತಗೊಂಡೋಗಿ ಆ ಕಡೇ ಯುದ್ಧರಂಗದಲ್ಲಿ ಅದನ್ನು ಹೇಳಿದಾಗ ಅವಾಗ ಅನಿಸುತ್ತೆ, ಹೌದು, ರಾಮ ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ, ಮಾತೆ ಸೀತೆ ಆಕೆ ಅಗ್ನಿದಿವಿ. ಹೀಗೆ ಒಂದೊಂದು ಪಾತ್ರಕ್ಕೂ ಕೂಡ ಪೋಷಣೆಯನ್ನು, ಆ ಪಾತ್ರದ ನಿಗದಿತೆಯನ್ನು, ಆ ಪಾತ್ರಕ್ಕೆ ಬೇಕಾದಂಥ ತತ್ವಾಧಾರಿತವಾದಂಥ ಒಂದು ಭೂಮಿಕೆಯನ್ನು ವಾಲ್ಮೀಕಿ ಕಾಪಾಡಿಕೊಂಡೇ ಬರ್ತಾರೆ. ಎಲ್ಲಿಯೂ ಪಾತ್ರವನ್ನು ಕೈ ಬಿಡೋದಿಲ್ಲ. ಇದು ಅತ್ಯಂತ ಪ್ರಮುಖವಾದಂಥ ಅಂಶ. ಅಪ್ಪಾಜಿ, ರಾವಣನ್ನ ನಾವು ಎಲ್ಲರೂ ಕೇಳಿದ್ದೀವಿ, ಬಹಳನೇ ದುಷ್ಟ ಅಂತ ಎಲ್ಲ ಕಡೆ ಕೇಳಿದ್ದೀವಿ. ಆದರೆ ಆತ ಎಂಥ ಸೌಮ್ಯ ವ್ಯಕ್ತಿ ಅನ್ನೋ ವಿಚಾರವನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಿ. ಬಹಳನೇ ಸ್ವಾರಸ್ಯಕರವಾಗಿತ್ತು ಘಟನೆ. ವೀಕ್ಷಕರೆಲ್ಲರ ಪರವಾಗಿ ಬಹಳ ಧನ್ಯವಾದಗಳು ತಮಗೆ. ಅನಂತ ಅಭಿವಂದನೆಗಳು. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇವತ್ತಿನ ಒಂದು ಅನುಭವದ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇನ್ನು ಇದೇ ರೀತಿಯಾಗಿ ಇನ್ನು ಹಲವಾರು ಕತೆಗಳನ್ನ ಹೊತ್ತು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.